ಎಸ್ ಮೇಡಮ್. ಓಕೆ ಮೇಡಮ್, ಸ್ಟಾರ್ಟ್ ಮಾಡಲಿ ಮೇಡಮ್. ಎಸ್ ಮೇಡಮ್. ಓಕೆ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದೆಡೆ ಅದೆಂದಿಂಗೆ ಬೆಳೆದು ಫಲವಪ್ಪುದಯ್ಯ. ಅರಿವಿಲ್ಲದವರಿಗೆ ಆಚಾರವಿದ್ದಡೆ ಅರಕೆಗೆಟ್ಟು ಸುಖವೆಂದಪ್ಪುದಯ್ಯ. ಹೊರೆದ ಪರಿಮಳ ಸ್ಥಿರವಾಗಬಲ್ಲುದೇ ಎನ್ನ ದೇವ, ಚನ್ನಮಲ್ಲಿಕಾರ್ಜುನನ ಅರಿಯದವರಿಗೆ ಆಚಾರವಿಲ್ಲ ಕಾಣಿರಣ್ಣ ಎಂಬ ಅಕ್ಕ ಮಹಾದೇವಿಯವರ ವಚನವನ್ನು ಹಾಗೂ ಬಸವಾದಿ ಶರಣರ ಪ್ರಮಥರನ್ನು ನೆನೆಯುತ್ತಾ, ಇಂದು ಬಹಳ ವಿಶೇಷವಾದ ದಿನ. ವೀರವಿರಾಗಿಣಿ ಹಾಗೂ ಕನ್ನಡದ ಮೊದಲ ಕವಿಯಿತ್ರಿ, 12ನೇ ಶತಮಾನದ ಪ್ರಮುಖ ವಚನಕಾರ್ತಿ, ಆಧ್ಯಾತ್ಮ ಚೈತನ್ಯದ ಪ್ರತೀಕರಾದ ಅಕ್ಕ ಮಹಾದೇವಿಯರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ಅರ್ಪಿಸುತ್ತೇನೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಹಮ್ಮಿಕೊಳ್ಳಲಾಗಿರುವ ಇಂದಿನ 287ನೇ ವಿಶೇಷ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮದ ರೂವಾರಿಗಳಾದ ಹಾಗೂ ಮಾರ್ಗದರ್ಶಕರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಗುರುಗಳಿಗೂ, ತಾಂತ್ರಿಕ ಸಹಾಯಕರಿಗೂ, ಸಂಯೋಜಕರಿಗೂ, ಸಂಘಟಕರಿಗೂ, ಸದಸ್ಯರಿಗೂ ಹಾಗೂ ಈ ದಿನ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಪ್ರಸ್ತುತರಿರುವ ನನ್ನೆಲ್ಲ ಹಿರಿಯ ಶರಣೆಯ ಮಾತೃ ಪಿತೃ ಹೃದಯದ ಹಿರಿಯರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ವಿಶೇಷ ಉಪನ್ಯಾಸ ಮಾಲಿಕೆಯಲ್ಲಿ ಶರಣ ಮಲ್ಲಿಕಾರ್ಜುನ ಕೋಟೂರ್ ಅವರ ಪತ್ನಿ ಲಿಂಗವಂತರು ರೇಖಾ ಮಲ್ಲಿಕಾರ್ಜುನ ಕೋಟೂರ್ ಅವರ ಸ್ಮರಣಾರ್ಥ ವಿಶೇಷ ಉಪನ್ಯಾಸವನ್ನ ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಉಪನ್ಯಾಸ ಡಾಕ್ಟರ್ ಭುಜೇಂದ್ರ ಮಹಿಷವಾಡ್ಗಿ ಅವರನ್ನ ಕುರಿತದ್ದಾಗಿದ್ದು, ಅವರನ್ನ ಕುರಿತು ಡಾಕ್ಟರ್ PG ಕೆಂಪಣ್ಣವರು, ಕನ್ನಡ ಅಧ್ಯಾಪಕರು, ಅವರು ನಮ್ಮೊಂದಿಗೆ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಶರಣೆ ಡಾಕ್ಟರ್ ಸುಗುಣ ಮಲ್ಲೇಶ್ ಅವರು ಪ್ರಾರ್ಥನೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ಬೆಳದಿಂಗಳು ಬಿಸಿಲಾಯಿತು ಕೆಳದಿ, ಹೊಳೆವ ಸೊಂಕಿಗೆ ಬೆಳದಿಂಗಳು ಬಿಸಿಲಾಯಿತು ಕೆಳದಿ, ಹೊಳೆವ ಸೊಂಕಿ ಹೊಳೆವ ಸೊಂಕಿಗಳಂತೆ ತೊಳಲುತ್ತಿಹೇನವ್ವ, ಹೊಳೆವ ಸೊಂಕಿಗಳಂತೆ ತೊಳಲುತ್ತಿಹೇನವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ, ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಕಳವಳದ ಮನವು ತಿಳಿಯ ಬುದ್ಧಿಯ ಹೇಳಿ ಕರೆತಾರೆ, ತಿಳಿಯ ಬುದ್ಧಿಯ ಹೇಳಿ ಕರೆತಾರೆ ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ, ಚನ್ನ ಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ. ಕಳವಳದ ಮನವು ತಲೆ ಕೆಳಗಾದುದವ್ವ,
ಸುಳಿದು ಬೀಸುವ ಗಾಳಿ ಉರಿಯಾಯಿತವ್ವ. ಶರಣು ಶರಣಾರ್ಥಿಗಳು ಸುಗುಣ ಮಲ್ಲೇಶ ಮೇಡಮ್ ಅವರಿಗೆ ಅತ್ಯಂತ ಸುಶ್ರಾವ್ಯವಾಗಿ ಪ್ರಾರ್ಥನೆಯನ್ನ ನಡೆಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಈಗ ಇಂದಿನ ವಿಶೇಷ ಉಪನ್ಯಾಸ ಕುರಿತು ಸ್ವಾಗತ, ಪ್ರಾಸ್ತಾವಿಕ ಹಾಗೂ ಪರಿಚಯವನ್ನ ಮಾಡಲಿದ್ದಾರೆ ಶರಣೆ ಸ್ಮಿತಾ ಪಾವಟೆಯವರು. ಕೇಳಿಸ್ಕೊತೇನ್ರಿ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕನ್ನಡದ ಪ್ರಪ್ರಥಮ ಕವಿಯತ್ರಿ, ವೀರವಿರಾಗಿನಿ, ವೈರಾಗ್ಯದ ನಿಧಿ, ಮಹಿಳಾ ಲೋಕದ ಧ್ವನಿ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳು. ಸತ್ಯ ಸದ್ಭಕ್ತರ ಸಂಭಾಷಣೆ ನುಡಿಗಡನವೆಂಬುದು ನಿಚ್ಚಲೊಂದು ಉಪದೇಶ ಮಂತ್ರವ ಕಲಿತಂತೆ ಭಕ್ಷ್ಯಗರಿಯ ಭವಿಗಳ ಸಂಘದಲ್ಲಿದ್ದರೆ ಹುಚ್ಚಿನೊಳಗೆ ಬಿದ್ದ ಹಿಡೆಯ ಸುಚಿತ್ರದಿಂದ ನಿಮ್ಮ ಸದ್ಭಕ್ತರ ಸಂಘದಲ್ಲಿರಿಸಿದ್ದೆಡೆ ನಾನಿನ್ನೆತ್ತ ಸಾರುವೆನು ಹೇಳ ಚೆನ್ನಮಲ್ಲಿಕಾರ್ಜುನ. ಸತ್ಯ ಸದ್ಭಕ್ತರ ಸಂಘವಾದ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರ ಪತ್ನಿ ಲಿಂಗೈಕ್ಯ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರ ಸ್ಮರಣಾರ್ಥ ವಿಶೇಷ ಉಪನ್ಯಾಸ ಮಾಲಿಕೆ 287. ಈ ಎಲ್ಲ ಸಂಘಟನೆಗಳಿಂದ ನಿರಂತರವಾಗಿ 5 ವರ್ಷಗಳಿಂದ ನಿರ್ವಿಘ್ನವಾಗಿ ಸಾಗಿ ಬರುತ್ತಿರುವ ಈ ಉಪನ್ಯಾಸ ಮಾಲಿಕೆಯ ಹೊಂದಿರುವ ಚೇತನ ಶಕ್ತಿ ಮಾರ್ಗದರ್ಶಕರಾದ ರೂವಾರಿಗಳು ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಉಪನ್ಯಾಸದ ಕೇಂದ್ರ ಬಿಂದು ಡಾಕ್ಟರ್ ಭುಜೇಂದ್ರ ಮಹೇಶ್ವಾಡಿ ಅವರ ಕುರಿತು ಉಪನ್ಯಾಸ ನೀಡಲಿರುವ ಕನ್ನಡದ ಉಪನ್ಯಾಸಕರಾದ ಡಾಕ್ಟರ್ ಪಿ.ಜಿ. ಕೆಂಪನ್ನವರ್ ಸರ್ ಅವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಸುಮಧುರವಾಗಿ ವಚನ ಪ್ರಾರ್ಥನೆ ಮಾಡಿರುವ ಡಾಕ್ಟರ್ ಸುಗುಣ ಮಲ್ಲೇಶ್ ಅವರಿಗೂ ಮತ್ತು ಅಷ್ಟೇ ಸುಮಧುರವಾಗಿ ವಚನ ಮಂಗಳ ಮಾಡಲಿರುವ ಶರಣೆ ಸರಸ್ವತಿ ಬಿರಾದಾರ್ ಅವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಮಾರ್ಗದರ್ಶನದ ನುಡಿಗಳನ್ನಾಡಲಿರುವ ಶರಣ ನಾಗರಾಜ್ ಮತ್ತಿಹಳ್ಳಿಯವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತ. ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವ ಡಾಕ್ಟರ್ ವಿವೇಕಿ ಅವರಿಗೆ ಮತ್ತು ಶರಣ ಸಮರ್ಪಣೆ ಮಾಡಲಿರುವ ಶರಣೆ ಬನಶ್ರೀ ಹತ್ತಿಯವರಿಗೆ ಹಾಗೂ ತಂತ್ರಜ್ಞಾನದ ಮೂಲಕ ಈ ಎಲ್ಲ ಉಪನ್ಯಾಸಗಳನ್ನು ಸಂಗ್ರಹಿಸುವ ಕಾರ್ಯಕ್ಕೆ ಸಮಯ ನೀಡಿ ತಾಂತ್ರಿಕ ಸಹಾಯ ಮಾಡುತ್ತಿರುವ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಈ ಉಪನ್ಯಾಸ ಕಾರ್ಯಕ್ರಮದ ಸಂಯೋಜಕ ಶರಣೀಯರಾದ ಪ್ರೇಮಾ ಕಾಂಗಡಿ, ಶಾಂತಕ್ಕ ಬಿಲಂಗೆ, ಶಾಂತಕ್ಕ ಲಂಬಿ, ಲಲಿತಾ ಜನಿವಾರ್, ಇಂದಿರಾ ಮೋಟೆಬೆನ್ನೂರ್ ಮತ್ತು ಸಂಯೋಜಕ ಶರಣರಾದ ಶ್ರೀ ಮಲ್ಲಿಕಾರ್ಜುನ್ ಡಾಕ್ಟರ್ ನಿಂಗನಗೌಡ ಸಿ ಪಾಟೀಲ್ ಅವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತಿಸುತ್ತೇನೆ. ಇನ್ನು ನಮ್ಮೆಲ್ಲರನ್ನು ಒಗ್ಗೂಡಿಸುವ ಕಾರ್ಯವಾದ ಸಂಘಟನೆಯನ್ನು ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ ಮತ್ತು ಶರಣೆ ಸುಧಾ ಪಾಟೀಲ್ ಅವರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಇವತ್ತಿನ ಉಪನ್ಯಾಸಕ್ಕೆ ಕಿವಿಯಾಗಿರುವ ಎಲ್ಲ ಕೇಳುಗರಿಗೂ ಶರಣು ಶರಣಾರ್ಥಿಗಳೊಂದಿಗೆ ಸ್ವಾಗತ ಕೋರುತ್ತೇನೆ. ಇನ್ನು ನನ್ನ ಒಂದೆರಡು ಪ್ರಾಸ್ತಾವಿಕ ನುಡಿಗಳು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದ ಸರ್ವ ಸುಖದೋರದು. ಚೆನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದಲಾನು ಪರಮಸುಖಿಯಾದಿನಯ್ಯ ಎನ್ನುವ ಅಕ್ಕನ ವಚನದಂತೆ ಇಂದು ನಾನು ನಿಮ್ಮೆಲ್ಲ ಮಹಾಜ್ಞಾನಿಗಳ ಸಂಘದಿಂದ ಜ್ಞಾನದಾಹಿಯಾಗಿದ್ದೇನೆ. ಹೂವಿನೊಂದಿಗೆ ನಾರು ಸ್ವರ್ಗ ಸೇರುವಂತೆ ಭಾಗ್ಯ ನನ್ನದಾಗಿದೆ. ಸತತ 5 ವರ್ಷಗಳಿಂದ ಈ ವೇದಿಕೆ ಅನೇಕ ವಿದ್ವಾಂಸ, ಸಾಹಿತಿ, ಸಂಶೋಧಕ, ವಿಮರ್ಶಕ, ಉಪನ್ಯಾಸಕ, ಕವಿಗಳ, ಚಿಂತಕರ ಹಾಗೂ ಉನ್ನತ ಸಂಪನ್ಮೂಲ ವ್ಯಕ್ತಿಗಳಿಂದ ಕನ್ನಡ ನಾಡು ನುಡಿಗಾಗಿ ಮತ್ತು ವಚನ ಸಾಹಿತ್ಯಕ್ಕಾಗಿ 12ನೇ ಶತಮಾನದ ಶರಣರಿಂದ ಈವರೆಗಿನ ಶರಣರನ್ನು ಈ ವಚನ ಸಾಹಿತ್ಯಕ್ಕಾಗಿ ಜೀವನವನ್ನು ಮುಡುಪಾಗಿಟ್ಟ ಶರಣರನ್ನು ಪರಿಚಯಿಸುತ್ತಿರುವ ಈ ವೇದಿಕೆ ಜ್ಞಾನದ ಮಹಾಸಾಗರವಾಗಿದೆ. ವಿಭಿನ್ನ ದೃಷ್ಟಿಕೋನದಿಂದ ನಮ್ಮ ಶರಣರ ವಚನಗಳ ವಿಶ್ಲೇಷಣೆ, ಚಿಂತನ ಮಂಥನದಿಂದ ವಚನ ಸಾಹಿತ್ಯವನ್ನು ಸಾಮಾಜಿಕ ಮೌಲ್ಯಗಳನ್ನೊಳಗೊಂಡು ಕನ್ನಡಿಗರ ಮನೆಗಳಲ್ಲಿ ಮನೆ ಮಾಡುತ್ತಿದೆ. ಸೂರ್ಯನ ಕಿರಣಗಳು ಎಲ್ಲೆಡೆ ಪಸರಿಸುವಂತೆ ನಾಡಿನ ದೇಶದ ಮೂಲೆ ಮೂಲೆಗೂ ತಲುಪಿಸುತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವೇದಿಕೆ ಸಮೃದ್ಧತೆಯತ್ತ ದಾಪುಗಾಲು ಇಡುತ್ತಾ ಸಾಗಿದೆ. ಪ್ರತಿಯೊಬ್ಬರಿಗೂ ಹುರಿದುಂಬಿಸಿ ಪ್ರೋತ್ಸಾಹ ನೀಡಿ
ಮಾತನಾಡಲು ಅವಕಾಶವನ್ನು ಕಲ್ಪಿಸುತ್ತಿದೆ ಈ ವೇದಿಕೆ. ಅದರಲ್ಲಿ ನಾನು ಒಬ್ಬಳು ಎಂದು ಹೆಮ್ಮೆ ಎನಿಸುತ್ತದೆ. ಪ್ರತಿ ಶನಿವಾರ ಭಾನುವಾರ ಉನ್ನತ ವಿಚಾರಗಳನ್ನು ಜನಮಾನಸದಲ್ಲಿ ಬಿತ್ತಿ ಅರಿವನ್ನು ಹೆಚ್ಚಿಸುವ ಅದ್ಭುತ ಕಾರ್ಯವಾಗಿದೆ. ಬಸವಾದಿ ಶರಣರಲ್ಲಿನ ಅಲಕ್ಷಿತ ವಚನಕಾರರನ್ನು ಸಾಮಾನ್ಯರಕ್ಕೆ ಪರಿಚಯಿಸಿ ತಲುಪಿಸುವಲ್ಲಿ ಅಲ್ಲಿರುವ ಈ ಎಲ್ಲ ಮಹತ್ ಕಾರ್ಯಗಳ ಕಾರಣೀಕರ್ತರಾದ ಪಟ್ಟಣ್ ಸರ್ ಅವರಿಗೆ ಎಷ್ಟು ಧನ್ಯವಾದಗಳನ್ನು ಹೇಳಿದರೂ ಕಡಿಮೆಯೇ. ದಿನದ ಪ್ರತಿ ಕ್ಷಣವನ್ನು ವಚನಗಳಿಗೆ ಮೀಸಲಿರಿಸಿದ್ದಾರೆ. ಅವರ ಬಸವಾದಿ ಶರಣರ ಚಿಂತಕರು, ಉತ್ತಮ ವಾಗ್ಮಿ, ಸಾಹಿತಿ, ಕವಿಗಳಾಗಿದ್ದಾರೆ. ವಚನ ಸಾಹಿತ್ಯದ ಆಳ ಅಗಲವನ್ನು ಅರಿತ ಪರಿಣಿತರಾಗಿದ್ದಾರೆ. ಗುಂಪಿನ ಎಲ್ಲರ ಸಂಶಯಗಳನ್ನು ನಿವಾರಿಸಿ ಬರೆಯಲು ಪ್ರೋತ್ಸಾಹಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ವಚನಗಳನ್ನು ಕಾಣಿಕೆಯಾಗಿ ಕೊಟ್ಟಿರುವ ವಚನಕಾರರನ್ನು ನೆನೆಯುವಂತೆ ಅವೆಲ್ಲವನ್ನು ಜೀವಂತವಾಗಿ ಉಳಿಸುವ ಆಶಯದಿಂದ ಡಾಕ್ಟರ್ ಪಟ್ಟಣ್ ಸರ್ ಅವರು ಅಕ್ಕನ ಅರಿವು ಹಾಗೂ ವಚನ ಅಧ್ಯಯನ ವೇದಿಕೆಯಲ್ಲಿ ನಿರಂತರವಾಗಿ ಗೂಗಲ್ ಮೀಟ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರುತ್ತಿದ್ದಾರೆ. ಈ ನಿಮಿತ್ತವಾಗಿ ಅನೇಕರವರೊಂದಿಗೆ ಕೈ ಜೋಡಿಸಿದ್ದಾರೆ. ಅದರ ಪರಿಣಾಮವಾಗಿ ನಾವೆಲ್ಲರೂ ಅನೇಕ ದತ್ತಿ ಉಪನ್ಯಾಸಗಳನ್ನು ಕೇಳುತ್ತಿದ್ದೇವೆ. ಆ ಒಂದು ಸಾಲಿಗೆ ಸೇರ್ಪಡೆಯಾಗುತ್ತಿರುವುದು ಇಂದಿನ ದತ್ತಿ ಉಪನ್ಯಾಸ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರ ಧರ್ಮಪತ್ನಿ ಲಿಂಗೈಕ್ಯ ಡಾಕ್ಟರ್ ರೇಖಾ ಕೋಟೂರರ ಸ್ಮರಣಾರ್ಥ ಈ ಉಪನ್ಯಾಸವಾಗಿದೆ. ಈ ಡಾಕ್ಟರ್ ರೇಖಾ ಕೋಟೂರ್ ಅವರು ಏಪ್ರಿಲ್ 9, 1967ರಲ್ಲಿ ಕೊಲ್ಹಾಪುರದಲ್ಲಿ ಜನಿಸಿದ್ದರು. ಅವರ ಮತ್ತು ಇತಿಹಾಸದಲ್ಲಿ MA ಮಾಡಿದ್ದಾರೆ. MEd, MPhil ಮತ್ತು ಶಿಕ್ಷಣಶಾಸ್ತ್ರ ಹಿಂದಿ ಸಾಹಿತ್ಯದಲ್ಲಿ PhD ಪದವಿಯನ್ನು ಗಳಿಸಿದ್ದಾರೆ. ಅವರು ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ ಭಾಷೆಯನ್ನು ಬಲ್ಲವರಾಗಿದ್ದರು. ಹಿಂದಿ, ಮರಾಠಿ, ಕನ್ನಡದಲ್ಲಿ ಬಸವಪಥ, ಬಸವ ಮಾರ್ಗ ಹಾಗೂ ಶಿವಾನುಭವ ಪತ್ರಿಕೆಗಳಿಗೆ ಇನ್ನೂ ಅನೇಕ ಲೇಖನಗಳನ್ನು ಬರೆದದ್ದು, ಅನುವಾದಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಹಿಂದಿ ಮತ್ತು ಮರಾಠಿ ಭಾಷೆಯ ಗ್ರಂಥಗಳ ಪ್ರಕಾಶಕರಾಗಿದ್ದಾರೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮ ವಿಚಾರಗಳನ್ನು ಮಂಡಿಸಿದ್ದಾರೆ. ಇವತ್ತು ಕೇಂದ್ರ ಬಿಂದು, ಇವತ್ತಿನ ಉಪನ್ಯಾಸದ ಪ್ರಮುಖ ಘಟ್ಟ ಡಾಕ್ಟರ್ ಭುಜೇಂದ್ರ ಮಹೇಶ್ವಾಡಿ ಅವರ ಕುರಿತು ಉಪನ್ಯಾಸ ನೀಡಲಿರುವವರು ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ PG ಕೆಂಪಣ್ಣವರವರು. ಅವರ ಪರಿಚಯವನ್ನು ನನಗೆ ಮಾಡಿಕೊಳ್ಳಲು ತುಂಬಾ ಹರ್ಷವೆನಿಸುತ್ತದೆ. ಅವರು ನಮ್ಮ ಉತ್ತರ ಕರ್ನಾಟಕದ ಖ್ಯಾತ ಬರಹಗಾರರು. ಅವರು 14/3/1959ರಲ್ಲಿ ಬೆಳಗಾವಿ ಜಿಲ್ಲೆಯ ಮುತ್ನಾಳ್ ಗ್ರಾಮದಲ್ಲಿ ಜನಿಸಿದರು. ಅವರ ಪ್ರಾಥಮಿಕ ಶಿಕ್ಷಣ ಪುತ್ತೂರಲ್ಲೇ ನಡೆದಿದೆ. ಪ್ರೌಢ ಶಿಕ್ಷಣ ಹಿರೇಬಾಗೇವಾಡಿಯಲ್ಲಿ, BA ಪದವಿ 1980ರಲ್ಲಿ ಬೆಳಗಾವಿಯ ಲಿಂಗರಾಜ್ ಕಾಲೇಜಿನಲ್ಲಿ, MA ಪದವಿಯನ್ನು 1982ರಲ್ಲಿ ಕನ್ನಡ ಅಧ್ಯಯನ ಪೀಠ ಧಾರವಾಡದಲ್ಲಿ, ಸರ್ಕಾರಿ ಶಿಕ್ಷಕರ ತರಬೇತಿ ಕೇಂದ್ರ ಬೆಳಗಾವಿಯಲ್ಲಿ B.Ed ಅನ್ನು ಪೂರೈಸಿಕೊಂಡರು. 1984ರಿಂದ 2019ರವರೆಗೆ ಕನ್ನಡ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಿವೃತ್ತಿಯ ನಂತರವೂ ಅಂದರೆ 2021ರ ಇವತ್ತಿನವರೆಗೂ ರಾಜಾ ಲಕ್ಷ್ಮಣ ಗೌಡ ಕಾನೂನು ವಿದ್ಯಾಲಯ ಬೆಳಗಾವಿಯಲ್ಲಿ ಸಂದರ್ಶಕ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಇವರ ಸಾಹಿತ್ಯದ ಹರವು ತುಂಬಾ ವಿಸ್ತಾರವಾಗಿದೆ. 1992ರಲ್ಲಿ ಸೃಜನ ಹಾರೈಕೆ ಕವನ ಸಂಕಲನ, ಇಂಗನ ಕಥಾ ಸಂಕಲನ, 2010ರಲ್ಲಿ, 2023ರಲ್ಲಿ ಅವಲೋಕನ ವಿಮರ್ಶಾ ಲೇಖನಗಳ ಸಂಕಲನವಾಗಿದೆ. ಇನ್ನು ಅವರು ಬರೆದಿರುವ ಜೀವನ ಚರಿತ್ರೆಗಳು 1994ರಲ್ಲಿ ಸಮಾಜ ಭೂಷಣ ಶ್ರೀ ಶಾಂತಪ್ಪಣ್ಣ ಮಿರ್ಜಿ, 1995ರಲ್ಲಿ ದಯಾಜ್ಯೋತಿ, 2013ರಲ್ಲಿ ಡಾಕ್ಟರ್ ಬಸವಪ್ರಭು ದೇಸಾಯಿ, ವರ್ತಕ ಶ್ರೀ ಬಂಡ ಚೌಗಲೆ, 2021ರಲ್ಲಿ ಹಿಂದ್ ಕೇಸರಿ ಚಂಬಾ ಮುತ್ನಾಳ್. ಇವು ಅವರ ಜೀವನ ಚರಿತ್ರೆಗಳು. ಇನ್ನು ಅವರ ಅನುವಾದಿತ ಕೃತಿಗಳು, ಅದರಂತೆ ಮೊದಲು PhD ಪ್ರಬಂಧವನ್ನು ಅವರು 2017ರಲ್ಲಿ ಭುಜೇಂದ್ರ ಮಹೇಶ್ವಾಡಿ ಬದುಕು ಬರಹ ಅವರ ಕುರಿತಾಗಿ ಪ್ರಬಂಧವನ್ನು ಮಂಡಿಸಿದ್ದಾರೆ. ಇನ್ನು ಅವರ ಅನುವಾದಿತ ಕೃತಿಗಳು ಭಾರತೀಯ ಸಂಸ್ಕೃತಿ ಮತ್ತು ಮಾನವೀಯತೆ, ಸಾವಿನ ಸಂದೇಶ, ಒಬ್ಬಳು ಹುಡುಗಿ, ಬಾಲ್ಯದಲ್ಲಿಯೇ ಸತ್ತ ಒಬ್ಬಳು ಮುದುಕಿ, ಕೋಪವನ್ನು ಗೆಲ್ಲುವುದು ಹೇಗೆ, ಬದುಕುವ ಕಲೆ, ಚಿತ್ತವನ್ನು ಸಜ್ಜುಗೊಳಿಸಿ, ಇವೆಲ್ಲವೂ 2015ರಲ್ಲಿಯೇ ಪ್ರಕಟವಾಗಿವೆ. ಇನ್ನು ಅವರ ಸಂಪಾದಿತ ಕೃತಿಗಳು ಜೈನ ಕ್ಷೇತ್ರಗಳ ಐತಿಹ್ಯ, ಡಾಕ್ಟರ್ TR ಜೋಡಟ್ಟಿಯವರೊಂದಿಗೆ ಸಿರಿಗಂಧ ಸಂಶೋಧನಾ ಪ್ರಬಂಧಗಳ ಸಂಗ್ರಹ, ಬೆಳಗಾವಿ ಜಿಲ್ಲೆಯ ಸಾಹಿತ್ಯ ದರ್ಶನ. ಇನ್ನು 2006ರಲ್ಲಿ ಕೃಷ್ಣಾ ತೊರೆ ವಿಜೇಂದ್ರ ಮಹೇಶ್ವಾಡಿಯವರ ಸಮಗ್ರ ಕಾವ್ಯ ಸಂಕಲನ. 2007ರಲ್ಲಿ ಜ್ಞಾನ ಒಂದು ಇದ್ದ ಮ್ಯಾಲ ಮಾನಕೇನ ಕಡಿಮೆ ಇಲ್ಲ, ಸಿರುಗೂರು ಕಲ್ಮೇಶನ ತತ್ವ ಪದಗಳ ಸಂಗ್ರಹ.
2018ರಲ್ಲಿ ಶಂಕರ ಪುಷ್ಪ ಶಂಕರಣ್ಣ ಮಗ್ದುಮ್ ಅವರ ಅಭಿನಂದನಾ ಕೃತಿ ಮತ್ತು ಸಂಗಮ ಸಂಪದ ಡಾಕ್ಟರ್ ಸಂಗಮೇಶ್ ಖಂಡ್ಗಿ ಅವರ ಅಭಿನಂದನಾ ಕೃತಿ, ಬದ್ಧಬಾಹು ಚರಿತ್ರೆ ಮತ್ತು ಸ್ನೇಹ ಸೇತು ಡಾಕ್ಟರ್ ಎಸ್.ಕೆ. ಪಾಟೀಲ್ ರವರ ಅಭಿನಂದನಾ ಕೃತಿ, ಚಂದ್ರಪ್ರಭಾ ಹುಬ್ಬಳ್ಳಿ ಜೈನ್ ಬೋರ್ಡಿಂಗ್ ವಜ್ರ ಮಹೋತ್ಸವದ ಸ್ಮರಣ ಸಂಚಿಕೆ. ಇನ್ನು ಅವರ ಸಂಶೋಧನಾ ಪ್ರಬಂಧಗಳು 65, ಅವು ವಿವಿಧ ಗ್ರಂಥಗಳಲ್ಲಿ ಪ್ರಕಟವಾಗಿವೆ. ಇನ್ನು ಅವರು ಅವರಿಗೆ ಸಂದ ಗೌರವ ಸನ್ಮಾನಗಳು 1999ರಲ್ಲಿ ರೇಣುಕಾಶ್ರೀ ಗುರುಶಾಂತೇಶ್ವರ ಮಠ ಹುಕ್ಕೇರಿ ಇವರಿಂದ ಸಹಜ ನಗ್ಲೋಟಿ ಮಠ ಆದರ್ಶ ಶಿಕ್ಷಕ ಪ್ರಶಸ್ತಿ, ಸುಮಾ ವಸಂತ ಪ್ರಶಸ್ತಿ, ಸಾಲಿಗ್ರಾಮ್ ಜೈನ ಮಿತ್ರ ಮಂಡಳಿ ಬೆಂಗಳೂರು ಇವರಿಂದ ಆಚಾರ್ಯ ಬಾಹುಬಲಿ ಕನ್ನಡ ಸಾಹಿತ್ಯ ಪುರಸ್ಕಾರ. 2015ರಲ್ಲಿ ಚಿಕ್ಕೋಡಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದರು. 2024ರಲ್ಲಿ ಪರಿಮಳ ಪುರಸ್ಕಾರ ರಾಘವೇಂದ್ರ ಸ್ವಾಮಿ ಆರಾಧನಾ ಮಹೋತ್ಸವ ಸಮಿತಿಯವರಿಗೆ ಪಾಚಾಪುರ್ ಇವರಿಂದ. ಬೆಳಗಾವಿ ಜಿಲ್ಲಾ ಸಾಹಿತ್ಯ ಪ್ರತಿಷ್ಠಾನದವರ ವೆಂಬ್ಲ ಜೋಶಿ ಆದರ್ಶ ಅಧ್ಯಾಪಕ ಪ್ರಶಸ್ತಿ. ಇದಿಷ್ಟು ಅವರ ಪರಿಚಯ. ನನಗೆ ಲಭ್ಯವಾದ ಮಾಹಿತಿಯಿಂದ ಇಷ್ಟನ್ನು ನಾನು ತಿಳಿಸಪಡಿಸಿದ್ದೇನೆ. ಪಟ್ಟಣ್ ಸರ್ ಅವರಿಗೂ ಹಾಗೂ ಈ ಎಲ್ಲ ವೇದಿಕೆಯವರಿಗೂ ಈ ಸ್ವಾಗತ, ಪ್ರಾಸ್ತಾವಿಕ ಮತ್ತು ಪರಿಚಯ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಹೃದಯ ತುಂಬಿ ಧನ್ಯವಾದಗಳನ್ನು ಮತ್ತು ಈ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಮಾಹಿತಿಯಲ್ಲಿ ಆಗಲಿ ಪದಗಳಲ್ಲಾಗಲಿ ಏನಾರೇ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಧನ್ಯವಾದಗಳು. ಧನ್ಯವಾದಗಳು ಶರಣೆ ಸ್ಮಿತಾ ಪಾವಟೆ ಅವರಿಗೆ. ಅತ್ಯಂತ ಸುದೀರ್ಘವಾಗಿ ಸಂಘಟನೆಯ ಕಾರ್ಯವೈಖರಿಯನ್ನ ಪ್ರಸ್ತುತಪಡಿಸಿದ್ರಿ. ಹಾಗೆ ಇಂದಿನ ಅನುಭವವನ್ನು ಹಂಚಿಕೊಳ್ಳಲಿರ್ತಕ್ಕಂಥ ಡಾಕ್ಟರ್ PG ಕೆಂಪಣ್ಣವರ ಅಗಾಧವಾದಂತಹ ಅಗಣಿತವಾದಂತಹ ಸಾಹಿತ್ಯ ಸೇವೆ ಕೃಷಿಯನ್ನ ನಮ್ಮೊಂದಿಗೆ ಪರಿಚಯ ಮಾಡಿಕೊಟ್ರಿ. ಇಂತಹ ಸಾಹಿತಿಗಳನ್ನ ನಮ್ಮೆಲ್ರಿಗೂ ಕೂಡ ಈ ವೇದಿಕೆ ಮೂಲಕ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಶಶಿಕಾಂತ್ ಪಟ್ಟಣ್ ಗುರುಗಳಿಗೂ ಕೂಡ ನಮಿಸುತ್ತಾ, ಹಾಗೆ ಅವರ ಸಾಹಿತ್ಯ ಸೇವೆಗಾಗಿ ನಮ್ಮ ನಮನಗಳನ್ನು ಕೂಡ ಕೆಂಪಣ್ಣವರಿಗೆ ಅರ್ಪಿಸುತ್ತೇನೆ. ಈಗ ನೇರವಾಗಿ ವಿಶೇಷ ಉಪನ್ಯಾಸಕ್ಕೆ ಕರಿತೀನಿ. ಡಾಕ್ಟರ್ PG ಕೆಂಪಣ್ಣವರು ತಮ್ಮ ಅನುಭವವನ್ನು ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು, ಶರಣ ಮಲ್ಲಿಕಾರ್ಜುನ್ ಕೋಟೂರವರ ಧರ್ಮಪತ್ನಿ ಲಿಂಗೈಕ್ಯ ರೇಖಾ ಮಲ್ಲಿಕಾರ್ಜುನ್ ಇವರ ಸ್ಮರಣಾರ್ಥ 287ನೆಯ ಅನುಭವಗೋಷ್ಠಿಯನ್ನು ತಾವೆಲ್ಲ ಹಮ್ಮಿಕೊಂಡದ್ದು ಅತ್ಯಂತ ಸ್ತುತ್ಯಾರ ಕಾರ್ಯ ಅನ್ನೋದನ್ನು ನಾನು ಬಹಳ ಸಂತೋಷದಿಂದ ಒಪ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ಕೆ ಮಾರ್ಗದರ್ಶನ ಮಾಡ್ತಿರುವಂಥವ್ರು ಶರಣ ನಾಗರಾಜ್ ಮತ್ತಿಹಳ್ಳಿಯವರು, ವಚನ ಮಂಗಳವನ್ನ ಹಾಡಿದಂಥ ಶರಣಿ ಸರಸ್ವತಿ ಬೇರಾದರವರು, ಈ ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ಒಂದು ಚಾಲನೆ, ಒಂದು ಪ್ರೇರಣೆ ಕೊಡ್ತಾ ಇರುವಂತ ನಮ್ಮೆಲ್ಲರ ಆತ್ಮೀಯರು, ಕನ್ನಡ ಸಾರಸ್ವತ ಲೋಕದ ಅತ್ಯಂತ ಶ್ರೇಷ್ಠ ವಾಗ್ಮಿಗಳಾಗಿರುವಂಥವರು, ಬರಹಗಾರ ಆಗಿರುವಂಥವರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರು, ಜೊತೆಗೆ ಉಳಿದಂತೆ ಎಲ್ಲ ಸಹೋದರರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳಲಿಕ್ಕೆ ಬಹಳ ಸಂತೋಷ ಅನಿಸ್ತಾರೆ. ಇವತ್ತು ತಾವೆಲ್ಲ ಗೊತ್ತಿರುವ ಹಾಗೆ ಕನ್ನಡ ಸಾಹಿತ್ಯ ಲೋಕದ ಧ್ರುವ ತಾರೆ, ಪ್ರಥಮ ಕವಿಯತ್ರಿ ಅನ್ನುವಂಥ ಒಂದು ಬಿರುದಿಗೆ ಪಾತ್ರರಾಗಿರುವಂಥ ಅಕ್ಕ ಮಹಾದೇವಿಯರ ಒಂದು ಜಯಂತಿಯ ಒಂದು ಅತ್ಯಂತ ಪುಣ್ಯದ ದಿನ ಅನ್ನುವಂಥದ್ದನ್ನ ನಾನು ಸಂತೋಷದಿಂದ ಒಪ್ಕೊಳ್ಳಿಕ್ಕೆ ಬಹಳ ಆನಂದ ಅನಿಸ್ತದೆ. ಇಂಥ ಸುಸಂದರ್ಭದೊಳಗ ನನ್ನ ಗುರುಗಳು, ಸಾಹಿತ್ಯ ಲೋಕದ ಅತ್ಯಂತ ನಿಷ್ಠಾವಂತ ಅಧ್ಯಾಪಕರಾಗಿದ್ದಂಥ ಡಾಕ್ಟರ್ ಭುಜೇಂದ್ರ ಮಹೇಶ್ವರಿ ಅವರ ಬದುಕು ಸಾಧನೆಗಳನ್ನ ಒಂದು ಶಿವಾನುಭವ ಗೋಷ್ಠಿಯ ರೂಪದೊಳಗೆ ತಮಗೆ ನೀಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಬಳಗಕ್ಕ ವಿಶೇಷವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಮತ್ತೊಮ್ಮೆ ಧನ್ಯವಾದ ಅರ್ಪಣೆ ಮಾಡಿ ನನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಬಹಳ ಸಂತೋಷ ಅನಿಸ್ತಾರೆ. ಇವತ್ತು ತಮಗೆಲ್ಲ ತಿಳಿಸುವಂತ ಇನ್ನೊಂದು ವಿಶೇಷ ನನಗೆ ಅನಿಸ್ತಾ ಇರುವಂತಹದ್ದು, 1925ರಲ್ಲಿ ಜನಿಸಿದಂಥ ಪ್ರೊಫೆಸರ್ ಭುಜೇಂದ್ರ ಮಹೇಶ್ವರಿ ಅವರಿಗೆ ಇವಾಗ ಮೇ 5ಕ್ಕೆ ಅವರ 100ನೇ ಜನ್ಮ ದಿನೋತ್ಸವ. ಈ ವರ್ಷ ಇಡೀ ಕನ್ನಡ ನಾಡಿನಾದ್ಯಂತ ಈ ಭುಜೇಂದ್ರ ಮಹೇಶ್ವರಿ ಅವರ ಜನ್ಮ ಶತಮಾನೋತ್ಸವ ಆಚರಣೆ ಮಾಡುವಂತ ಒಂದು ಸಂದರ್ಭವನ್ನ ನಾವೆಲ್ಲ ಹಮ್ಮಿಕೊಳ್ಬೇಕನ್ನುವಂತ ಸದಾಶಯವನ್ನು ವ್ಯಕ್ತಪಡಿಸ್ತಾ, ಆತ್ಮೀಯ ಸದ್ಧರ್ಮ ಬಂಧುಗಳೇ, 1925 ಮೇ 5 ಬಹುಶಃ ಬಹಳ ವಿಶೇಷವಾಗಿರುವ ದಿನ.
ಅಥಣಿ ತಾಲೂಕಿನ ಮಹಿಷವಾಡಿ ಅನ್ನುವಂಥ ಚಿಕ್ಕ ಬಹಳ ಅತ್ಯಂತ ಸುಂದರವಾಗಿರುವಂತ ಕೃಷ್ಣಾ ನದಿ ತೀರದ ಅತ್ಯಂತ ರಮ್ಯ ಸ್ಥಳದೊಳಗೆ ಹುಟ್ಟಿದಂಥವರು ಪ್ರೊಫೆಸರ್ ಭುಜೇಂದ್ರ ಮಹಿಷವಾಡಿ ಅವರು. ತಂದೆ ಬಣಪ್ಪ, ತಾಯಿ ಮೌನವ್ವ. ಮಣಿತನದ ಮೂಲ ಹೆಸರು ಸಿದ್ದವ್ವಗೋಳು ಅನ್ನುವಂಥದ್ದು. ವಂಶದ ಮೂಲ ಪುರುಷ ಸಂಗೋಡಿಯ ನರಸಿಂಗರಾಯ. ಕ್ರಿಸ್ತಿ ಶಕ 1378 ಸಂಗೋಡಿಯಿಂದ ಅವರ ಮಣಿತನ ಗೌಳೇರಹಟ್ಟಿ, ಅದನ್ನು ಇವತ್ತು ಮಹಿಷವಾಡಿ ಅಂತ ಕರೆಯುವಂತ ಗ್ರಾಮಕ್ಕೆ ಸ್ಥಳಾಂತರ ಆದದನ್ನ ನಾವೆಲ್ಲ ಅವರ ಒಂದು ಮಣಿತನ ಇತಿಹಾಸವನ್ನು ಕಂಡುಕೊಂಡಾಗ ನಾವು ಕಂಡುಕೊಳ್ತಾ ಇದ್ದೇವೆ. ಬಣಪ್ಪ ಮತ್ತು ಮೌನವ್ವ ಇವರು ಬಹಳ ವಿಶೇಷವಾಗಿರುವಂಥ ಮತ್ತು ಅವರಿಗೆ ಸರಸ ದಾಂಪತ್ಯವನ್ನು ನಾವೆಲ್ಲ ಕಂಡುಕೊಳ್ಬಹುದು. ಇವರಿಗೆ ಭುಜೇಂದ್ರ ಮತ್ತು ಸಿದ್ದಪ್ಪ ಅನ್ನುವಂಥ ಇಬ್ರು ಗಂಡ್ಮಕ್ಕಳು ಜೊತೆಗೆ ಹೆಣ್ಮಕ್ಳು ಕೂಡ ಹುಟ್ಟಿದ್ದನ್ನ ನೋಡ್ಕೊಂಡಾಗ 1945 ಭುಜೇಂದ್ರ ಮದುವೆ ಕೂಡ ಆಗ್ತಾರೆ. 1925 ಹುಟ್ಟಿ 20ನೇ ವರ್ಷಕ್ಕೆ ಅವರ ಅಕ್ಕನ ಮಗಳು ಗಂಗವಳ ಮಗಳು ಭಾಗ್ಯರಥಿ ಅನ್ನುವಂಥವಳು ಅಲ್ಲಿ ಪಕ್ಕದ ಸೌದಿ ಗ್ರಾಮದವರು, ಅವ್ರ ಜೊತೆ ಮದುವೆ ಆಗ್ತದೆ. ಮದುವೆ ಆದ್ರೂ ಕೂಡ 20ನೇ ವರ್ಷಕ್ಕೆ ಮದುವೆ ಆದ್ರೂ ಕೂಡ ಅವ್ರಿಗಿನ್ನು ಓದುವಂತ ಹಂಬಲ, ಆ ತುಡಿತ ಇರುವುದನ್ನ ಕಂಡಾಗ ಅವಳ ಭಾಗ್ಯಶ್ರೀಯಾಗಿ ಭಾಗ್ಯರಥಿಯಾಗಿ ಮನೆಗೆ ಬಂದಂತ, ನಿಜಕ್ಕೂ ಕೂಡ ಅವ್ರ ಹೆಸರು ಕೂಡ ಭಾಗ್ಯರಥಿನೇ. ಇವರ ಒಂದು ಬದುಕಿಗೆ ಒಂದು ದೊಡ್ಡ ಒಂದು ಬೆಂಗಾವಲಾಗಿ ನಿಂತಂಥವ್ರು ಕೂಡ ಅವರೇ ಅನ್ನೋದನ್ನ ನೆನಪಿಸಿಕೊಂಡು ಗಂಡನ ಓದುವ ಹವ್ಯಾಸಕ್ಕೆ ಎಂದೂ ಕೂಡ ಅವರು ತೊಡಕಾಗದೆ ಅವರ ಓದಿಗೆ ಸದಾಕಾಲ ಬೆಂಬಲ ಸೂಚಿಸ್ತಾ ಬಂದಂಥವ್ರು ಅನ್ನೋದನ್ನ ನಾವು ಗಮನಿಸಬೇಕು. ಇಂಥ ಭುಜೇಂದ್ರ ಮತ್ತು ಭಾಗ್ಯರಥಿ ಅವರಿಗೆ ಅಕ್ಕ ತಾಯಿ ಅಶೋಕ, ಸುನಂದ ಮತ್ತು ಸುಚೇತ ಅನ್ನುವಂಥ 4 ಜನ ಮಕ್ಕಳು. ಆ 4 ಜನೊಳಗೆ ಅಶೋಕ್ ಅವರು MBBS ಮುಗಿಸ್ಕೊಂಡು ನಮ್ಮ KLE ಸಂಸ್ಥೆಯ ಮೆಡಿಕಲ್ ಕಾಲೇಜ್ ಒಳಗೆ ಅಧ್ಯಯನ ಮಾಡಿ MBBS ಮುಗಿಸ್ಕೊಂಡು ಇವಾಗ ಅವ್ರ ಊರಲ್ಲೇ ಇರುವಂತ ಅಂದ್ರೆ ಮಹಿಷವಾಡಿ ಗ್ರಾಮದೊಳಗೆ ಒಬ್ಬ ವೈದ್ಯರಾಗಿ, ಒಬ್ಬ ಜನಪ್ರಿಯ ಲೇಖಕರಾಗಿಯೂ ಕೂಡ ಅವರು ತಮ್ಮ ಒಂದು ವೃತ್ತಿಯನ್ನು ಮುಂದುವರಿಸಿದ್ದಾರೆ. ಅತ್ಯಂತ ಧಾರ್ಮಿಕ, ನಿಷ್ಠಾವಂತ, ತಮ್ಮ ತಂದೆ ಬಗ್ಗೆ ಬಹಳ ಗೌರವ ಇರುವಂತ ಒಬ್ಬ ಅತ್ಯಂತ ಸಭ್ಯ ವ್ಯಕ್ತಿಯಾಗಿ ಅವರು ಬೆಳಗಿದ್ದಾರೆ ಅನ್ನೋದನ್ನ ನೆನಪಿಸ್ಕೊಳ್ಬೇಕು. ಡಾಕ್ಟರ್ ಅಶೋಕ್ ಅವರ ಒಂದು ಎಲ್ಲ ಕಾರ್ಯಕ್ಕೆ ಅವರ ಒಂದು ಹೆಗಲೇನಿಯಾಗಿ ನಿಂತಂಥವರು ಅವರ ಮಡದಿ ಅಭಿನಂದನ, ಅವರಿಗೆ ಒಬ್ಬಳ ಮಗಳು ಆದರ್ಶ ಅನ್ನೋದನ್ನ ನೆನಪಿಸ್ಕೊಳ್ಬೇಕಾಗಿದೆ. ಇನ್ನ 1945 ಮದುವೆ ಆದ್ರೂ ಕೂಡ ಮಡದಿಯ ಒಂದು ನೆನಪು, ಆಕೆ ಒಂದು ಸದಾ ಒಂದು ತುಡಿತ, ಆಕೆ ಜೊತೆಯಾಗಿರ್ಬೇಕನ್ನುವಂತ ಹಂಬಲ ಇದ್ರೂ ಕೂಡ ಓದಬೇಕನ್ನುವಂತ ಹಂಬಲಕ್ಕಾಗಿ 1946 ಸಾಂಗ್ಲಿ ವೆಲ್ಲಿಂಗ್ಟನ್ ಕಾಲೇಜ್ಗೆ ಅವರೆಲ್ಲ ಪ್ರವೇಶ ಪಡ್ಕೊಳ್ತಾರೆ. ಇದು ನಾವು ವಿಶೇಷವಾಗಿ ಗಮನಿಸಬೇಕು. ಯಾಕಂದ್ರೆ ಅಂಬೇಡ್ಕರ್ ಅವರ ಒಂದು ಓದಿಗೆ ಅವರ ಒಂದು ಹೆಂಡತಿನೂ ಕೂಡ ಹೇಗೆ ಒಂದು ಬೆಂಗಾವಲ ಅಂದಿದ್ದಳೋ, ಓದನ್ನ ಮುಂದುವರಿಸಲಿಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಳು, ಅದೇ ರೀತಿ ಕನ್ನಡದ ಅನೇಕ ಒಂದು ಧೀಮಂತ ಲೇಖಕರ ಒಂದು ಹಿಂದೆ ಒಬ್ಬ ದೊಡ್ಡ ಸಾರಥಿಯಾಗಿ ಅವರ ಮಡದಿಯರು ನಿಂತಿದ್ದಾರೆ ಅನ್ನೋದಕ್ಕೆ ಇವರ ಒಂದು ಸಾಕ್ಷಿಯಾಗಿ ನಮಗೆ ಕಂಡು ಬರ್ತಾ ಇದ್ದಾರೆ. ಆಮೇಲೆ 1947 ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಪ್ರಾರಂಭದೊಳಗೆ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆದರೆ ಓದುವ ಹಂಬಲ, ಮುಂದೆ ಕಾವ್ಯದ ಒಂದು ತುಡಿತ, ಒಂದು ಜೊತೆಗೆ ತನ್ನ ಗೆಳೆಯರೊಂದಿಗೆ ಊರ ಮತ್ತು ಸುತ್ತಮುತ್ತ ಸಂಘಟನೆಗಳು ಕಟ್ಟಿಕೊಂಡು ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಅವರೆಲ್ಲ ಭಾಗವಹಿಸುವಂತ ಅವರ ಒಂದು ಮನೋಭಾವ ಬಹುಶಃ ಅವರ ಪತ್ರ ಸಾಹಿತ್ಯ ಮೂಲಕ ನಾವೆಲ್ಲ ತಿಳ್ಕೊಳ್ಳಿ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಅಂದಿನ ಒಂದು ಗೆಳೆಯರ ಗುಂಪಿನ ಪತ್ರೋತ್ತರಗಳೇ ಒಂದು ಅದ್ಭುತವಾಗಿರುವಂಥವು. ನನ್ನ ಒಂದು PhD ಮಾಡಿದ ಸಂದರ್ಭದೊಳಗೆ ಬಗೆ ಎಲ್ಲಟ್ಟಿವರು, ದೂನಿನ್ ಬೆಳಗಲಿಯವರು, ಇವರು ಸುಮಾರು ಸುತ್ತಮುತ್ತ ಎಲ್ಲಾ ಜನ ಪತ್ರಗಳ ಮೂಲಕ ನಿಮ್ಮ ಊರೊಳಗೆ ಏನ್ ನಡೀತಾ ಇದೆ, ಆಂಗ್ಲ ವಿರುದ್ಧ ಏನ್ ಕ್ರಮ ಕೈಗೊಳ್ತಿದ್ದೀರಿ, ಇಂಥ ಒಂದು ಪತ್ರ ಸಾಹಿತ್ಯವೇ ಬಹುಶಃ ಅಂದಿನ ಒಂದು ವಿದ್ಯಾರ್ಥಿಗಳ ಮನೋಭಾವದೊಳಗೆ ದೇಶದ ಬಗ್ಗೆ ಇರುವಂತ ತುಡಿತ, ಮಿಡಿತ, ಸ್ವಾತಂತ್ರ್ಯ ಪಡ್ಕೊಳ್ಬೇಕಂತ ಹಂಬಲ ಬಹುಶಃ ಬಹಳ ನಿಜಕ್ಕೂ ಕೂಡ ಒಂದು ಸ್ಮರಣೀಯ ಅನ್ನೋದನ್ನ ನಾವೆಲ್ಲ ಗಮನಿಸಬೇಕು. ಅಂತ ಅವಧಿಯೊಳಗೆ 1950 ಮಾಯಾ ಮಂದಿರ ಎನ್ನುವಂಥ ಒಂದು ಕವನ ಸಂಕಲನ ಬರುವುದರ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ಅವರೆಲ್ಲ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಬಹುಶಃ ಆ ಮೂಲಕವೇ ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಆ ಮಾಯಾ ಮಂದಿರದ ಮೂಲಕ ಪ್ರವೇಶ ಮಾಡಿ ಎಲ್ಲ ಜನರ ಒಂದು ಮನಸ್ಸನ್ನು ಗೆಲ್ತಾ ಇದ್ದಾರೆ. ವಿಶ್ವದ ಮಾಯಾ ಮಂದಿರದೊಳಗಿದು ಬಾಳಿನ ತೊಟ್ಟಿಲು ತೂಗುತ್ತಿದೆ, ಹುಟ್ಟಿನ ಸಾವಿನ ಮಧ್ಯಂತರದೊಳು ಸಂತತ ವಿಂತಿದು ತೂಗುತ್ತಿದೆ, ಹಗಲಿರುಳನ್ನು ಮೇಲುರುಳುತ್ತಾ ಹೊಳುತ್ತಾ ತೇಲುತ್ತಾ ತಲೆಯೊಳು ತೂಗುತ್ತಿದೆ, ಹಿಂದಕ್ಕೆ ಮುಂದಕ್ಕೆ ಅಲೆದೊಲೆದು ಆಡುತ್ತಾ ತಾವರೆ ತೊಟ್ಟಲು ತೇಲುತ್ತಿದೆ ಅನ್ನುವಂತ ಆ ಮಾಯಾ ಮಂದಿರದ ಒಂದು ಸರಸ
ಆ ನುಡಿಗಳು ಬಹುಶಃ ಕನ್ನಡಿಗರ ಮನಸ್ಸನ್ನ ಗೆದ್ದು ಅನ್ನೋದನ್ನ ಇವತ್ತು ಕೂಡ ಆ ಜನ ಆ ರಸಿಕರು ನೆನಪಿಸಿಕೊಳ್ತಾರೆ. ಅಂದ್ರೆ ಬಹುಶಃ ಅವರ ಒಂದು ಕಾವ್ಯದೊಳಗಿದ್ದಂಥ ಒಂದು ರಸಿಕತೆ, ಒಂದು ಶೈಲಿ ಬಹುಶಃ ನಮಗೆಲ್ಲ ಒಂದು ಅಪ್ಯಾಯಮಾನವಾಗಿರುವುದನ್ನು ನಾವು ಗಮನಿಸಬೇಕು. ಇಂಥ ಅವಧಿಯಲ್ಲಿ 1954 ಅವರು ಬೆಡಕೆ ಹಳ್ಳದ BS ಪ್ರೌಢಶಾಲೆಯೊಳಗ ಶಿಕ್ಷಕಕ್ಕಾಗಿ ಸೇರ್ಕೊಳ್ತಾ ಇದ್ದಾರೆ. ಬಹುಶಃ ಅಂದಿನ ಕಾಲದೊಳಗೆ ಗೆಳೆತನ ಅನ್ನೋದಕ್ಕೆ ಎಂಥ ದೊಡ್ಡ ಬೆಲೆ ಇತ್ತು ಅನ್ನೋದನ್ನ ಗಮನಿಸಿದಾಗ ಇವರೊಬ್ಬರೇ ಶಿಕ್ಷಕರಾಗಿ ಹೋಗ್ಲಿಲ್ಲ, ಅಲ್ಲಿ TK ಪಾಟೀಲ್ ಅಂತ ತಿಳ್ಕೊಂಡು ಇವರ ಒಂದು ಸಾಹಿತ್ಯದ ಒಂದು ಗುಣವನ್ನು ಕಂಡಂಥವ್ರು ಇವರನ್ನ ನಮ್ಮ ಶಾಲೆಯೊಳಗೆ ಇರಬೇಕಂತ ತಿಳ್ಕೊಂಡು ಕರೆಸಿಕೊಡ್ತಾ ಇದ್ದಾರೆ. ಮಹೇಶ್ವಾಡಿ ಅವರ ಅಲ್ಲಿ ಹೋದ ಮೇಲೆ ಕನ್ನಡದ ಇನ್ನೊಬ್ಬ ಧೀಮಂತ ಲೇಖಕ, ಬಹಳ ದೊಡ್ಡ ಒಂದು ಸಾಹಿತಿ BS ಅನ್ನದೇವರನ್ನು ಕೂಡ ಅದೇ ಒಂದು ಶಾಲೆ ಒಳಗ ಇವರು ಸೇರಿಸಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಅವರಿಬ್ಬರು ಕೂಡ ಜೀವದ ಒಂದು ಗಳಸ್ಯ ಕಂಠಸ್ಯ ಗೆಳೆಯರು, ಜಾತಿ ಮತ ಪಂಥವನ್ನ ಬದಿಗಿಟ್ಟು ಬೆಳೆದಂಥವರು. ಹೀಗಾಗಿ ಆ ಒಂದು ಕಡೆಗೆ BS ಅನ್ನದೇವರು, ಇನ್ನೊಂದು ಕಡೆ ಮಹೇಶ್ವಾಡಿ ಅವರು, ಅವ್ರ ಜೊತೆಗಾಗಿ ಕೂಡಿದಂಥವರು ನಮ್ಮ ಬನಹಟ್ಟಿಯ ಬಗಿ ಯಲ್ಲಟ್ಟಿಯವರು. ಇವರೆಲ್ಲ ಕೂಡ್ಕೊಂಡು 1955 ಅಲ್ಲಿ ಶಮಡಿವಾಡಿ ಒಳಗ ಒಂದು ಸ್ನೇಹ ಪ್ರಕಾಶನ ಸಂಸ್ಥೆಯನ್ನು ಹುಟ್ಟು ಹಾಕ್ತಾರೆ. ಬಹುಶಃ ಈ ಸ್ನೇಹ ಪ್ರಕಾಶನ ಸಂಸ್ಥೆ ಬೆಳಗಾವಿ ಜಿಲ್ಲೆಯ ಒಂದು ಕನ್ನಡ ಸಾಹಿತ್ಯ ಕ್ಷೇತ್ರದೊಳಗ ಕನ್ನಡವನ್ನು ಗಟ್ಟಿಗೊಳಿಸಲಿಕ್ಕೆ ಅಸ್ತಿತ್ವವನ್ನು ಹಾಕದಂತ ಅತ್ಯಂತ ಶ್ರೇಷ್ಠ ಒಂದು ಪ್ರಕಾಶನ ಸಂಸ್ಥೆಯನ್ನ ನಾವು ಅಂತ ತಿಳ್ಕೊಂಡು ನಾವೆಲ್ಲ ಒಪ್ಕೊಳ್ಬೇಕು. ನಮ್ಮ ಡಾಕ್ಟರ್ ಕಮತಿಯವರು ಪ್ರಾರಂಭ ಮಾಡಿದಂಥ ಗೆಳೆಯರ ಬಳಗ, ಅದಕ್ಕಿಂತಲೂ ಹೋದೊಳಗೆ ಈ ಸ್ನೇಹ ಪ್ರಕಾಶನ ಆ ಭಾಗದೊಳಗೆ ಕನ್ನಡದ ಒಂದು ಕೈಂಕರ್ಯವನ್ನ ಕಂಡುಕೊಂಡು ಅದಕ್ಕೆ ಒಂದು ಅಸ್ತಿತ್ವವನ್ನು ಹಾಕಿ ಕೊಟ್ಟದ್ದನ್ನ ಯಾರೂ ಇವತ್ತು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಮೂಲಕ 1955 ಪ್ರಾರಂಭ ಅಂತ ಸ್ನೇಹ ಪ್ರಕಾಶನ ಸಂಸ್ಥೆ ಬಹುಶಃ ಕನ್ನಡ ಸಾಹಿತ್ಯ ಕ್ಷೇತ್ರದೊಳಗೆ ಬಹಳ ದೊಡ್ಡ ಅದ್ಭುತ ಸಾಧನೆ ಮಾಡಿದ್ದನ್ನ ಇವತ್ತು ಎಲ್ಲರೂ ನೆನಪಿಸಿಕೊಳ್ತಾರೆ. ಯಾಕಂದ್ರೆ ಆ ಸ್ನೇಹ ಸಂಸ್ಥೆಯ ಮೂಲಕ ಸ್ನೇಹ ಬಳಗದ ಮೂಲಕ ಸುಮಾರು 13 ಕವನ ಸಂಕಲನಗಳು, ಒಂದು ಕೃತಿಗಳು ಅಂದಿನ ಕಾಲಕ್ಕೆ ಬಂದು ಅನ್ನೋದು ಕೂಡ ಬಹಳ ವಿಶೇಷವಾಗಿರುವಂತದ್ದು. 5 ಜನ ಕೂಡ್ಕೊಂಡು 5 ಜನ ಲೇಖಕರು ಕೊಂಡು 1955 ಐದಳ ಮಲ್ಲಿಗೆ ಅನ್ನುವಂತ ಕವನ ಸಂಕಲನ ಅವರು ಜಾರಿಗೆ ತರ್ತಿದ್ದಾರೆ. ಅದೇ ರೀತಿ ಸನದಿ ಮತ್ತು ಶ್ರೀಕಾಂತ್ ಖೋತ್ ಅವರು ಕೂಡ್ಕೊಂಡು ಗುಲಾಬಿ ಗೊಂಚಲು, ಮುಂದೆ ನಮ್ಮ ಸನದಿಯವರ ಒಂದು ಪ್ರತ್ಯೇಕ ಗ್ರಹ ಪಂಚಮಿ ಅನ್ನುವಂಥ ಶಿಶು ಗೀತೆಗಳನ್ನ ತಂದು ಬಹುಶಃ ಚಿಕ್ಕೋಡಿ ಸುತ್ತಮುತ್ತ ಎಲ್ಲಾ ಕಾರ್ಯಕ್ರಮದೊಳಗೆ ಅತ್ಯಂತ ಸುಶ್ರಾವ್ಯವಾಗಿ ಹಾಡಿ ಮಕ್ಕಳನ್ನು ನಲಿದಾಡಿಸಿದಂತ ಒಂದು ಗ್ರಹ ಪಂಚಮಿ ಬಹುಶಃ ಇವತ್ತು ಕೂಡ ಜನ ಅದನ್ನು ನೆನಪಿಸಿಕೊಳ್ತಿದ್ದಾರೆ. ಅದೇ ರೀತಿ ಬಗಿ ಯಲ್ಲಟ್ಟಿ ಅವರು ಅಲ್ಲಿ ದೂರದಲ್ಲಿದ್ದರೂ ಕೂಡ ಇವ್ರ ಜೊತೆಗೆ ಸೇರಿಕೊಂಡು ತಮ್ಮ ರಸಿಕ ಪಕ್ಷಿ ಅನ್ನುವಂಥ ಕವನ ಸಂಕಲನವನ್ನ ಆ ಮೂಲಕ ಅಲ್ಲಿ ಪ್ರಕಾಶನ ಸಂಸ್ಥೆಗೆ ನೀಡ್ತಾ ಇದ್ದಾರೆ. ಅದೇ ರೀತಿ ಬಾಳಿನ ಬೆಳಕು, ನಮ್ಮ ಸನದಿಯವರ ಜಲೇಬಿ ಝಣ್ ಝಣ್ ಅನ್ನುವಂಥ ಕವನ ಸಂಕಲನ, ಆಶಾಕಿರಣ ಅನ್ನುವಂಥ ಅದೇ ಸನದಿಯವರ ಕವನ ಸಂಕಲನ. ಇನ್ನೊಂದು ವಿಶೇಷ ಅಂದ್ರೆ ಚಂದ್ರಶೇಖರ್ ಕಂಬಾರ್ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರ ಬಹಳ ದೊಡ್ಡ ಹೆಸರು ಮಾಡಿದಂಥವ್ರು, ಜ್ಞಾನಪೀಠ ಪ್ರಶಸ್ತಿ ಕೂಡ ಪುರಸ್ಕಾರ ಆದಂಥವ್ರು. ಅವರ ಮೊದಲ ಕವನ ಸಂಕಲನ ಪ್ರಕಾಶನ ಸಂಸ್ಥೆ, ಈ ಸ್ನೇಹ ಪ್ರಕಾಶ ಸಂಸ್ಥೆ ಮೂಲಕವೇ ಬಗಿ ಯಲ್ಲಟ್ಟಿ ಅವರು, BS ಸನದಿಯವರು, ಭುಜೇಂದ್ರ ಮಹೇಶ್ ಅವರು ಪ್ರಕಾಶನ ಮಾಡೋದ್ರ ಮೂಲಕ ನಮ್ಮ ಚಂದ್ರಶೇಖರ ಕಂಬಾರ್ ಅವರು ಸಾಹಿತ್ಯ ಕ್ಷೇತ್ರದೊಳಗೆ ಬೆಳೆಯಲಿಕ್ಕೆ ಒಂದು ಪ್ರೇರಣೆ ಕೊಟ್ಟರು ಅನ್ನೋದು ಕೂಡ ನಾವೆಲ್ಲ ನೆನಪಿಸ್ಕೊಳ್ಬೇಕು ಇವತ್ತೆಲ್ಲ. ಅದೇ ರೀತಿ ಭುಜೇಂದ್ರ ಮಹೇಶ್ವಾಡಿ ಅವರ ಕಟ್ಟುವ ಕೈ, JB ಪಾಟೀಲರ ಕಾಂಚನ, ಬುದ್ಧನ ಹಿಂದಿಗಡೆ ಕನ್ನಡ ಸಾಹಿತ್ಯ ಕ್ಷೇತ್ರ ಇನ್ನೊಂದು ದೊಡ್ಡ ಒಂದು ಹೆಮ್ಮೆಯ ಒಂದು ಅಧ್ಯಾಪಕರಾಗಿದ್ದಂಥವ್ರು. ಅವರ ಒಂದು ಹುಲ್ಲು ಗೆಜ್ಜೆ ಅನ್ನುವಂಥ ಕವನ ಸಂಕಲನ ಕೂಡ ಇದೇ ಒಂದು ಪ್ರಕಾಶ ಸಂಸ್ಥೆ ಮೂಲಕ ಬಂತು ಅನ್ನೋದನ್ನ ನೆನಪಿಸಿಕೊಂಡಾಗ ಆ ಸಂಸ್ಥೆ ಗಡಿ ಭಾಗದೊಳಗೆ ಹೇಗೆ ಕೆಲಸ ಮಾಡ್ತು ಅನ್ನೋದು ಕೂಡ ನಾವೆಲ್ಲ ನೆನಪಿಸ್ಕೊಳ್ಬೇಕು. ಈ ಮೂಲಕ 1956 ಅವರು ಮತ್ತೆ ಬೆಳಗಾವಿಗೆ ಬಂದು BT ಪದವಿಯನ್ನು ಪಡ್ಕೊಳ್ತಾ ಇದ್ದಾರೆ. 57 ಅವರು ತುಡಿತ ಇನ್ನೂ ಮುಗಿಲಿಲ್ಲ, ಪುಣಾಕ್ ಹೋಗ್ತಾರೆ. ಪುಣಾಕ್ ಹೋಗಿ MA ಪದವಿಯನ್ನ ಕನ್ನಡ ಮತ್ತು ಅರ್ಧಮಾಗದೊಳಗ ಅವ್ರು ಮುಗಿಸಿಕೊಂಡು 57 ಮತ್ತೆ ಶಿಕ್ಷಕ ಹುದ್ದೆಗೆ ರಾಜೀನಾಮೆ ಕೊಟ್ಟು 1958 ಕೊಲ್ಲಾಪುರದ ರಾಜಾರಾಮ್ ಕಾಲೇಜಿಗೆ ಅರೆಕಾಲಿಕ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇಲ್ಲ ನಾವು ನೆನಪಿಸ್ಕೊಳ್ಬೇಕು, ಅಲ್ಲಿ KG ಕುಂದಾನಗಾರ ಅಂತ ಒಬ್ಬ ಶ್ರೇಷ್ಠ ಕನ್ನಡ ಅಧ್ಯಾಪಕರು ಕನ್ನಡಿಗರನ್ನು ಕೈ ಮಾಡಿ ಕರೀತಾ ಇದ್ದರು. ಅಲ್ಲಿ ಯಾವ ಭಾಷೆ, ಜಾತಿ, ಮತ ಭೇದವಿಲ್ಲದೆ ಕೊಲ್ಲಾಪುರ ಅಂದಿನ ಕಾಲಕ್ಕ ಕೊಲ್ಲಾಪುರ, ಮುಂದೆ ಸಾಂಗ್ಲಿ, ಪುಣೆ ಇವರೆಲ್ಲ ಕನ್ನಡ ಅಧ್ಯಾಪಕರಿಗೆ
ಅವಕಾಶವನ್ನು ಕೊಟ್ಟಂಥದ್ದು, ಕನ್ನಡ ವಿದ್ಯಾರ್ಥಿಗಳಿಗೆ ಅವಕಾಶ ಕೊಟ್ಟಂತ ಪ್ರಮುಖ ಕೇಂದ್ರಗಳಾಗಿದ್ದು ಅನ್ನೋದು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಸಾಂಗ್ಲಿ ಒಳಗ ವಿಲ್ಲಿಂಗ್ಡನ್ ಕಾಲೇಜ್ ಒಳಗ ಡಾಕ್ಟರ್ ರಂಶ್ರೀ ಮುಗುಳಿ ಅಂತವರು, ಫರ್ಗ್ಯೂಸನ್ ಕಾಲೇಜ್ ಒಳಗ ವಿ.ಕ. ಗೋಕಾಕ್ ಅಂತವರು, ಇವರೆಲ್ಲ ಕನ್ನಡ ಸಾಹಿತ್ಯ ಕ್ಷೇತ್ರದ ಧ್ರುವತಾರೆಗಳಿಗೆ ಪ್ರೇರಣೆ ಕೊಟ್ಟಂತ ಅದ್ಭುತ ಒಬ್ಬ ಪ್ರೇರಕ ಶಕ್ತಿಗಳಾಗಿದ್ದ ಅನ್ನೋದು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಭುಜೇಂದ್ರ ಮೈಶ್ವಾಡಿ ಅಂತವ್ರ ವ್ಯಕ್ತಿಗಳು ಬೆಳಿಬೇಕಾದ್ರೆ ಒಂದು 4-5 ಜನ ಅವರಿಗೆ ಪ್ರೇರಕ ಶಕ್ತಿಗಳಾಗಿದ್ದ ಅನ್ನೋದನ್ನ ನಾವೆಲ್ಲ ನೋಡ್ಬೇಕಾಗಿದೆ. ಒಂದು ಕಡೆಗೆ ಇನ್ನೂ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಾಗಲೇ ನಮ್ಮ ರಂಶ್ರೀ ಮುಗುಳಿಯವರು ಜೊತೆಗೆ ಇವರೆಲ್ಲ ಸಂಪರ್ಕ ಬೆಳೆಸಿದ್ರು. ಪದೇ ಪದೇ ಅವರೆಲ್ಲ ಪತ್ರ ಬರಿತಾ ಇದ್ರು, ಮೈಶ್ವಾಡಿ ಅವರೇ, ನೀವು ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅಲ್ಲೇ ಉಳಿದು ಬೇಡ, ಓದಬೇಕು, ಮದುವೆ ಆದ್ರೂ ಕೂಡ ಓದುವ ಹಂಬಲ ಬಿಡಬೇಡಿ, ಮುಂದೆ ಬರಬೇಕು, ನಿಮ್ಮೊಳಗೊಂದು ಪ್ರತಿಭೆ ಇದೆ ಅಂತ ಇಟ್ಕೊಂಡು ಅದಕ್ಕೆ ನೀರು ಎರೆದ್ರು, ಪೋಷಣೆ ಮಾಡಿದ್ರು, ಇವರ ಒಂದು ಕೃತಿಗೆ ಮುನ್ನುಡಿ ಕೂಡ ಬರೆದ್ರು. ಆ ಮೂಲಕ ಇವರು ಓದುವ ಹಂಬಲ ಬೆಳೆದು ಅವ್ರ ಜೊತೆಗೆ ಮಿರ್ಜಿ ಅಣ್ಣಾರಾಯರು ಜೊತೆಗೆ ನಮ್ಮ ಆನೆ ಉಪಾಧ್ಯಾಯರು ಕೂಡ ಇವರಿಗೆಲ್ಲ ಒಂದು ಪ್ರೇರಕ ಶಕ್ತಿಯಾಗಿ ನಿಲ್ತಿದ್ದಾರೆ. ಇವರಿಗೆ ಗೆಳೆಯರ ಬಳಗ ಬಗೆ ಎಲ್ಲಟ್ಟೆ ಒಂದು ದೊಡ್ಡ ಶಕ್ತಿಯಾಗಿ ಕೂಡ ಇವರ ಜೊತೆಯಾಗಿ ನಿಂತದ್ದು B.S. ಅಣದಿಯವರಂತ ಸಹೃದಯ ಮಿತ್ರ ದೊರಕಿದ್ದ ಬಹುಶಃ ಇವರ ಕಾರ್ಯಕ್ಷೇತ್ರಕ್ಕೆ ಇನ್ನಷ್ಟು ಹಬ್ಬಲಿಕ್ಕೆ ಒಂದು ಅವಕಾಶ ಸಿಗ್ತನ್ನೋದನ್ನ ನಾವೆಲ್ಲ ನೆನಪಿಸ್ಕೊಳ್ಬೇಕು. ಆ ಮೂಲಕ 1960ಕ್ಕೆ ನಮ್ಮ KLE ಸಂಸ್ಥೆ RLS ಕಾಲೇಜ್ ಒಳಗ ಇವರು ಅಧ್ಯಾಪಕರಾಗಿ ಸೇವಿಸಿದ್ದಾರೆ. ಮುಂದೆ 1961 ಲಿಂಗರಾಜ್ ಕಾಲೇಜ್ ಒಳಗ ಪೂರ್ಣಾವಧಿ ಕನ್ನಡ ಅಧ್ಯಾಪಕರಾಗಿ ಅವರು ಸೇರಿಕೊಂಡು ಅನ್ನೋದನ್ನ ನೆನಪಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ KLE ಸಂಸ್ಥೆ ಬಹುಶಃ ಈ ಭಾಗದೊಳಗೆ ಕನ್ನಡದ ಎಲ್ಲ ಹೆಸರಾಂತ ಲೇಖಕರಿಗೆ ಒಂದು ರೀತಿಯ ಮನೆ ಹಾಕಿದ್ದು, ಅವರಿಗೊಂದು ಪ್ರೇರಣೆ ಕೊಟ್ಟದ್ದು, ಅವರ ಬರಹಕ್ಕೆ ಒಂದು ಪ್ರಚೋದನೆ ಕೊಟ್ಟಂತ ಬಹುದೊಡ್ಡ ಸಂಸ್ಥೆ ಅನ್ನೋದನ್ನ ನಾವು ನೆನಪಿಸ್ಕೊಳ್ಬೇಕು. ಅಂತ KLE ಸಂಸ್ಥೆ ಒಳಗೆ ಇವರು ಪೂರ್ಣಾವಧಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಲಿಂಗರಾಜ್ ಕಾಲೇಜ್ ಒಳಗ ಇವರು ನಮ್ಮ ಸಂಸ್ಥೆ ಬೂಸನೂರು ಮಠ ಅಂತ ದೊಡ್ಡ ಅಧ್ಯಾಪಕರು ಇವ್ರ ಜೊತೆಗಿರ್ತಾರೆ. ಅವರ ಒಂದು ಸಂಪರ್ಕ, ಅವ್ರ ಜೊತೆಗಿರುವಂತಹ ಒಂದು ಸಾಮೀಪ್ಯದ ಮೂಲಕ ಇವ್ರಿಗೆ ಇನ್ನಷ್ಟು ಓದ್ಬೇಕು, ಬರೀಬೇಕಂತ ಹಂಬಲ ಇನ್ನಷ್ಟು ಬೆಳ್ಕೋತ್ ಹೋದದ್ದನ್ನ ನೆನಪಿಸ್ಕೊಳ್ಬೇಕಾಗಿದೆ. ಆ ಮೂಲಕ ಅವರನ್ನ 1968ಕ್ಕೆ ಗದಗದ JT ಕಾಲೇಜ್ಗೆ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಆ ಮೂಲಕ ಅಲ್ಲಿದ್ದುಕೊಂಡು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಕನ್ನಡದ ದೀಕ್ಷೆಯನ್ನು ಕೊಟ್ಟಂತ ಒಂದು ಶ್ರೇಯಸ್ಸು ಭುಜೇಂದ್ರ ಮೈಶ್ವಾಡಿಗೆ ಸಲ್ಲಬೇಕು. ಅದೇ ರೀತಿ ಒಳಗ ಆ ಮೂಲಕ ಅವರೆಲ್ಲ 1972ಕ್ಕೆ ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಅಧ್ಯಯನ ಪೀಠಕ್ಕೆ ಅವರೆಲ್ಲ ಒಬ್ಬ ಅಧ್ಯಾಪಕರಾಗಿ ಬಂದು ಅಲ್ಲಿ ಬಹುಶಃ ಕನ್ನಡ ಮತ್ತು ಜೈನ ಪೀಠಕ್ಕೆ ಒಬ್ಬ ಅಧ್ಯಕ್ಷರಾಗಿಯೂ ಕೂಡ ಸೇವೆ ಸಲ್ಲಿಸಿ ಅನೇಕ ಒಂದು ಆ ಸಂಪಾದಕ ಒಂದು ಮಂಡಳಿಗೆ ಹೆಸರನ್ನು ತಂದುಕೊಂಡಂತವ್ರು. ಆ ಮೂಲಕ ಅವರ ಒಂದು ಬರಹದ ಒಂದು ಟ್ರೆಂಡ್ ಚೇಂಜ್ ಆದದ್ದೇ ಬಹುಶಃ ಅಧ್ಯಾಪಕರಾಗಿ ವಿಶ್ವವಿದ್ಯಾಲಯಕ್ಕೆ ಬಂದ ಮೇಲೆ ಹೆಚ್ಚು ಸಂಪಾದನೆ ಮತ್ತು ಸಂಶೋಧನೆಯತ್ತ ಹೊರಳಿತ್ತು ಅನ್ನೋದನ್ನ ನೋಡಿಕೊಂಡಾಗ ಬಹುಶಃ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದಂಥವರು ಕೇವಲ 7ನೇ ವರ್ಗವನ್ನ ಪೂರೈಸಿ ತಮ್ಮ ಊರೊಳಗನ ಮೈಶ್ವಾಡಿ ಒಳಗನ ಒಂದು ಅಧ್ಯಾಪನ ಪ್ರಾರಂಭ ಮಾಡಿ ಆ ಮೂಲಕ ರಾಯಬಾಗ್ ತಾಲೂಕಿನ ಪರಮಾನಂದವಾಡಿ ಒಳಗೆ ಶಿಕ್ಷಕರಾಗಿದ್ದಂತ ಅವಧಿ ಒಳಗನೆ ರಂಶ್ರೀ ಮುಗುಳಿ ಅಂತ ಅವರೊಂದು ಪ್ರೇರಣೆ ಮೂಲಕ ಅವರು ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ, ಪ್ರೌಢಶಾಲಾ ಶಿಕ್ಷಕರಾಗಿ, ಆಮೇಲೆ ರಾಜಾರಾಮ್ ಕಾಲೇಜ್ ಒಳಗೆ ಬಹುದೊಡ್ಡ ಅಧ್ಯಾಪಕರಾಗಿ ನಮ್ಮ ಕುಂದನಗಾರ ಒಂದು ಗರಡಿ ಒಳಗೆ ಬೆಳೆದು ಆಮೇಲೆ ಲಿಂಗರಾಜ್ ಕಾಲೇಜ್ಗೆ ಬರುವುದರ ಮೂಲಕ ಕೊನೆಗೆ KLE ಸಂಸ್ಥೆ ಮೂಲಕ ಬೆಳೆದು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಏರಿದರೆ ಅನ್ನೋದೇ ಬಹಳ ಒಂದು ಅಭಿಮಾನ ಪಡುವಂತದ್ದು. ಇಂಥ ದೊಡ್ಡ ಪಡೆ ನಮ್ಮೊಳಗೆ ಸಿಗ್ತಾ ಇದೆ. ನಮ್ಮ ಡಾಕ್ಟರ್ ಗುರುಲಿಂಗ್ ಕಾಫಿ ಅಂತವರು ಕೂಡ ಪ್ರಾರಂಭದೊಳಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನಂತರ ವಿಶ್ವವಿದ್ಯಾಲಯದ ಒಬ್ಬ ಬಹುದೊಡ್ಡ ಅಧ್ಯಾಪಕರಾಗಿ ಬೆಳೆದರು ಅನ್ನೋದು ಕೂಡ ನೆನಪಿಸಿಕೊಂಡಾಗ ಬಹುಶಃ ಅಂದಿನ ಕಾಲದ ಎಲ್ಲ ಅಧ್ಯಾಪಕರ ಹಿಂದೆ ಬಹುದೊಡ್ಡ ಒಂದು ಪ್ರಯತ್ನ, ಒಂದು ಶಕ್ತಿ, ಒಂದು ಪ್ರೇರಕ ಒಂದು ತಂಡವೇ ಇತ್ತು ಅನ್ನೋದನ್ನ ಇವತ್ತು ನೆನಪಿಸಿಕೊಳ್ಬೇಕು. ಇಂಥ ಭುಜೇಂದ್ರ ಮೈಶ್ವಾಡಿ ಅವರು 15/3/1982 ಒಳಗೆ ಅವರು ಇಹಲೋಕ ಯಾತ್ರೆ ಪೂರೈಸುವುದರ ಮೂಲಕ ಬಹಳ ಒಂದು ಆಕಸ್ಮಿಕವಾಗಿ ಅವರ ಮರಣ ಸಲ್ತಾ ಇದೆ. ಆದರೂ ಕೂಡ ಅವರು ಮರಣ ಹೊಂದಿದ್ರು ಕೂಡ ಸಾಹಿತ್ಯದ ಮೂಲಕ ಅವರು ಸದಾಕಾಲ ಎಲ್ಲ ಕನ್ನಡಿಗರ ಜೊತೆ ಇದ್ದಾರೆ ಅನ್ನೋದ್ರು ಕೂಡ ನಾವೆಲ್ಲ ಇವತ್ತು ನೆನಪಿಸ್ಕೊಳ್ಬೇಕು. ಇಂಥ ಭುಜೇಂದ್ರ ಮೈಶ್ವಾಡಿ ಅವರು ಮೂಲತಃ ಕವಿಗಳೇ. ಅವರನ್ನು ಎಲ್ಲರೂ ಕವಿಗಳಂತೆ ಒಂದೇ ಗೌರವಿಸ್ತಾರೆ ಹೊರತಾಗಿ ಒಬ್ಬ ಸಂಶೋಧಕರಾಗಿ ಒಬ್ಬ ಸಂಪಾದಕರಾಗಿ ಅವ್ರು ಹೆಚ್ಚು ಜನಪ್ರಿಯತೆಯನ್ನು ಪಡೆದೇ ಇದ್ರು ಕೂಡ ಆ ಸಹೃದಯರ ಮನಸ್ಸೊಳಗೆ ಇವತ್ತು ಕೂಡ ಒಬ್ಬ ಸಜ್ಜನ ಕವಿಯಾಗಿ ನಮಗೆಲ್ಲ ಕಂಡು ಬರ್ತಿದ್ದಾರೆ. ಇಂಥ ಭುಜೇಂದ್ರ ಮೈಶ್ವಾಡಿ ಅವರು ಪ್ರಕಟ ಮಾಡಿದ್ದು 6 ಕವನ ಸಂಕಲನಗಳು ಬಹಳ ಅದ್ಭುತವಾಗಿರುವಂಥವು.
ಮೊದಲನೇದ್ದು ಮಾಯಾ ಮಂದಿರ ಅನ್ನುವಂಥದ್ದು, ಆಮೇಲೆ ಹಾಲು ಹಣ್ಣು, ಆಮೇಲೆ ಐದಳ ಮಲ್ಲಿಗೆ, 5 ಜನ ತಮ್ಮ ಮಿತ್ರರು ಕೂಡ್ಕೊಂಡು ಐದಳ ಮಲ್ಲಿಗೆಯನ್ನ ಅವರು ಹೊರಗೆ ತರ್ತಾ ಇದ್ದಾರೆ. ಆಮೇಲೆ ಕಟ್ಟುವ ಕೈ, ಹಂಸಮಿತನ ಅನ್ನುವಂತ ಒಂದು ಖಂಡ ಕಾವ್ಯವನ್ನೇ ಅವರು ಕನ್ನಡಕ್ಕೆ ಕೊಡ್ತಾ ಇದ್ದಾರೆ. ಆಮೇಲೆ ಸಾಹಿತ್ಯದ ಒಂದು ಪ್ರಕಾರಕ್ಕೆ ತಮ್ಮನ್ನು ಒಗ್ಗಿಸಿಕೊಳ್ಬೇಕು, ಕಾಲ ಕಾಲಕ್ಕೆ ಸಾಹಿತ್ಯ ಪ್ರಕಾರ ಬದಲಾವಣೆ ಆದಂತಹ ಸಂದರ್ಭದೊಳಗೆ ನಮ್ಮ ಚನ್ವೀರ್ ಕಣಿವೆ ಅಂತವರು, ಮುಂದೆ KS ನರಸಿಂಹಸ್ವಾಮಿಗಳಂತವರು, DS ರುದ್ರಪ್ಪನವರು ಹೇಗೆ ತಮ್ಮ ಒಂದು ಮಾರ್ಗವನ್ನು ಬದಲಾವಣೆ ಮಾಡಿಕೊಂಡು ಇವರು ಕೂಡ ನವೋದಯ ಕಾವ್ಯದ ನವ್ಯ ಕಾವ್ಯನು ಕೂಡ ನಾನು ಬರೆಯಬಲ್ಲೆ ಅನ್ನೋದನ್ನ ತೋರಿಸಿಕೊಡುವಂತ ಬೆರಕಿ ಮಂದಿ ಅನ್ನುವಂಥ ಕವನ ಸಂಕಲನ ಬಹುಶಃ ಇವರ ಕೊನೆ ಸಂಕಲನ ಹೌದು. ಅದರೊಳಗೆ ಅತ್ಯಂತ ವಿಶೇಷವಾಗಿರುವಂತ ನವ್ಯ ಕಾವ್ಯಗಳೇ ತುಂಬಿಕೊಂಡಿದ್ದು ಅನ್ನೋದನ್ನ ನೆನಪಿಸಿಕೊಂಡಾಗ ಒಬ್ಬ ಕವಿ ಒಂದು ಖಂಡ ಕಾವ್ಯವನ್ನ ಬರೆಯಬಲ್ಲ, ನವೋದಯ ಒಂದು ಸುಂದರವಾಗಿರ್ತದ ಭಾವಗೀತೆಯನ್ನು ಕೂಡ ಬರೆಯಬಲ್ಲ, ಜೊತೆಗೆ ವಾಸ್ತವಿಕ ಸಮಾಜದ ಕೈಗನ್ನಡಿಯಾಗಿ ನವ್ಯ ಕಾವ್ಯಗಳು ಕೂಡ ಅಷ್ಟೇ ಸೊಗಸಾಗಿ ಬರೆಯಬಲ್ಲ ಅನ್ನೋದನ್ನ ಇವರ ಒಂದು ಬೆರಕಿ ಮಂದಿ ಮೂಲಕ ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಆ ಮೂಲಕ ಮಹೇಶ್ ವಾಡಿಯವರು ಒಬ್ಬ ಅತ್ಯಂತ ಶ್ರೇಷ್ಠ ಭಾವಗೀತ ರಚನೆಯಕಾರರಾಗಿ, ಸಂಪಾದಕರಾಗಿ, ಸಂಶೋಧಕರಾಗಿ, ನವ್ಯ ಕಾವ್ಯದ ಬಹುದೊಡ್ಡ ಪಡಿಯೊಳಗೆ ಇವರು ಕೂಡ ಒಬ್ಬರಾಗಿ, ಒಬ್ಬ ಒಳ್ಳೆ ನಾಟಕಕಾರರಾಗಿ ಕೂಡ ಅವರು ನಮಗೆ ಕಂಡು ಬರ್ತಾರೆ ಅನ್ನೋದು ಕೂಡ ನಾವು ನೆನಪಿಸ್ಕೊಳ್ಬೇಕಾಗಿದೆ. ಇಂಥ ಒಬ್ಬ ಮಹೇಶ್ ವಾಡಿಯವರ ಒಂದು ಒಟ್ಟು ಸಮಗ್ರ ಸಾಹಿತ್ಯದ ಒಂದು ಹರವನ್ನು ನೋಡಿಕೊಂಡಾಗ ಬಹುಶಃ ಅವರು ಸಾಧನೆ ಮಾಡಿದಂತ ಸಾಧನೆ ಬಹುಶಃ ಇವತ್ತಿನ ಎಲ್ಲ ಯುವ ಸಂಶೋಧಕರಿಗೆ ಒಂದು ಮಾರ್ಗದರ್ಶಿಯಾಗಿರುವಂತಹದ್ದು. ಜ್ಞಾನ ಭಾಸ್ಕರ ಚರಿತ್ರೆ, ಅನಂತನಾಥ ಪುರಾಣ, ಸಮ್ಯಕ್ತ್ವ ಕೌಮುದಿ, ಪ್ರಶ್ನೋತ್ತರ ರತ್ನಮಾಲಿಕೆ, ಸೀತಾಪಹರಣಂ, ಪಂಚಪರಮೇಷ್ಠಿ ವ್ಯಾಖ್ಯಾನ, ನೇಮಿ ದಿನೇಶ ಸಂಗತಿ, ಚಾರುದತ್ತ ಚರಿತೆ, ಧರ್ಮಾಮೃತ, ಷೋಡಶ ಭಾವನಾ ಚರಿತ್ರೆ, ಸುವಿಚಾರ ಚರಿತೆ, ಇಂಥ ಅತ್ಯಂತ ಅಮೂಲ್ಯವಾಗಿರುವಂತ ಸುಮಾರು 11 ಮಹಾನ್ ಗ್ರಂಥ ಕಾವ್ಯಗಳನ್ನ ಅವರು ಸಂಪಾದನೆ ಮಾಡಿಕೊಟ್ಟಂತ ಶ್ರೇಯಸ್ಸಿಗೆ ಪಾತ್ರರಾಗಿದ್ದಾರೆ. ಬರೀ ಸಂಪಾದನೆ ಎಲ್ಲ, ಆ ಸಂಪಾದನೆಗೆ ವಿಶೇಷ ಒಂದು ಸುಮಾರು ಒಂದೊಂದು ಕೃತಿಗೆ ಒಂದು 50-100 ಪುಟಗಳವರೆಗೆ ಸಂಪಾದಕಿಯನ್ನ ಬರೆದಂಥದ್ದು ನೋಡ್ಕೊಂಡಾಗ ಒಬ್ಬ ಸಂಪಾದಕನ ಒಂದು ಜವಾಬ್ದಾರಿ ಅಂತದ್ದು, ಆ ಕವಿಯ ಒಂದು ಹಿನ್ನೆಲೆ, ಆತನ ಒಂದು ಮತ, ಧರ್ಮ, ಆತನ ಸಾಧನೆ, ಆ ಅಂದಿನ ಕಾಲದ ಒಂದು ರಾಜಕೀಯ ಒಂದು ವೈಷಮ್ಯತೆ, ಇವನ್ನೆಲ್ಲವನ್ನ ಆಳವಾಗಿ ಅಧ್ಯಯನ ಮಾಡಿ ಅತ್ಯಂತ ಸುಂದರವಾಗಿದ್ದ ಸಂಪಾದಕಿಯಿಂದ ನೋಡ್ಕೊಂಡೆ ಒಂದೊಂದು ಸಂಪಾದಕೀಯಗಳೇ ಒಂದೊಂದು ಪುಸ್ತಕ ಆಗುವಂತ ರೀತಿ ಒಳಗ, ಅದ್ಭುತ ಒಂದು ರೀತಿ ಒಳಗ ಅದನ್ನೆಲ್ಲ ಸಂಪಾದನೆ ಮಾಡಿಕೊಟ್ಟಂತ ಒಂದು ಗೌರವ ಭುಜೇಂದ್ರ ಮಹೇಶ್ ವಾಡಿ ಸಲ್ತಾ ಇದೆ ಅನ್ನೋದು ಕೂಡ ನಾವು ನೆನಪಿಸ್ಕೊಳ್ಬೇಕು. ಇಂಥ ಭುಜೇಂದ್ರ ಮಹೇಶ್ ವಾಡಿ ಅವರು ವಿಮರ್ಶೆ, ಪ್ರಬಂಧ ಮತ್ತು ಸಂಶೋಧನಾ ಕ್ಷೇತ್ರದಲ್ಲೂ ಕೂಡ ಬಹಳ ದೊಡ್ಡ ಸಾಧನೆ ಮಾಡಿದ್ದಾರೆ. ಕನ್ನಡ ಕಥಾಸೃಷ್ಟಿ ಅನ್ನುವಂಥ ಒಂದು ಕಿರು ಪುಸ್ತಕ ಬಹುಶಃ ಇಡೀ ಕನ್ನಡಿಗರ ಮನಸ್ಸನ್ನು ಗೆದ್ದಿರುವಂಥದ್ದು. ಕನ್ನಡ ಕಥೆಗಳು ಹೇಗೆ ಬೆಳ್ಕೊಂಡು ಬಂದೋದನ್ನ ಆ ಕೃತಿಯಲ್ಲಿ ಬಹಳ ಚಂದಾಗಿ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಳಗ ಕನ್ನಡ ಕಾವ್ಯದಲ್ಲಿ ವೀರರಸ ನಿರೂಪಣೆ ಹೇಗೆ ನವರಸಗಳಲ್ಲಿ ವೀರರಸ ಹೇಗೆ ಅತ್ಯಂತ ನಿಷ್ಠಾವಂತರಾಗಿ ನಮ್ಮ ಕವಿಗಳನ್ನು ವೀರರಸವನ್ನು ಹೇಗೆ ಬಳಸಿಕೊಂಡಿದ್ದಾರೆ ಅನ್ನೋದನ್ನ ಉದಾಹರಣೆ ಸಹಿತ ಬಹಳ ಚೆನ್ನಾಗಿ ಅಲ್ಲಿ ಅವರು ತೋಡ್ಕೊಡ್ತಿದ್ದಾರೆ. ಅದೇ ರೀತಿ ಒಳಗ ಜನಪದ ವೀರಗೀತೆಗಳನ್ನು ಸಂಗ್ರಹಿಸಿಕೊಂಡು ವೀರಗೀತೆಗಳ ಹಿನ್ನೆಲೆ ಅವು ಹೇಗೆ ರಚನೆಯಾದವು, ಆ ರಚನೆ ಮಾಡಿದಂತಹ ಕೃತಿಕಾರರ ಒಂದು ಕುರಿತು ಅದ್ಭುತವಾದ ಒಂದು ಮಾಹಿತಿಗಳನ್ನ ಕಲೆ ಹಾಕಿದಂತ ಒಂದು ಬಹುದೊಡ್ಡ ಒಂದು ಶ್ರೇಯಸ್ಸು ಭುಜೇಂದ್ರ ಮಹೇಶ್ ವಾಡಿ ಸಲ್ತಾ ಇದೆ. ಅದೇ ರೀತಿ ಒಳಗ ವಿಶೇಷವಾಗಿರುವಂತಹ ಲೇಖನಗಳನ್ನು ಕೂಡಿಸಿಕೊಂಡು ಪ್ರಬಂಧ ಶ್ರೀಗಂಧ ಅನ್ನುವಂತ ಒಂದು ವಿಮರ್ಶಾ ಕೃತಿಯನ್ನು ಕೊಡ್ತಾ ಇದ್ದಾರೆ. ಕನ್ನಡ ಜೈನ ವಾಂಗ್ಮಯ ವಿಚಾರವನ್ನ ಅವರು ಮತ್ತೊಂದು ಕೃತಿ ಒಳಗೆ ಕೊಡ್ತಾ ಇದ್ದಾರೆ. ಕನ್ನಡ ಜೈನ ವಾಂಗ್ಮಯ ಪರಿಶೋಧನೆ ಅನ್ನುವಂತ ಇನ್ನೊಂದು ಕೃತಿಯನ್ನ ಕನ್ನಡಕ್ಕೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಒಳಗ ಜೈನ ತಾತ್ವಿಕ ವಿಚಾರಗಳನ್ನ ಕೂಡಿಸಿಕೊಂಡೇ ಜೈನ ಸಿದ್ಧಾಂತ ಸಮೀಕ್ಷೆ ಅನ್ನುವಂತ ಇನ್ನೊಂದು ಕೃತಿ ಬಹುಶಃ ಇಡೀ ಜೈನಾಗಮಗಳನ್ನ, ಜೈನ ತತ್ವಗಳನ್ನ ಅತ್ಯಂತ ನಿಷ್ಠೆಯಿಂದ ಅಧ್ಯಯನ ಮಾಡಿ ಕೊಟ್ಟಂತ ಒಂದು ಗೌರವ ಭುಜೇಂದ್ರ ಮಹೇಶ್ ವಾಡಿ ಸಲ್ತಾ ಇದೆ. ಇಂಥ ಭುಜೇಂದ್ರ ಮಹೇಶ್ ವಾಡಿ ಅವರು ಶ್ರೀ ಸಿದ್ಧಸಾಗರ ಚರಿತೆ ಅನ್ನುವಂಥ ಚರಿತೆಯನ್ನ ಕನ್ನಡಕ್ಕೆ ಕೊಟ್ಟಿರುವಂತದ್ದವರು. ಬಹುಶಃ ಅದೇ ಊರಿನ ಮಹೇಶ್ ವಾಡಿ ಗ್ರಾಮದ ಒಬ್ಬ ಸಾಮಾನ್ಯ ರೈತನಾಗಿ ಹುಟ್ಟಂತ ಸಿದ್ದಪ್ಪ ನಂತರ ತನ್ನ ಒಂದು ಬದುಕಿನೊಳಗೆ ಬದಲಾವಣೆ ಮಾಡಿಕೊಂಡು ಒಬ್ಬ ಸಿದ್ಧಸಾಗರ ಮುನಿಯಾಗಿ ಎತ್ತರಕ್ಕೆ ಏರಿದಂತ ಎತ್ತರ ಬಿತ್ತರವನ್ನ ಮರಾಠಿಯೇ ಬಂದಂತ ಕೃತಿಯನ್ನ, ಜೊತೆಗೆ ಬೆಳಗಾವಿಯ ದ್ವಾರಪಾಲ ಬರೆದಂತ ಲಾವಣಿಗಳನ್ನ ಎದುರಿಗಿಟ್ಕೊಂಡು ಸುಂದರವಾಗಿರುತ್ತ ಸಿದ್ಧಸಾಗರ ಚರಿತ್ರೆಯನ್ನ ಕನ್ನಡಕ್ಕೆ ಕೊಟ್ಟಂತ ಬಹುದೊಡ್ಡ ವ್ಯಕ್ತಿತ್ವ ಭುಜೇಂದ್ರ ಮಹೇಶ್ ವಾಡಿ ಅವರದು. ಅದೇ ರೀತಿ ಒಳಗ ಮಹಾವೀರವಾಣಿ,
ಐತಿಹಾಸಿಕ ದೃಷ್ಟಿಯಲ್ಲಿ ಮಹಾವೀರ ಮತ್ತು ಅವನ ತತ್ವ ಸಂದೇಶ ಅನ್ನುವಂತಹ ವಿಶೇಷ ಕೃತಿಯನ್ನ ಕನ್ನಡಕ್ಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇವರು ಗೊಮ್ಮಟ ಸ್ಮೃತಿ, ಗೊಮ್ಮಟಾಭಿಷೇಕ ಅನ್ನುವಂಥ ವಿಶೇಷ ಸಂಚಿಕೆಗಳನ್ನು ಕನ್ನಡಕ್ಕೆ ಕೊಟ್ಟು ಸನ್ಮತಿ, ಪ್ರಗತಿ ಮತ್ತು ಜನಬೀಜ ಅನ್ನುವಂಥ ಪತ್ರಿಕೆಗಳ ಸಂಪಾದಕರಾಗಿಯೂ ಕೂಡ ತಮ್ಮ ಒಂದು ಸಂಪಾದಕೀಯ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಂಥವರು. ಇದ್ರ ಜೊತೆಗೆ ಆಗಾಗ ಕಾಲಕ್ಕೆ 125ಕ್ಕೂ ಹೆಚ್ಚು ಮಿಗಿಲಾಗಿರುವಂತಹ ಪ್ರಬುದ್ಧ ಸಂಶೋಧನಾ ಪರ ಲೇಖನಗಳನ್ನ ನಾಡಿನ ವಿವಿಧ ಕೃತಿಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರಕಟಿಸಿದಂತ ಒಂದು ಬಹುದೊಡ್ಡ ಶ್ರೇಯಸ್ಸು ಭುಜೇಂದ್ರ ಮಹೇಶ್ ಅವರಿಗೆ ಸಲ್ತಾ ಇದೆ. ಅಲ್ಲಿ 125 ಅನಂತನೊಪ್ಪಿ ಕತೆ, ಅಶ್ವಮೇಧ ಯಾಗದ ಅಶ್ವದ ಗತಿ, ಕನ್ನಡ ಜೈನ ಕವಿಗಳು ಬೀರಿದ ಸಂದೇಶ, ಕರ್ನಾಟಕದಲ್ಲಿ ಶ್ರೀಕೃಷ್ಣ ಪಾರಿಜಾತ, ಕಿತ್ತೂರು ಚೆನ್ನಮ್ಮ ಪ್ರೇರೇಪಿಸಿದ ಕಲಿತನದ ಒಂದು ಪರಂಪರೆ, ಕುಮಾರವ್ಯಾಸನ ಸ್ತ್ರೀ ಪಾತ್ರಗಳು, ಜನಪದ ಸಾಹಿತ್ಯ ಸಂಗ್ರಹ, ಅದರ ರೂಪರೇಷೆಗಳನ್ನ ಹೇಗೆ ನಾವು ರಚಿಸಬೇಕನ್ನೋದನ್ನ ಹೇಳುವಂತ ಲೇಖನ, ತುಳುನಾಡಿನ ಅರಸರು, ಹೆಳವರ ಹಾಡುಗಳು, ಭಾಷಾ ಶೈಲಿಯ ತೊಡಕು, ಬೌದ್ಧ ಧರ್ಮದ ಮುಖ್ಯ ತತ್ವಗಳು, ಸಾಪೇಕ್ಷ ಸಿದ್ಧಾಂತ, ಹಳಗನ್ನಡ ಗಣಿತ ಶಾಸ್ತ್ರಕಾರರಲ್ಲಿ ರಾಜನಿತ್ಯ ಇತ್ಯಾದಿ ಅನ್ಯರ ಗ್ರಂಥಗಳು ಇತ್ಯಾದಿ ಬಹು ಅಮೂಲ್ಯ ಲೇಖನಗಳು, ಇವೆಲ್ಲ 125ಕ್ಕೂ ಹೆಚ್ಚು ಮಿಕ್ಕು ಲೇಖನಗಳನ್ನು ಅವರು ಕೊಟ್ಟಿದ್ದಾರೆ ಅನ್ನೋದು ಕೂಡ ಅವರ ಬರಹದ ಸಿದ್ಧಿಗೆ ಸಾಕ್ಷಿಯಾಗಿ ಇವತ್ತು ನಮಗೆಲ್ಲ ನಿಲ್ತಾ ಇದ್ದೇವೆ. ಅದ್ರ ಜೊತೆಗೇನೆ ಅವರ ಅನೇಕ ವಿದ್ಯಾರ್ಥಿಗಳು, ಆತ್ಮೀಯರು ಇವರಿಂದ ಸುಮಾರು ಮುನ್ನುಡಿಗಳನ್ನ ಬರೆಸಿಕೊಂಡು, ಬಹುಶಃ ಮುನ್ನುಡಿಗಳನ್ನೇ ಲೇಖನವನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡಿದರೆ ಒಂದು ಪುಸ್ತಕ ಆಗೋ ರೀತಿ ಒಳಗೆ ಸುಮಾರು 16ಕ್ಕೂ ಹೆಚ್ಚು ಲೇಖಕರಿಗೆ ಬೆಲೆಯುಳ್ಳ ಮುನ್ನುಡಿಗಳನ್ನ ಬರೆದುಕೊಟ್ಟಂತ ಶ್ರೇಯಸ್ಸು ಅವರು ಸಲ್ತಾ ಇದೆ. ಮುಖ್ಯವಾಗಿ ಅವರು ಇನ್ನೂ ಕೂಡ ಕೆಲವು ಅಪ್ರಕೃತ ಕೃತಿಗಳಿದ್ದಾವೆ. 10 ಬಳ್ಳ ಸುಳ್ಳ ಸುಳ್ಳ, ಕಾಲೇಜ್ ಕ್ವೀನ್, ವೀರ ವರ್ಧಮಾನ, ಸಂಕ್ರಾಂತಿ, ಇವೆಲ್ಲ ಅವರು ಇನ್ನೂ ಅಪ್ರಕೃತ ಕೃತಿಗಳು. ಇವೆಲ್ಲ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಇವರು ಅಧ್ಯಾಪನ ಮಾಡುವ ಸಂದರ್ಭದೊಳಗೆ ವಿದ್ಯಾರ್ಥಿಗಳಿಗೆ ಬರೆದುಕೊಟ್ಟಂತ ಬೆಲೆಯುಳ್ಳ ನಾಟಕಗಳು. ಅವು ಮತ್ತೆ ಇವತ್ತು ಕನ್ನಡಿಗರಿಗೆ ಸಿಗಬೇಕಾದಂತ ಒಂದು ಅವಶ್ಯಕತೆ ಇದೆ ಅನ್ನೋದನ್ನ ಹೇಳುತ್ತಾ, ಇವರು ಅಧ್ಯಾಪಕರಾಗಿದ್ದಾಲೆ ಡಾಕ್ಟರ್ R.C. ಹಿರೇಮಠ ಅವರು ಇವರ ಒಂದು ಸಂಶೋಧನೆಯ ಒಂದು ಹರಹಣ್ಣು ಕಂಡಂತವರು. ಇವರಿಂದಲೇ ಕವಿ ಚಕ್ರವರ್ತಿ ಜನ್ನನ ಜೀವನ ಹಾಗೂ ಕೃತಿಗಳ ಕುರಿತು ಬಹುದೊಡ್ಡ ಸಂಶೋಧನಾ ಪ್ರಬಂಧವನ್ನ ಅವರು ಸಿದ್ಧ ಮಾಡಿದ್ರು. ಆದ್ರೆ ದುರ್ದೈವ, ಕನ್ನಡಿಗರ ದುರ್ದೈವ ಅಂದ್ರೆ ಸಂಶೋಧನಾ ಪ್ರಬಂಧ ಅಚ್ಚು ಆಗೋಕ್ಕಿಂತ ಮೊದಲೇ, ಆ PhD ಅವಾರ್ಡ್ ಆಗೋಕ್ಕಿಂತ ಮೊದಲೇ ಭುಜೇಂದ್ರ ಮಹೇಶ್ವಾಡಿ ಅವರು ಇಹಲೋಕ ಯಾತ್ರೆಯನ್ನ ಅವರು ಕೈಕೊಳ್ತಾರೆ. ಆ ಮೂಲಕ ಅವ್ರಿಗೆ ಸಿಗಬೇಕಾಗಿರುವಂತ ಡಾಕ್ಟರೇಟ್ ಪದವಿ ಸಿಗಲೇ ಇಲ್ಲ. ಆ ಕೃತಿನೂ ಕೂಡ ಇನ್ನೂ ಕೂಡ ಅಚ್ಚಿನಲ್ಲಿ, ಅಂದ್ರೆ ಆ ಟೈಪ್ ಮಾಡಿದಂತ ಒಂದು ಕೃತಿಯೊಳಗೆ ಉಳಿದೈತೆ ಅನ್ನೋದು ಕೂಡ ನಾವೆಲ್ಲ ನೆನಪು. ಇನ್ನಾದ್ರೂ ಕೂಡ ಆ ಸಾಹಿತ್ಯ ವಿದ್ವಾಂಸರು, ಕನ್ನಡ ಸಾಹಿತ್ಯದ ಒಂದು ಪ್ರೇಮಿಗಳು ಆ ಕೃತಿಯನ್ನ ಕನ್ನಡಕ್ಕೆ ಮುದ್ರಣ ಮಾಡಿಸಿದ್ರೆ ಬಹುಶಃ ಜನ್ನನ ಜೀವನ, ಸಾಹಿತ್ಯ ಸಾಧನೆಗಳನ್ನ ಮುಂಬರುವ ಜನಾಂಗಕ್ಕೆ ನಾವು ಕೊಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ನೆನಪಿಸ್ಕೊಳ್ಬೇಕಾಗಿದೆ. ಈ ರೀತಿಯೊಳಗೆ ಅವರಿಗೆ ಪ್ರೇರಣೆ ಕೊಟ್ಟಂತ ಎಲ್ಲ ಬಹುದೊಡ್ಡ ವ್ಯಕ್ತಿಗಳನ್ನ ನೆನಪಿಸಿಕೊಂಡು ಈ ಮೂಲಕ ಕನ್ನಡ ಸಾಹಿತ್ಯ ಲೋಕದೊಳಗೆ ಅವರು ಸಾಧನೆ ಮಾಡಿದಂಥದ್ದನ್ನ ನೆನಪಿಸಿಕೊಂಡಾಗ ಅವರ ಕಾವ್ಯದ ಒಂದು ಹರವು ನಮಗೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂತ ಬಹುದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಎದುರಿಗೆ ಇಲ್ಲದೆ ಇದ್ರೂ ಕೂಡ ಅವರ ಕೊಟ್ಟಂತ ಕಾವ್ಯಗಳ ಮೂಲಕ ಅವ್ರು ನಿರಂತರ ಇದ್ದಾರೆ. ಕವಿ ಭುಜೇಂದ್ರ ಮಹೇಶ್ವಾಡಿ ಅವರನ್ನ ಇವತ್ತು ಕೂಡ ಜನ ಯಾಕೆ ನೆನಪಿಸ್ಕೊಳ್ತಾರಂದ್ರೆ, ಬಹುಶಃ ಕನ್ನಡ ಸಿನಿಮಾ ಕ್ಷೇತ್ರದೊಳಗ ಸಂಗೊಳ್ಳ ರಾಯಣ್ಣ ಅನ್ನುವಂಥ ಮೊದಲನೇ ಒಂದು ಸಿನಿಮಾ, ಕಪ್ಪು ಬಿಳುಪಿನ ಸಿನಿಮಾ ಬಂದದ್ದು ಬಹುಶಃ ಎಲ್ಲರಿಗೂ ಗೊತ್ತಿರುವಂತ ಸಂಗತಿ. ಆ ಸಿನಿಮಾಕ್ಕೆ ಒಂದು ಚಿತ್ರಕಥೆಯನ್ನು ಬರೆದಂಥವ್ರು ಕೂಡ ಭುಜೇಂದ್ರ ಮಹೇಶ್ವಾಡಿ ಅವರು. ಅದನ್ನ ಕೊಲ್ಲಾಪುರದ ಒಬ್ಬ ವ್ಯಕ್ತಿಗಳು ಸಿನಿಮಾ ತೆಗೆದರೆ ಅಲ್ಲಿ ಕೆಲವೊಂದು ಕನ್ನಡ ನಟರು, ಕೆಲವೊಂದು ಮರಾಠಿ ನಟರು ಕೂಡ ಅಲ್ಲಿ ಆ ನಟನೆ ಮಾಡಿದ್ರು ಅನ್ನೋದು ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಅಂತ ಒಂದು ಚಲನಚಿತ್ರಕ್ಕೆ ಲತಾ ಮಂಗೇಶ್ಕರ್ ಅವರು ಮಹೇಶ್ವಾಡಿ ಅವರ ಹಾಡನ್ನೇ ಅಲ್ಲಿ ಹಾಡಿದ್ರು. ಅದು ಕನ್ನಡದ ಮೊದಲ ಹಾಡು, ಕೊನೆ ಹಾಡು ಕೂಡ ಅನ್ನೋದನ್ನ ನೆನಪಿಸಿಕೊಂಡಾಗ ಬಹುದೊಡ್ಡ ಒಂದು ರೀತಿ ಆನಂದ, ಹೆಮ್ಮೆ ಕನ್ನಡಿಗರಿಗೆ ಆಗ್ತದೆ. ಬೆಳ್ಳನೆ ಬೆಳಗಾಯ್ತು ಏಳೆಣ್ಣ ಚೇತನ ಚೆಲ್ಲುವ, ಏಳೆಣ್ಣ ಚೇತನ ಚೆಲ್ಲುವ ಅನ್ನುವಂಥ ಒಂದು ಹಾಡು. ಇನ್ನ ಎಲ್ಲಾರ ಇರ್ತೀಯೋ, ಎಂದಾರ ಬರ್ತೀಯೋ, ಜೀವದ ಹೆಣ್ಣಿನ ಯಾಕಾರ ಮರ್ತೀಯೋ, ಆತುರದಿಂದಲೇ ಹಾತೊರೆದು ಬಂದೇನ, ಹುಬ್ಬಿಗಿ ಕೈ ಹೆಚ್ಚಿ ನೋಡುತ್ತಾ ನಿಂತೇನ, ಎದುಗುದಿ ಹೆಚ್ಚಾಗಿ ತಳಮಳಿಸಿ ಅಂತೇನ, ಎಂದಾರ ಬರ್ತಾನ ಯಾಕಾರ ಬರ್ತಾನ, ಕುರಿ ಹಿಂಡ ದಡ್ಡಿಗಿ ತಪ್ಪದ ಬರ್ತಾವ, ಮೈಯಾಕ ಹೋದ ಆಕಳ ಮರಿಯದ ಬರ್ತಾವ, ಹಕ್ಕಿಯ ಒಳಗ
ಆವು ಹಾರಾಡತಿರ್ತಾವ, ಎಂದಾರ ತಮ್ಮ ಗೂಡನ್ನ ಮರಿತಾವ, ಎಂದಾರ ಬರ್ತೀಯೋ ಎಲ್ಲಾರ ಇರ್ತೀಯೋ, ಜೀವದ ಹೆಣ್ಣಿನ ಯಾಕಾರ ಬರ್ತೀಯೋ ಅನ್ನುವಂಥ ಒಂದು ಸುಂದರ ಆ ಗೀತೆ ಬಹುಶಃ ಇವತ್ತು ಕೂಡ ಕನ್ನಡಿಗರ ಮನದಲ್ಲಿ ಅದು ಗುಣಗುಣಿಸ್ತಾ ಇದೆ ಅನ್ನೋದು ಕೂಡ ನಾವೆಲ್ಲ ನೆನಪಿಸ್ಕೊಳ್ಬೇಕು. ಇಂಥ ಅದ್ಭುತ ಕಾವ್ಯವನ್ನು ಕೊಟ್ಟಂತ ಮಹೇಶ್ವಾಡಿಯವರು ಒಂದು ರೀತಿ ಬಹುಮೂಲ್ಯವಾಗಿದ್ದ ಸಂದೇಶಗಳನ್ನು ಕೂಡ ತಮ್ಮ ಕಾವ್ಯದ ಮೂಲಕ ಕೊಟ್ಟಂಥವರು. ಅವ್ರು ಹೇಳ್ತಿದ್ದಾರೆ, ಒಬ್ಬ ಪ್ರೇಮ ಕವಿಯಾಗಿ ಕೂಡ ನಮ್ಮ ಎದುರಿಗೆ ಅವರು ಕಂಡು ಅನ್ನೋದು ಕೂಡ ಬಹಳ ವಿಶೇಷವಾಗಿರುವಂತದ್ದು. ಅವರ ಏಕಾಂತ ಅನ್ನುವಂತ ಒಂದು ಕವನದೊಳಗೆ ಸುಮ್ಮನೆ ಕೆಲವೊಂದು ಸಾಲು ನಿಮ್ಮೆಲ್ಲ ಮುಂದಿರ್ಲಿಕ್ಕೆ ಸಂತೋಷ ಅನಿಸ್ತದೆ. ನಿನ್ನದರ ಮದರಿಯನ್ನು ತಾಯಲ್ಲಿ ಕುಡಿದು ಮತ್ತೇರಿ ಮೈ ಮೆರಿತು ಮಲಗಿಕೊಳ್ಳುವೆ ಅನ್ನುವಂತ ಅವರ ಏಕಾಂತ ಅನ್ನದ ಕವನದ ಸಾಲು ಬಹುಶಃ ಬಹಳ ಉತ್ಕೃಷ್ಟ ಒಂದು ಪ್ರೇಮ ಗೀತೆ ಆಗಿದೆ ಅನ್ನೋದು ಕೂಡ ನಾವೆಲ್ಲ ನೋಡ್ಕೊಳ್ಬೇಕು. ಅದೇ ರೀತಿ ಒಳಗ ಆಚೆಗಾನು ಈಚೆಗಾತ ಅನ್ನುವಂತ ಒಂದು ಕವನ, ಆಚೆಗಾನು ಈಚೆಗಾತ ನಡುವೆ ಹೊಳೆಯು ಹರಿದಿದೆ, ಅಚ್ಚುಮೆಚ್ಚಿ ನಾತನೊಲ್ಮೆ ನನ್ನ ನಾಚೆ ಕರೆದಿದೆ ಅನ್ನುವಂತ ಹೆಣ್ಣು ಗಂಡಿನ ಆತುರತೆ ಕಾತರತೆ ಬಹುಶಃ ಅದರ ಮೂಲಕ ಅವರಲ್ಲಿರುವಂತ ತುಡಿತವನ್ನ ಬಹಳ ಸೊಗಸಾಗಿ ಅವ್ರು ಹೇಳಿದನ್ನು ಕೂಡ ನೆನಪಿಸ್ಕೊಳ್ಬೇಕು. ಅದೇ ರೀತಿ ಒಳಗ ಅವರು ಈ ಜಾತಿ ಮತ ಪಂಥ ಎಲ್ಲ ಮೀರಿ ನಾವು ಬೆಳಿಬೇಕನ್ನುವಂತ ನಮ್ಮ ಜಗಜ್ಯೋತಿ ಬಸವೇಶ್ವರ ಸಂದೇಶವನ್ನು ಕೂಡ ಅಲ್ಲಲ್ಲಿ ತಮ್ಮ ಕಾವ್ಯದೊಳಗ ವಿಶ್ವ ಚೈತನ್ಯ ವಿಶ್ವ ಮಾನವೀಯತೆಯನ್ನ ಅವ್ರು ಹೇಗೆ ಕೊಟ್ಟು ಅನ್ನೋದು ಕೂಡ ನಾವೆಲ್ಲ ನೆನಪಿಸ್ಕೊಳ್ಬೇಕಾದೆ. ಒಂದೇ ಜಗದ ರಾಜ್ಯ ಬೇಗ ಮೂಡುವಂತೆ ಆಗಲಿ, ಶಾಂತಿ ಸುಖಗಳೆಲ್ಲ ಜನಕ್ಕೆ ಹರಿದು ಹಂಚಿ ಹೋಗಲಿ. ಬಸವಣ್ಣ ಅಂದು ಕೊಟ್ಟಂತ ಈ ಎಕನಾಮಿಕಲ್ ಈಕ್ವಾಲಿಟಿ ಅನ್ನುವಂಥದ್ದು, ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಬರಬೇಕನ್ನುವಂಥ ಕನಸಿದೆಯಲ್ಲ, ಬಹುಶಃ ಕನ್ನಡ ಎಲ್ಲ ಕವಿಗಳು ಇದನ್ನ ತಮ್ಮ ಕಾವ್ಯದ ಮೂಲಕ ಅವ್ರು ಹೇಳಿದ್ದಾರೆ ಅನ್ನೋದು ಕೂಡ ನಾವು ನೆನಪಿಸ್ಕೊಳ್ಬೇಕು. ಅದೇ ಕಾವ್ಯದೊಳಗೆ ಇವ್ರು ಹೇಳ್ತಾ ಇದ್ದಾರೆ, ವಿಶ್ವದ ಏಳಿಗೆ ತನ್ನ ಏಳಿಗೆ ಅಲ್ಲೇ ವ್ಯಕ್ತಿ ವಿಕಸನ, ವಿಶ್ವ ದೃಷ್ಟಿ ಉದಿಸುವಂತೆ ನಡೆಯಲೆಂಬ ಶಿಕ್ಷಣ. ಬರೀ ಒಬ್ಬನ ಏಕಾಂಗಿಗೆ ಬಾಳುವುದಕ್ಕಿಂತ ಏಕಾಂಗಿಗೆ ಸಾಧನೆ ಮಾಡೋದಕ್ಕಿಂತ ವಿಶ್ವದೇಳಿಗೆಗಾಗಿ ನಾವು ಮಿಡಿದ್ರೆ ಬಹುಶಃ ಅಲ್ಲಿ ನಮ್ಮ ವ್ಯಕ್ತಿ ವಿಕಸನ ಆಗುತ್ತೆ ಅನ್ನುವಂತ ವಿಚಾರವನ್ನು ಹೇಳುವ ಆ ಕಾವ್ಯವಂತೂ ಬಹುಶಃ ನಮ್ಮ ಇಡೀ ಒಂದು ಕಾವ್ಯಕ್ಕೆ ಒಂದು ಚೆನ್ನಾಗಿರುವಂತ ಒಂದು ಕಾವ್ಯವಾಗಿ ನಮಗೆ ಕಂಡು ಬರ್ತದೆ. ಜೊತೆಗೆ ಇವತ್ತು ಕೂಡ ಹಳ್ಳಿ ಹೆಣ್ಣು ಮಕ್ಕಳ ಬಗ್ಗೆ ದೂರದೃಷ್ಟಿ, ಒಂದು ಕೆಟ್ಟ ದೃಷ್ಟಿ ಬೀರುವಂತ ಒಂದು ಸಂದರ್ಭದಿದ್ದಾಗಲೂ ಕೂಡ ಹಳ್ಳಿ ಹುಡುಗಿ ಅವರ ಮನಸ್ಸನ್ನು ಹೇಗೆ ಗೆದ್ದಳು ಅನ್ನೋದು ಕೂಡ ಬಹಳ ಸೊಗಸಾಗಿ ಹೇಳುವಂಥದ್ದು. ಹಳ್ಳಿ ಹುಡುಗಿ ಆದರೇನು ಮಳ್ಳ ಹುಡುಗಿ ಅಲ್ಲವೋ, ಓದಬಾರದಿದ್ದರೇನು ಒಲವು ಕಡಿಮೆ ಇಲ್ಲವನ್ನುವಂತ ಆ ಒಲವಿನ ಗೀತೆಯನ್ನ ಹಳ್ಳಿ ಹೆಣ್ಣು ಮಕ್ಕಳಿಂತ ಮುಗ್ಧತೆ, ಅವರಲ್ಲಿರುವಂತ ನಾಚಿಕೆ ಸ್ವಭಾವವನ್ನು ಕಂಡು ಬರೆದಂತ ಅದ್ಭುತ ಗೀತೆ ಇದಾಗಿತ್ತು ನೋಡ್ಕೊಂಡಾಗ ಅವರ ಕಾವ್ಯದ ಹರವು, ಅವರಲ್ಲಿ ಕಾವ್ಯದಲ್ಲಿರುವಂತ ಆ ಹಳ್ಳಿಯ ಒಂದು ಸೊಗಡಿಗೆ ಅವ್ರು ಮಿಡಿಯುವಂತ ರೀತಿ ಬಹುಶಃ ಬಹಳ ಅದ್ಭುತವಾಗಿರುವಂತ ಅನ್ನೋದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕು. ಯಾಕಂದ್ರೆ ಅಲ್ಲಿ ಅನೇಕವರು ವಚನಗಳನ್ನು ಕೂಡ ಅಲ್ಲಿ ಛಾಯಾಚಂದ್ರನಾಥ ವಚನ ಚಂದ್ರಿಕೆ ಅನ್ನುವಂತ ವಚನಗಳನ್ನು ಕೂಡ ಅಲ್ಲಿ ಬರೆದನ್ನು ನೋಡ್ಕೊಂಡಾಗ ಅವರೊಬ್ಬ ಆಧುನಿಕ ವಚನಕಾರಾಗಿ ನಮಗೆ ಕಂಡು ಬರ್ತಾ ಇದ್ದಾರೆ. ಸುಮಾರು 50ಕ್ಕಿಂತ ಹೆಚ್ಚು ವಚನಗಳನ್ನ ಛಾಯಾಚಂದ್ರನಾಥ ವಚನ ಚಂದ್ರಿಕೆ ಅನ್ನುವಂಥ ರೀತಿಯೊಳಗ ಅವರು ಬರೆದದ್ದು ಅಂದಿನ ಶರಣರ ಒಂದು ವಚನದ ಒಂದು ಕ್ರಾಂತಿ ಇವತ್ತು ಕೂಡ ನಮ್ಮ ಜನರುಗಳಿಗೆ ಕಂಡು ಬರ್ತಾ ಇದೆ. ಇವತ್ತು ಕೂಡ ಅನೇಕ ನೂರಾರು ಜನ ವಚನಕಾರ ಆಗ್ತಾ ಇದ್ದಾರೆ ಅನ್ನೋದು ಕೂಡ ನೆನಪಿಸಿಕೊಂಡಾಗ ಸುಮ್ಮನೆ ಅಲ್ಲಲ್ಲಿ ಅವರು ಬರೆದಂತ ಒಂದು ವಚನಗಳನ್ನ ನಾವೆಲ್ಲ ನೋಡ್ಕೊಳ್ಬೇಕಾಗಿದೆ. ಎಂದೆಂದಿಗೂ ಇಲ್ಲ ಗುಣಶೀಲದಿಂದ ದೊಡ್ಡವನು, ನಡತೆಯಿಂದ ಮನುಜ ನಾಡ ದೊಡ್ಡವನು, ನಡೆದವನ ಉದ್ಧಾರ ಮಾಡುವುದು, ನಡೆದು ಮಾರ್ಗ ಬಿದ್ದಾಗ ಮಾನವತೆ ಉದ್ಧಾರವಾಗುವುದು, ವ್ಯಷ್ಟಿ ಸಮಷ್ಟಿ ಉದ್ಧಾರದ ಕೀಲವೇ ಶೀಲದಲ್ಲಿದೆ ಎಂದ ನಮ್ಮ ಛಾಯಾ ಚಂದ್ರನಾಥ ಅನ್ನುವಂತ ವಚನ ಬಹುಶಃ ವ್ಯಕ್ತಿ ವಿಕಸನ ಅವನ ಶೀಲದೊಳಗಿದೆ ಅನ್ನೋದನ್ನು ಹೇಳುವಂತ ಆಧುನಿಕ ವಚನ ಬಹುಶಃ ಅವರು ಕಟ್ಕೊಂಡಂತ ಒಂದು ರೀತಿಯ ವಚನಕ್ಕೆ ಒಂದು ರೀತಿ ವಿಶೇಷ ಒಂದು ಕಳೆಯನ್ನು ಕೊಟ್ಟಿದೆ ಅನ್ನೋದನ್ನು ಹೇಳ್ತಾ ಮುಂದೊಂದು ವಚನ ಹೇಳ್ತಿದ್ದಾರೆ. ಮನೆ ಬಿಟ್ಟು ಓಡಿದವನಲ್ಲ ವೈರಾಗ್ಯವಂತ, ಹೆಂಡತಿ ಬಿಟ್ಟು ಓಡಿದವನಲ್ಲ ವೈರಾಗ್ಯವಂತ, ಮಕ್ಕಳ ಬಿಟ್ಟು ಓಡಿದವನಲ್ಲ ವೈರಾಗ್ಯವಂತ, ಕರ್ತವ್ಯ ಚ್ಯುತಿ ವೈರಾಗ್ಯದ ಲಕ್ಷಣವಲ್ಲ, ಸಕಲ ಭಾಗ್ಯಗಳಿದ್ದು ಸಕಲ ಸಂಪದ ಇದ್ದು ವಿರಾಗಿಯಾದರೆ ಅದು ನಿಜದ ವೈರಾಗ್ಯ ಕಾಣಿರೋ, ಯಾರ ಮನ ನೋಯಿಸದೆ ವಿರಾಗಿಯಾದರೆ ಅದು ನಿಜದ ವೈರಾಗ್ಯ ಕಾಣಿರೋ, ಮನೆಯೊಳಗಿದ್ದರೇನು ಮಠದೊಳಗಿದ್ದರೇನು ನಿಜದ ವಿರಾಗಿಯ ಮುಕ್ತಿಗೆ ಬಾಧ್ಯರೆಂದ ನಮ್ಮ ಛಾಯಾ ಚಂದ್ರನ ಅಂತ ಅನ್ನುವಂತ ವಚನ ಅಂತೂ ಬಹುಶಃ ಅವರು ಒಬ್ಬ ನಿಜವಾದ ವೈರಾಗ್ಯವಂತ ಹೇಗಿರಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ತಿಳಿಸುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕು. ಇನ್ನೊಂದು ವಚನದೊಳಗ ಸಂಸಾರದೊಳಗಿರಬೇಕು
ತುಂಬಿ ತುಳುಕುವಷ್ಟು. ಸತಿ ಸುತರ ಪ್ರೀತಿ ಮಾಡಬೇಕು ಇನ್ನಾರು ಜಗದೊಳಗೆ ಮಾಡದಷ್ಟು. ಹಣ್ಣು ತುಂಬಿ 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 ತಂತಾನೆ ಕಳಿಸುವಂತೆ ಸಂಸಾರ ಮೋಹ ಕಳಿಸಬೇಕೆಂದ ಛಾಯ ಚಂದ್ರನಾಥ ಅನ್ನುವಂಥ ಅವರ ಒಂದು ವಚನಗಳನ್ನು ಕೂಡ ಬಹುಶಃ ಕನ್ನಡಿಗರಿಗೆ ಆ ವಚನಗಳು ಕೂಡ ಇವತ್ತು ಅಪ್ಯಾಯಮಾನವಾಗಿದ್ದಾವೆ. ಅವು ಕನ್ನಡಿಗರ ಒಂದು ಕಿರಿಮಿಯನ್ನ, ಆ ಮಹೇಶ್ವಾಡಿಯವರ ಒಂದು ಸಾಹಿತ್ಯದ ಸಾರವನ್ನ ಹೇಳುವಂತ ಅಮೂಲ್ಯ ವಚನಗಳಾಗಿ ಕಂಡು ಬಂದಿದೆ. ಅದು ನೆನಪಿಸಿಕೊಂಡಾಗ ಮಹೇಶ್ವಾಡಿಯವರು ತಮ್ಮ ಒಂದು ಕಾವ್ಯದೊಳಗೆ ಅಲ್ಲಲ್ಲಿ ಮನುಷ್ಯ ಸಂಬಂಧ ಹೆಂಗಿರ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಹೇಳ್ತಿದ್ದಾರೆ. 1947 ಸ್ವಾತಂತ್ರ್ಯ ಸಿಕ್ಕರೂ ಕೂಡ ನಮ್ಮ ದಾಸ್ಯ ಇನ್ನು ಮುಗುದಿಲ್ಲ ಅನ್ನುವಂತ ಒಂದು ನೋವು ಅವರಲ್ಲಿ ತುಂಬಿಕೊಂಡಿತ್ತು. ಅವ್ರು ಹೇಳ್ತಿದ್ದಾರೆ, ಪರರಾಜ್ಯ ಸಂದಾಯ್ತು, ಸ್ವಾತಂತ್ರ್ಯ ಬಂದಾಯ್ತು, ನಮಗೇನು ತಂದಾಯ್ತು ನಾವರಿಯೇವು. ಅಂದ್ರೆ ಸ್ವಾತಂತ್ರ್ಯ ಬಂದರೂ ಕೂಡ ನಮಗೇನು ಸಿಗಲಿಲ್ಲ ಅನ್ನುವಂಥ ನೋವು ಅಂದ್ರೆ ಎಲ್ಲಾ ಜನಗಳಿಗಿತ್ತು. ಅದಕ್ಕೆ ಮುಂದೆ ಹೇಳ್ತಾರೆ, ಬಂದವರು ಒಲೆ ಹೂಡಿ ತಿಂದುಂಡು ಹೊಲೆ ಮಾಡಿ ಹೊರಟು ಹೋಗಿ ಹಾಳು ಧರ್ಮಶಾಲೆ. ಇಡೀ ಭಾರತ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಒಂದು ಕೊಳ್ಳೆ ಹೊಡೆದಂತ ಮನೆಯಂತಾಗಿ ಬಿಟ್ಟಿದೆ. ಬಹುಶಃ ನಮಗೇನು ದಕ್ಕಲಿಲ್ಲ ಅನ್ನುವಂಥ ನೋವನ್ನ ಆ ಮೂಲಕ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಮುಂದೆ ಹೇಳ್ತಿದ್ದಾರೆ. ಆ ಜಾತಿ ಈ ಜಾತಿ ಯಾವ ಜಾತಿ ಅದೇಕೆ ತಾ ಸಾಲದೇನೊಂದೇ ಮನುಜ ಜಾತಿ. ಆ ಧರ್ಮ ಈ ಧರ್ಮ ಯಾವ ಧರ್ಮ ಅದೇನು ದೊರೆತರಾಗದೆ ಶಾಂತಿ ಸತ್ಯ ಪ್ರೀತಿ. ಇವತ್ತು ಕೂಡ 2025 ಬಂದರೂ ಕೂಡ ನಮ್ಮ ಜಾತಿ ಧರ್ಮಗಳ ನಡುವೆ ಸಂಘರ್ಷ ಮುಗುದಿಲ್ಲ ಅನ್ನುವಂಥ ನೋವು ತ್ರಿಕಾಲ ಸತ್ಯವಾಗಿ ನಮ್ಮ ಕವಿಗಳಲ್ಲಿ ಅದು ಚಿಂತನೆ ಮೂಡಿಸ್ತಾ ಇದೆ ಅನ್ನೋದನ್ನು ಹೇಳ್ತಿದ್ದಾರೆ. ಬರೀ ಆ ಜಾತಿ ಈ ಜಾತಿ ಯಾವ ಜಾತಿ ಅದಕ್ಕೆ ತಾ ಸಾಲದೇನೊಂದೇ ಮನುಜ ಜಾತಿ ನಾವು ಸೇರಿಬಿಟ್ರೆ ಮುಗಿದೋಯ್ತು. ಈ ಜಾತಿಯ ಒಂದು ಬಂಧನದಿಂದ ನಾವು ಮುಕ್ತರಾಗಬೇಕನ್ನುವಂತ ಚಿಂತನೆ ಪರ ಒಂದು ವಿಚಾರಗಳು ಇವರು ಕಾವ್ಯದೊಳಗೆ ಮಡುಗಟ್ಟಿ ಅಲ್ಲಲ್ಲಿ ಬಂದಿದ್ದಾವೆ ಅನ್ನೋದು ಕೂಡ ನಾವು ನೆನಪಿಸ್ಕೊಳ್ಬೇಕು. ಅವ್ರು ಹೇಳ್ತಾರೆ, ನಾವು ಬದುಕುವಂತ ಈ ಬಾಳೆ ಬಹಳ ಮಹತ್ವದ್ದು. ಇದನ್ನ ನಮ್ಮ ಪುರಂದರದಾಸರು ಕೂಡ ಹೇಳಿದ್ದಾರೆ. ಈಸಬೇಕು ಈಸಿ ಜಯಿಸಬೇಕು ಹೇಸಿಗೆ ಸಂಸಾರದೊಳಗ ಆಶಾ ಲೇಷ ಮಾಡದಂಗ ಅನ್ನುವಂತ ಪುರಂದರದಾಸರ ಒಂದು ವಿಚಾರವನ್ನ ಮುಂಬರುವಂತ ಅನೇಕ ಒಂದು ಕನ್ನಡ ಕವಿಗಳು, ಅದಕ್ಕಿಂತಲೂ ಮೊದಲಿದ್ದಂತ ಶರಣರು ಕೂಡ ಹೇಳಿದ್ದನ್ನ ನೆನಪಿಸಿಕೊಳ್ಬೇಕು. ಇಹದ ಬದುಕು ಬಹಳ ಶ್ರೇಷ್ಠ ಅನ್ನುವಂತ ವಿಚಾರವನ್ನ ಕನ್ನಡ ಸಾಹಿತ್ಯದ ಅನೇಕ ಧೀಮಂತ ಕವಿಗಳೆಲ್ಲ ಹೇಳಿದ್ದಾರೆ ಅನ್ನೋದಕ್ಕೆ ಇವರ ಅನೇಕ ಒಂದು ವಚನಗಳು ಕೂಡ ಇಲ್ಲಿ ಸಾಕ್ಷಿಯಾಗಿದ್ದಾವೆ ಅಂತ ನೆನಪಿಸಿಕೊಳ್ಬೇಕಾಗಿದೆ. ಅವ್ರು ಹೇಳ್ತಾರೆ, ಆ ಬಾಳು ಹಾಳೆಂದು ಬರಿ ಗೋಳೆಂದು ಹೇಳುವ ತತ್ವವನೇ ಹೂಳು. ಈ ಜೀವನ ಬಹಳ ಕಷ್ಟ, ಬಹಳ ರೀತಿ ತೊಂದರೆ ತಿಳ್ಕೊಂಡು ಜೀವನಕ್ಕೆ ಬೇಸತ್ತು ರೀತಿ ಬೇರೆ ಕಡೆ ಓಡುವಂತ ಜನರಿಗೊಂದು ಸಂದೇಶ ಕೊಡ್ತಾ ಇದ್ದಾರೆ. ಈ ಬಾಳು ಹಾಳೆಂದು ಬರಿ ಗೋಳೆಂದು ಹೇಳುವ ತತ್ವನೇ ಹೂಳು. ಈ ಜೀವನ ಒಂದು ರಸಮಯವಾಗಿರುವಂತದ್ದು, ಬಂದದ್ದನ್ನು ಎದುರಿಸಿ ಬದುಕುವಂತ ಒಂದು ಧೈರ್ಯವನ್ನ ಮನೋಬಲವನ್ನ ಬೆಳೆಸಿಕೊಂಡ್ರೆ ಬಹುಶಃ ಇನ್ನೊಬ್ಬ ಮನುಷ್ಯನಾಗಿದ್ದದ್ದು ಸಾರ್ಥಕ ಅನ್ನೋದು ವಿಚಾರವನ್ನ ತಮ್ಮ ಕಾವ್ಯದ ಮೂಲಕ ಅವ್ರು ಹೇಳುವಂತ ರೀತಿ ಬಹಳ ಒಂದು ವಿಶೇಷವಾಗಿರುವಂತದ್ದು. ಏನಾದರೇನಂತೆ ಇದು ಬಾಳಿನ ಸಂತೆ, ದುಃಖ ಬಲಿಗೈ ತರಲು ಕೊರಗಬೇಡ. ಜನರಿಗೆ ಹೇಳ್ತಾರೆ, ಯಾರು ಕೊರಗ್ತಾ ಇದ್ದಾರೆ ಅವರಿಗೆ ಒಂದು ಸಂದೇಶ ಕೊಡ್ತಿದ್ದಾರೆ. ಏನಾದರೇನಂತೆ ಇದು ಬಾಳಿನ ಸಂತೆ, ದುಃಖ ಬಳಿಗೈ ತರಲು ಕೊರಗಬೇಡ. ಇರುವೆರಡು ದಿನಗಳನ್ನು ಹಿಗ್ಗಿನಲ್ಲಿ ಕಳೆ ನೀನು, ಹಿಂದು ಮುಂದಿನ ಚಿಂತೆ ಮಾಡಬೇಡ. ನಮ್ಮ ಬೇಂದ್ರೆಯವರು ಕೂಡ ಇಂಥದೇ ವಿಚಾರವನ್ನು ಹೇಳ್ತಾರೆ. ನಗುನಗುತ ಬಂದೇವ ತುಸುನಗತ ಬಾಳೋಣ, ಬಡನೂರು ವರ್ಷವ ಹರ್ಷಾದಿ ಕಳೆಯಲು ಅನ್ನುವಂತ ಸಂದೇಶ ಕೊಟ್ಟಂತ ಬೇಂದ್ರೆಯವರ ಒಂದು ವಿಚಾರಗಳು ಕೂಡ ಮುಂಬರುವ ಜನಾಂಗಕ್ಕ ಕವಿಗಳ ಒಂದು ಪ್ರೇರಕ ಶಕ್ತಿ ಆದ ಅನ್ನೋದನ್ನ ಇವರ ಕಾವ್ಯದ ಸಾಲಗಳ ಮೂಲಕ ನಾವು ತಿಳ್ಕೊಳ್ಲಿಕ್ಕೆ ಸಾಧ್ಯ. ಹಿಗ್ಗಿನಲ್ಲಿ ಕಳೆ ನೀನು ಇರುವಷ್ಟು ಕ್ಷಣ ಅದನ್ನು ಹಿಗ್ತಾ ಸಂತೋಷದಿಂದ ಕಳಿಬೇಕನ್ನುವಂತ ಸಂದೇಶ ಇದೆಲ್ಲ ಬಹುಶಃ ಬಹಳ ಮೆಚ್ಕೊಳ್ಬೇಕು. ಇನ್ನೊಂದು ಕಡೆ ಹೇಳ್ತಿದ್ದಾರೆ, ಅನ್ನ ಬೇಕು ಎನ್ನುತ್ತಿರುವ ಮಾನವ, ಅನ್ನ ದೇವರನ್ನೇ ತುಳಿದ ಪಾಡಗೇಡಿ ದಾನವ. ಮನುಷ್ಯನಿಗೆ ಅನ್ನ, ವಸತಿ ಮತ್ತು ಬಟ್ಟೆ ಇವು ಮೂರು ಅತ್ಯಂತ ಅವಶ್ಯ. ಅದಕ್ಕಾಗಿ ಅನ್ನಕ್ಕಾಗಿ ಹಪಹಪತನ ಮಾಡುವಂತ ಮನುಷ್ಯನೇ ಅನ್ನವನ್ನು ತುಳಿತಾ ಇದ್ದಿಲ್ಲ ಅನ್ನುವಂತ ರೀತಿ ಒಳಗೆ ಅನ್ನಕ್ಕಾಗಿ ಬೆಲೆ ಕೊಟ್ಟರೆ ಬಹುಶಃ ನೀನು ಮನುಷ್ಯನಾಗಿ ಹುಟ್ಟಿದ ಸಾರ್ಥಕ ಅಂತ ವಿಚಾರವನ್ನ ಬಹಳ ಸೂಕ್ಷ್ಮವಾಗಿ ಹೇಳುವಂತ ರೀತಿ ಬಹುಶಃ ನಾವೆಲ್ಲ ಮೆಚ್ಕೊಳ್ಬೇಕು. ಅನ್ನ ದೇವರನ್ನು ಕರೆದು ಪಣ್ಣ ಹಸೆಯ ನೇರಿಸು, ನೀನು ಅವನ ಪೂಜೆಗೈದು ವಿಜಯ ಬೇರಿ ಬಾರಿಸು. ರೈತನಿಗೆ ಕೊಟ್ಟಂತ ಒಂದು ದೊಡ್ಡ ಒಂದು ಕಾಣಿಕೆಯದು. ಯಾರು ರೈತನನ್ನ ಕಡೆಗಣಿಸ್ತಾರೋ ಬಹುಶಃ ಅವರಿಗೆ ಜೀವನದೊಳಗೆ ಗೆಲುವು ಇಲ್ಲ ಅನ್ನೋದನ್ನು ಹೇಳುವಂತ ರೀತಿ ಒಳಗ ಅನ್ನ ದೇವರನ್ನು ಅಂದ್ರೆ ರೈತನನ್ನ, ಅನ್ನದಾತನನ್ನ ಕರೆದು
ಬಣ್ಣ ಹಸಿಯನ್ನೇರಿಸು. ಇವತ್ತು ನಮ್ಮ ರಾಜಕೀಯ ಗಂಬರಾಟದೊಳಗೆ ರೈತನನ್ನ ನಾವೆಲ್ಲ ತುಳಿತಾ ಇದ್ದೀವಿ, ಅನ್ನ ದೇವರನ್ನ ಹೀಗಳಿತಾ ಇದ್ದೀವಿ. ಅದನ್ನ ಒಂದು ನೋವು ಅವರಿಗಿರೋದನ್ನ ಹೇಳ್ತಾರೆ. ನೀನು ಅವನ ಪೂಜೆಗೈದು ವಿಜಯ ಬೇರೆ ಬಾರಿಸು. ನಿಜವಾಗಿ ಸಿಗಬೇಕಾಗಿರೋದು ದೊಡ್ಡ ಗೌರವ ಅನ್ನ ದೇವನಿಗೆ, ನಮ್ಮ ರೈತನಿಗೆ. ಆ ಒಂದು ಗೌರವ ಸಿಕ್ಕರೆ ಬಹುಶಃ ನಾವು ಬಹುದೊಡ್ಡ ಸಾಧನೆ ಮಾಡಿದಂತ ರೀತಿಯೊಳಗೆ ದೊಡ್ಡವರಾಗ್ತೀವಿ ಅನ್ನೋದನ್ನ ಒಂದು ರೀತಿ ಮೆಸೇಜ್ ಆಗಿ ಒಂದು ಸಂದೇಶವಾಗಿ ನಮಗೆಲ್ಲ ಕೊಡ್ತಾ ಇದ್ದಾರೆ. ಇವನೇ ನೋಡು ಅನ್ನದಾತ ಫಲದಿ ದುಡಿಯುವನು ಅನ್ನುವಂತ ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸಂದೇಶ ಕೂಡ ಇದರಲ್ಲಿ ಇರುವುದನ್ನು ಕೂಡ ನಾವು ನೆನಪಿಸಿಕೊಳ್ಳಬೇಕು. ಇನ್ನ ಹೇಳ್ತಿದ್ದಾರೆ, ಇದು ಹೊಟ್ಟೆಗೆ ಇಲ್ಲೆಂದು ಹೊರಳಾಡುತ್ತಿರುವುದು ಇರಲಿ, ಅದು ತಿಂದು ಹೆಚ್ಚಾಗಿ ತಳಮಳಿಸುತ್ತಿರಲಿ. ಒಂದು ಕಡೆಗೆ ಇಡೀ ನಮ್ಮ ಸಮಾಜದೊಳಗೆ ಎರಡು ರೀತಿ ಜನಾಂಗ. ಕೆಲವರು ಅನ್ನ ಇಲ್ಲೇ ಸಾಯುವಂತವ್ರು, ಕೆಲವರು ಅನ್ನ ಹೆಚ್ಚಾಗಿ ಸಾಯುವಂತವ್ರು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಹೊಟ್ಟೆಗೆ ಇಲ್ಲೆಂದು ಹೊರಳಾಡುತ್ತಿವರಿಲ್ಲಿ. ಎಷ್ಟೋ ಜನ ಹೊಟ್ಟೆಗೆ ಅನ್ನ ಇಲ್ಲದಕ್ಕೆ ಹೊರಡಾಡ್ತಾ ಇದ್ದಾರೆ, ಇನ್ನು ಅದು ತಿಂದು ಹೆಚ್ಚಾಗಿ ತಳಮಳಿಸುತ್ತಿರಲಿ. ಕೆಲವು ಜನ ಅನ್ನ ಹೆಚ್ಚಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಡ್ತಾರೆ ಅಂತ ಎರಡೂ ಒಂದು ಘಟನೆಗಳನ್ನ, ಸಂದೇಶಗಳನ್ನ ತಮ್ಮ ಒಂದು ಕಾವ್ಯದ ಮೂಲಕ ಹೇಳುವಂತ ರೀತಿ ಬಹುಶಃ ನಾವೆಲ್ಲ ಮೆಚ್ಕೊಳ್ಬೇಕಿಂತ ಒಂದು ಕಾವ್ಯವನ್ನ ಓದಿದಾಗ ಮುಂದೆ ಹೇಳ್ತಾ ಇದ್ದಾರೆ, ದೀನರನ್ನು ದಲಿತರನ್ನು ಕೇಳಿ ಎಂದು ಕೆಳಮಟ್ಟಿ. ಯಾವಾಗ ಸಮಾಜ ಉದ್ಧಾರ ಆಗ್ತಂದ್ರೆ ಇಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಜಾತಿ ಮತ ಪಂಥವನ್ನ ಮೀರಿ ನಾವೆಲ್ಲ ಬೆಳಿಬೇಕು. ಒಂದ್ ರೀತಿ ವಿಶ್ವ ಮಾನವ ಸಂದೇಶಗಳು ಒಂದು ಕಾರ್ಯರೂಪಕ್ಕೆ ಬರಬೇಕನ್ನುವಂತ ಬಸವಣ್ಣನವರ ಕುವೆಂಪುರವರ ಸಂದೇಶ ಇವತ್ತು ಬಹುಶಃ ಅವೆಲ್ಲ ಕಾರ್ಯರೂಪಕ್ಕೆ ಬಂದ್ರೆ ಎಲ್ಲರ ನನಸು ಆದೀತು ಅನ್ನೋ ಒಂದು ವಿಚಾರ ತಮ್ಮ ಕಾವ್ಯದೊಳಗೆ ಅಲ್ಲಲ್ಲಿ ಇವರು ಬಿತ್ತಿದ್ದಾರೆ. ದೀನರನ್ನು ದಲಿತರನ್ನು ಕೇಳಿ ಎಂದು ಕೆಳಮಟ್ಟಿ, ಕುಡಿಯುವ ಸಿರಿಬದವೆ ತುಸು ಹೇಳಿ ತಿಳಿದು ನೋಡು, ಬಡ ಜನರ ಬಡನುಡಿಯ ದೀವಟೆಗೆ ಬತ್ತಿರುವುದು ಅದು ಬಂತು ಬೈ ಮೇಲೆ ಓಡು. ಬಡ ಜನ ಎದ್ದಿದ್ದಾರೆ, ಎಚ್ಚೆತ್ತರಾಗಿದ್ದಾರೆ, ದೀನರು ಇವತ್ತು ಕೂಡ ಜಾಗೃತರಾಗಿದ್ದಾರೆ. ಇನ್ನು ಮೇಲೆ ನಿಮ್ಮ ಆಟ ನಡೆಯುವುದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ, ಬಡ ಜನರ ಒಡಲೂರಿಯ ದೀವಟೆಗೆ ಹೊತ್ತಿದವರೆಲ್ಲ ಕ್ರಾಂತಿಗಾಗಿ ತಯಾರಾಗಿದ್ದಾರೆ, ಸಿದ್ಧರಾಗಿದ್ದಾರೆ. ಇನ್ನು ಮೇಲೆ ಅಗು ಬಂತು ಮೈ ಮೇಲೆ ಓಡು, ನಿನ್ನ ಆಟ ನಡೆಯೋದಿಲ್ಲ. ಅವ್ರ ಮೇಲೆ ನಡೆಯುವಂತ ದೌರ್ಜನ್ಯ, ಒತ್ತಿ ಅನ್ಯಾಯ ಇನ್ನು ಯಾರು ಸಹಿಸಿಕೊಳ್ಳಿ ಸಾಧ್ಯ ಇಲ್ಲ. ಎಲ್ಲರನ್ನು ಸಮಾನವಾಗಿ ಕಾಣುವಂತ ಒಂದು ವಿಶಾಲ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಳುವಂತ ಸಂದೇಶ ಕೊಡುವಂತ ಒಂದು ಕವನ ಬಹುಶಃ ನಾವೆಲ್ಲ ಇವತ್ತೆಲ್ಲದನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕಾಗಿದೆ. ಅದೇ ರೀತಿಯೊಳಗೆ ಮತ್ತೊಂದು ಕಡೆ ಹೇಳ್ತಿದ್ರೆ, ನೋವು ನೆರೆ ನಿಂದಿರಲಿ, ನೋವು ನಿನ್ನ ಪಕ್ಕಳು ಇರಲಿ, ಸಾವು ಬಳಿ ಬಂದಿರಲಿ, ಸುಖ ಉಂಟು ನಗೆ ಬಗದ ತಾಳ್ಮೆಯಲ್ಲಿ ಸದಾಕಾಲ ಸಾವು ನೋವುಗಳಿದ್ರೂ ಕೂಡ ನಿನ್ನ ಮುಖದ ಮೇಲೆ ನಗೆ ಮಾಸದಲ್ಲಿ ಅನ್ನುವಂಥ ಸಂದೇಶ ಕೊಟ್ಟ ಮುಂದೆ ಹೇಳ್ತಾರೆ, ಸಿರಿ ಇರಲಿ ಇರದಿರಲಿ ದೊರೆ ನಿನ್ನ ನಂಬಿದರೆ ಸುಖ ಉಂಟು ಶಾಂತಿಯಲ್ಲಿ. ದೇವರನ್ನ ಪರಮಾತ್ಮನನ್ನ ನೆನಪಿಸ್ಕೊಳ್ತಾರೆ. ನಿನ್ನನ್ನು ಸದಾಕಾಲ ಧ್ಯಾನ ಮಾಡ್ತಿದ್ರೆ ಬಹುಶಃ ನನಗೆ ಬಡತನ, ಒಂದು ಸಿರಿತನ, ಸುಖ ದುಃಖ ಯಾವುದು ಕೂಡ ನನಗೆ ಸಮಾನವಾಗಿ ಕಾಣುವಂಥದ್ದು. ಒದಟಿ ಬ್ಯಾಲೆನ್ಸ್ ಆಗಿ ಮನಸ್ಸನ್ನ ಏಕೀಕೃತವಾಗಿ ಮನಸ್ಸನ್ನು ಹಿಡಿತೊಳಗಿಟ್ಕೊಳ್ಳಿ ಸಾಧ್ಯ ಅಂತ ಒಂದು ಮನಸ್ಸನ್ನ ನನಗೆ ಕೊಡನ್ನುವಂತ ಒಂದು ದೇವರ ಬಗ್ಗೆ ಇರುವಂತ ಕೋರಿಕೆ ಬಹುಶಃ ಅದು ಕಾವ್ಯದೊಳಗೆ ನಾವು ಬಹಳ ಬೆಚ್ಕೊಳ್ಬೇಕಿದ್ದ ಸಂಗತಿ. ಇರಲಿ ಅಲ್ಲೇ ಇರಲಿ ಅದುವೇ ನನ್ನ ಭಾಗ್ಯವು, ಗಂಗೆ ಗೌರಿಯಂತೆ ನಾವು ಅಕ್ಕ ತಂಗಿಯಾದೆವು. ಅಕ್ಕ ತಂಗಿಯ ನಡುವೆ ಒಂದು ಬಾಂಧವ್ಯ ಗಟ್ಟಿತನ ಇರ್ಬೇಕನ್ನುವಂತ ಒಂದು ಸಂದೇಶವನ್ನ ಈ ಒಂದು ಕಾವ್ಯ ನಮಗೆ ಕೊಡೋದನ್ನು ಕೂಡ ನಾವೆಲ್ಲ ಗಮನಿಸಬೇಕಾಗಿದೆ. ಅದೇ ರೀತಿ ಒಳಗ ನಕ್ಕು ನಗಿಸು ದುಃಖ ಮರೆಸು ತಕ್ಕ ಸೌಖ್ಯ ಸಿಗುವುದು. ಸದಾಕಾಲ ನೀನ್ ನಗನಗ್ತಾ ಇದ್ರೆ ಜಗತ್ ನಗ್ತಾ ಇದೆ, ನೀನ್ ಹತ್ತಿರ ಯಾರು ಅಳೋದಿಲ್ಲ ಅಂತ. ಅದಕ್ಕೆ ಸದಾ ನಗನಗ್ತಾ ಇರು, ನಗುವುದೇ ಜೀವನದ ಒಂದು ಸೂತ್ರ ಆಗ್ಬೇಕು ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ಅವರು ಕೊಡ್ತಾ ಇದ್ದಾರೆ. ಅಳುವವರು ಅಳುತ್ತಿರಲಿ, ನಗುವವರು ನಗುತ್ತಿರಲಿ, ಅಳುವವರ ಅಳು ಕಣ್ಣು ನಗೆಬಾರದಿರಲಿ. ಮತ್ತೊಬ್ಬರ ದುಃಖವನ್ನ ನೋಡಿ ನಗುವಂತ ಕುಹಕನಿಗೆ ನಿನ್ನಿಂದ ಬರೋದು ಬೇಡ, ಅವರಿಗೆ ಮರುಕವನ್ನು ವ್ಯಕ್ತಪಡಿಸು, ಅವರನ್ನು ಕೂಡ ಸದಾಕಾಲ ನೆಮ್ಮದಿಯಾಗಿರುವಂತಹ ರೀತಿಯೊಳಗೆ ನೀನು ಬದುಕಬೇಕನ್ನುವಂಥದ್ದು ಸಂದೇಶವನ್ನು ಈ ಮೂಲಕ ಕೊಡ್ತಿದ್ದಾರೆ. ಒಂದೇ ಜಗದ ರಾಜ್ಯ ಬೇಗೆ ಮೂಡುವಂತೆ ಆಗಲಿ, ಶಾಂತಿ ಸುಖಗಳೆಲ್ಲ ಜನಕ್ಕೆ ಹರಿದು ಹಂಚಿ ಹೋಗಲಿ. ಇಡೀ ಜನರಿಗೆ ಸುಖ ಸಿಗಬೇಕನ್ನುವಂತ ಒಂದು ವಿಶ್ವ ಮಾನವೀಯ ಸಂದೇಶವನ್ನ ಈ ಮೂಲಕ ಅವರು ಕೊಡ್ತಾ ಇದ್ದಾರೆ. ಮುಂದೆ ಹೇಳ್ತಿದ್ದಾರೆ, ಹೋಯ್ತು ಹಳೆಯ ಧರ್ಮ ಸತ್ತು, ಹತ್ತು ಕಳೆದು ಬೇಡ ಹೊತ್ತು, ಎತ್ತು ಹೆಗಲ ಮೇಲೆ ಹೊತ್ತು. ಆ ಹಳೆಯ ಧರ್ಮ ಎಲ್ಲ ಸತ್ವಯ್ತು, ನಾನು ಹೆಚ್ಚು ನೀನು ಹೆಚ್ಚು ಅನ್ನುವಂತ ಈ ಮನುಷ್ಯ ಕುಲದೊಳಗೆ ವ್ಯತ್ಯಾಸ ಮಾಡುವಂತ ಧರ್ಮಗಳನ್ನೆಲ್ಲ ಹೊರಗೆ ಹಾಕಿ ಏನ್ ಮಾಡ್ಬೇಕಂದ್ರೆ ಅದನ್ನ ಎತ್ತಿ ಹೆಗಲ ಮೇಲೆ ಎತ್ತಿ ಅದನ್ನ ಹೊಳೆಗೆ ಹಾಸ್ಬಿಡ್ಬೇಕಂದಿರುವಂತ ಒಂದಟ್ಟಿ ಮೆಸೇಜ್ ಸಂದೇಶವನ್ನು ಕೊಡ್ತಂದ್ರೆ, ಧರ್ಮ ಯಾವಂತಂದ್ರೆ ಮಾನವ ಧರ್ಮ, ಮಾನವ ಕುಲ, ವಿಶ್ವ ಮಾನವ ಸಂದೇಶ ಅಂತ ಸಂದೇಶವೇ ನಿಜವಾದಂತ ಒಂದು
ಧರ್ಮ ಅನ್ನೋದನ್ನ ಹೇಳುವಂತ ಒಂದು ರೀತಿಯನ್ನು ಕೂಡ ನಾವೆಲ್ಲ ಒಟ್ಟಿ ಅಪ್ಪೇಯ ಮಾಡುವಾಗಿ ಕಾಣ್ ಬರ್ತದೆ. ಮುಂದೆ ಹೇಳ್ತಿದ್ದಾರೆ, ನಾಡು ನುಡಿಯ ಮೇಲೆ ಪ್ರೀತಿ ಉಕ್ಕು ತೆರಲಿ ಆದರೂ. ನಿನ್ನ ಜೀವನದೊಳಗೆ ಸದಾಕಾಲ ನಾಡು ನುಡಿಯ ಬಗ್ಗೆ, ನಿನ್ನ ಮಾತೃಭಾಷೆಯ ಬಗ್ಗೆ ಪ್ರೀತಿ ಇರಬೇಕು, ಅಭಿಮಾನ ಇರಬೇಕು. ಆದರೂ ಕೂಡ ಮುಂದೆ ಹೇಳ್ತಿದ್ದಾರೆ, ದೇಶಭಕ್ತಿ ಹೃದಯ ತುಂಬಿ ತುಳುಕುತ್ತಿರಲಿ ಆದರೂ. ಮತ್ತೊಂದು ಮೆಸೇಜ್ ಮುಂದೆ ಹೇಳ್ತಿದ್ದಾರೆ, ನುಡಿಯ ಗಡಿಯ ಪಂಜರ ಆಗದಿರಲಿ ಎಚ್ಚರ. ಬರೀ ನನ್ನ ಭಾಷೆ ಶ್ರೇಷ್ಠ ಅನ್ನುವಂತ ಕುಹಕ ಬುದ್ಧಿ ಬೇಡ. ಎಲ್ಲರೂ ನನ್ನವರು, ಎಲ್ಲ ಭಾಷೆ ನನ್ನದು, ವಿಶ್ವ ಮಾನವ ಸಂದೇಶ ನನ್ನದು. ನಾನು ಒಬ್ಬ ವಿಶ್ವ ಮಾನವೀಯಕ್ಕೆ ಮಾನವತ್ವದ ಹಂತಕ್ಕೆ ನಾನು ಏರ್ಬೇಕನ್ನುವಂತ ಆ ಗಡಿಯನ್ನ ದಾಟಿ ಮಧ್ಯ ಬಿಂದುವಿನಿಂದ ನಾನು ನನ್ನ ಸೀಮೆಯನ್ನು ಮೀರಿ, ಜಾತಿ ಮತ ಸೀಮೆಯನ್ನ ಮೀರಿ ನಾನು ಅಧಿಕೇತನವಾಗಬೇಕನ್ನೋದು ಒಂದು ಕುವೆಂಪುರವರ ಸಂದೇಶ ಇದೆ ಅಲ್ಲ, ಆ ಸಂದೇಶವನ್ನು ನಾವೆಲ್ಲ ಪಾಲಿಸ್ಬೇಕನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಇನ್ನು ಮುಂದೆ ಇವತ್ತು ಸಾಕ್ಷರರಿಂದಲೇ ದೇಶ ಹಾಳಾಗ್ತದೆ ಅನ್ನುವಂತ ಒಂದು ವಿಚಾರವನ್ನು ಕೂಡ ಹೇಳುವಂತ ರೀತಿ ಇದೆಲ್ಲ ಬಹಳ ಚೆನ್ನಾಗಿದೆ. ಸುಶಿಕ್ಷಿತರಿಂದಲೇ ದೇಶದ ಸಮಗ್ರತೆಗೆ ಧಕ್ಕೆ ಬರ್ತಾ ಇದೆ ಅನ್ನೋದನ್ನ ತಮ್ಮ ಕಾವ್ಯಗಳು ಹೇಳ್ತಾರೆ. ನೋಡಿ ಹೇಗೆ ಹೇಳ್ತದೆ ಅಂದ್ರೆ, ಒಳಗಿದ್ದರೆ ಬಾರು ಹೊರಗೆದ್ದರೆ ಬಾರು, ಕಲಿತವರೆಲ್ಲರೂ ಬಲಿತವರೆಲ್ಲರೂ ಕಲಿಯದ ಜನಗಳ ಸುಲಿಗೆಗೆ ಸಾಗಿ ಕಾಡುತ್ತಲ್ಲಿರುವ ನೋಡುವ ಬಾರೋ. ಕಲಿತ ಕಳ್ಳರಿಂದಲೇ ಇವತ್ತು ಜಗತ್ತು ಹಾಳಾಗ್ತಿದೆ ಅನ್ನೋಂಥ ಸಂದೇಶ ಕೊಟ್ಟಂತ ಕಲಿತ ಕಳ್ಳರಿಂದ ನಾವೆಲ್ಲ ಎಚ್ಚರವಾದ್ರೆ ಬಹುಶಃ ಸಮಾಜದೊಳಗೆ ಒಂದು ಏನಾದ್ರೂ ಏಕತೆ, ಬಹುಶಃ ಬಹಳ ವಿಶೇಷವಾಗಿರುವಂತ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ವಿಚಾರವನ್ನ ಹೇಳ್ತಿದ್ದಾರೆ. ಅವರು ಬೆರಿಕಿ ಮಂದಿ ಅನ್ನುವಂತ ನವ್ಯ ಕಾವ್ಯದೊಳಗೆ ಹೇಳುವಂಥದ್ದು. ಬೆರಿಕಿ ಮಂದಿ ಇವರು ಬಹಳ ಬೆರಿಕಿ ಮಂದಿ, ಆಕಳ ಮೋರಿಯ ಹುಲಿಗಳು ಇವರು, ಹುಲ್ಲು ಮೇಯುವರೆ, ಹುಲು ಮನುಜರ ರಕ್ತವು ಹೀರಿ ಸವಿಗಂಡಿರುವರು. ಇವತ್ತು ನಾವು ನಮ್ಮ ಎದುರಿಗೆ ಸಮಾಜಗಳು ಕಾಣುವಂತ ಜನ ಒಂದ್ ರೀತಿ ಮೊಕ್ಕಮೇ ರಾಮ್ ಬಗಲ್ ಮೇ ಚೋರಿ ಅನ್ನುವಂತ ವ್ಯಕ್ತಿಗಳಿದ್ದಾರೆ, ಒಂದ್ ರೀತಿ ಆಕಳ ಮೋರಿಯ ಹುಲಿಗಳಿವರು ಅನ್ನುವಂತ ವಿಚಾರವನ್ನ, ವಾಸ್ತವ ದೃಷ್ಟಿಯನ್ನ ನಾವೇನು ಮಣ್ಣಿನ ವಾಸನೆ ಅಂತೇವಿ, ಕಾವ್ಯದೊಳಗೆ ಮಣ್ಣಿನ ವಾಸನೆ ಇರಬೇಕು, ವಾಸ್ತವಿಕ ಪ್ರಜ್ಞೆ ಇರಬೇಕು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಾಗಿ ಅಂತ ವ್ಯಕ್ತಿಗಳಿಂದ ನಾವೆಲ್ಲ ಸಾದಷ್ಟು ಎಚ್ಚರದಿಂದ ಇರಬೇಕನ್ನುವಂತ ವಿಚಾರವನ್ನು ಹೇಳ್ತಾ ಇನ್ನೊಂದು ಕಡೆ ಹೇಳ್ತಿದ್ದಾರೆ, ನಂದ್ಯಾವ ಧರ್ಮ ನಿಂದ್ಯಾವ ಧರ್ಮ, ಈ ಮಂದಿದ ಯಾವ ಧರ್ಮವೋ ಎಂದು ಪ್ರಶ್ನೆ ಮಾಡಿ ಮುಂದೆ ಹೇಳ್ತಾರೆ, ನಮ್ಮದು ಬಹಳ ದೊಡ್ಡ ಧರ್ಮ, ನಾಮಲಿಂಗದಾಚೆಯ ನಾಮರೂಪ ತ್ರೀಗಳಾಚೆಯ ಸುಗುಣ ಸಗುಣ ನಿರ್ಗುಣದಾಚೆಯ ವಿಶ್ವ ವಿಶಾಲ ಧರ್ಮ ದಯಾಧರ್ಮ. ಇವತ್ತು ಮನುಷ್ಯ ಈ ಜಾತಿ ಮತ ಪಂಥಗಳ ಸಂಕೋಲಿತ ಹೊರಗೆ ಹೋಗಿ ಸಗುಣ ನಿರ್ಗುಣದಾಚೆಯ ವಿಶ್ವ ವಿಶಾಲ ಧರ್ಮ ದಯಾಧರ್ಮಕ್ಕೆ ನಾವೆಲ್ಲ ಅಡಿ ಇಡಬೇಕನ್ನುವಂಥ ದಯವೇ ಧರ್ಮದ ಮೂಲವೇ ಅನ್ನೋದು ಸಣ್ಣದ ಸಂದೇಶ ಇವತ್ತು ನಮ್ಮ ಕಾರ್ಯರೂಪಕ್ಕೆ ಬರಬೇಕನ್ನುವಂತ ವಿಚಾರವನ್ನು ಹೇಳ್ತಾ ಕೊನೆಗೆ ಅವರಲ್ಲಿ ಹೇಳ್ತಿದ್ದಾರೆ, ಶೀಲವಿಲ್ಲದ ಸಂಸ್ಕೃತಿ ತಾಳಿಸೇತು ದಿನ, ಚಾರಿತ್ರ್ಯವಿಲ್ಲದ ಜನಾಂಗ ಬಾಳಿ ತೀರಿಸು ದಿನ ಅನ್ನುವಂತ ಒಂದು ಸಂದೇಶವನ್ನು ಕೊಡ್ತಾ, ಅಂದ್ರೆ ಮನುಷ್ಯನಿಗೆ ಶೀಲವೇ ಬಹಳ ದೊಡ್ಡ, ಅದೇ ಒಂದು ಸಂಸ್ಕೃತಿ. ಶೀಲ ಇಲ್ಲದೆ ಹೋದರೆ ನಮ್ಮ ಸಂಸ್ಕೃತಿಗೆ ಒಂದು ರೀತಿಯ ಗಟ್ಟಿತನ ಉಳಿಯುವುದಿಲ್ಲ. ಅದೇ ರೀತಿ ಒಳಗ ಚಾರಿತ್ರ್ಯವಿಲ್ಲದ ಜನಾಂಗ. ಇವತ್ತು ನಾವೆಲ್ಲ ಆಧುನಿಕ ವಿದೇಶಿ ಸಂಸ್ಕೃತಿಗೆ ಮರುಳಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ, ದಯಾ ಸಂಸ್ಕೃತಿಯನ್ನು ಮರಿತಾ ಇದ್ದೇವೆ ಅನ್ನುವಂತ ಒಂದು ಚಾಟಿಯನ್ನು ಕೊಟ್ಟು, ನಿಮ್ಮಲ್ಲಿ ಚಾರಿತ್ರ್ಯ ಇಲ್ಲದೆ ಹೋದ್ರೆ ನಿಮ್ಮ ಯಾವ ನಾಗರಿಕತೆಯ ಒಂದು ಆಡಂಬರಕ್ಕೆ ಏನು ಬೆಲೆ ಇಲ್ಲ ಅನ್ನೋದನ್ನು ಹೇಳ್ತಾ, ಅದಕ್ಕೆ ಹೇಳ್ತಿದ್ದಾರೆ, ನಾಗರಿಕತೆ ಬೆಳೆದಂತೆ ಸಂಸ್ಕೃತಿ ಅಧಪತನಾಗ್ತಾ ಇದೆ ಅನ್ನುವಂಥ ಕಳವಳ ಕೂಡ ಅನೇಕ ಜನ ಕವಿಗಳು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಕೂಡ ನೆನಪಿಸಿಕೊಳ್ಬೇಕು. ಅದಕ್ಕೆ ಹೇಳ್ತಾರೆ, ಚಾರಿತ್ರ್ಯವಿಲ್ಲದ ಜನಾಂಗ ಬಾಳಿ ತೇಸುದಿನ, ಒಂದು ಕ್ವಶನ್ ಮಾರ್ಕ್, ಪ್ರಶ್ನಾರ್ಥವನ್ನು ಇರ್ತಾ ಇದ್ದಾರೆ. ಯಾಕಂದ್ರೆ ಚಾರಿತ್ರ್ಯ ಇಲ್ಲದೆ ಹೋದ್ರೆ ಮುಂಬರುವ ಜನಾಂಗ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇಡೀ ನಮ್ಮ ಮುಂದಿನ ಜನಾಂಗ ಸುಖದಿಂದ ನೆಮ್ಮದಿಯಿಂದ ಬದುಕಬೇಕಾದ್ರೆ ಅವರಲ್ಲಿ ಚಾರಿತ್ರ್ಯ ಬಹಳ ಮಹತ್ವವಾಗಿ ಬರಬೇಕನ್ನುವಂತ ಬಹಳ ದೊಡ್ಡ ಒಂದು ವಿಚಾರವನ್ನು ಹೇಳುವಂತ ಜನ ಒಂದು ರೀತಿ ಕವಿ ಇಲ್ಲಿ ಮತ್ತೊಂದು ಹೇಳ್ತಿದ್ದಾರೆ, ಸದಾಚಾರವಿಲ್ಲದೆ ಬರೀ ಪವಾಡ ತೋರಿಸಿ ಮೆರೆವ ಗುರುವಲ್ಲ, ಸಂಸ್ಕೃತಿ ಇಲ್ಲದೆ ಬರೀ ಪವಾಡ ಕಂಡು ಬಾಗುವ ಶಿಷ್ಯನಲ್ಲ. ಗುರು ಮತ್ತು ಶಿಷ್ಯರೊಳಗೆ ಎಂಥ ಒಂದು ರೀತಿಯ ಬಾಂಧವ್ಯ ಇರಬೇಕು. ಗುರು ಅಂದ್ರೆ ಯಾರಿಗೆ ಅನ್ಬೇಕು, ಇವನ ಶಿಷ್ಯ ಅಂದ್ರೆ ಯಾರು ಬೇಕು ಅನ್ನೋದು ಹೇಳ್ತಾರೆ. ಸದಾಚಾರವಿಲ್ಲ ಅಂದ್ರೆ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂತ ಶರಣರ ಸಂದೇಶ ಇಲ್ಲಿ ಹೇಳುವಂತ ರೀತಿಯೊಳಗೆ ಸದಾಚಾರವಿಲ್ಲದೆ ಬರೀ ಪವಾಡ ತೋರಿಸಿ ಮೆರೆಯುವ ಗುರು ನಿಜವಾದಂತ ಗುರುವಲ್ಲ, ಸಂಸ್ಕೃತಿ ಇಲ್ಲದೆ ಬರೀ ಪವಾಡ ಕಂಡು ಬಾಗುವ ಶಿಷ್ಯನಲ್ಲ. ಬರೀ ಆ ಒಂದು ನೋಡಿದ ಕೂಡಲೇ ಕಾವಿ ಬಟ್ಟೆನ ಕಂಡ ತಕ್ಷಣ ನಾವೆಲ್ಲ ಅದಕ್ಕೆ ತಲೆಬಾಗುವಂಥವ್ರಲ್ಲ. ಅಲ್ಲಿ
ಆ ವ್ಯಕ್ತಿಗೆ ನಾವು ತಲೆ ಮರೆಸುವಂತ ವ್ಯಕ್ತಿತ್ವ ಇದ್ದ ವ್ಯಕ್ತಿತ್ವಕ್ಕೆ ನಾವು ತಲೆ ಬಾಗಿಸಬೇಕು ಹೊರತಾಗಿ ಬರೀ ಬಟ್ಟೆಗಲ್ಲ ಅನ್ನುವುದನ್ನ ವಿಚಾರವನ್ನ ಸೂಕ್ಷ್ಮವಾಗಿ ಏನ್ ಹೇಳುವಂತ ರೀತಿಯೂ ಕೂಡ ಬಹಳ ಚೆನ್ನಾಗಿದೆ. ಎಲ್ಲಿಯ ಜಾತಿಯೋ ಎಲ್ಲಿಯ ಪಕ್ಷವೋ ದೇಶದ ಸೇವೆ ಹೆಚ್ಚಿನದು, ನೆಮ್ಮದಿ ಇದ್ದರೆ ದೇಶವು ಬದಲಿಗೆ ನಂಬದು ಐಶ್ವರ್ಯ ಮೆಚ್ಚಿನದು. ಈ ದೇಶಕ್ಕಿಂತ ನಮ್ಮ ಭಾಷೆಗಿಂತ ನಮ್ಮ ಜಾತಿಗಿಂತ ದೇಶವೇ ಶ್ರೇಷ್ಠ ಅನ್ನುವಂಥ ವಿಚಾರವನ್ನ ಹೇಳುವಂತ ಈ ಮಹೇಶ್ವಾಡಿಯವರದು ಕವನದ ಒಂದು ವಿಚಾರಗಳು ಬಹುಶಃ ಅದ್ಭುತವಾಗಿರುವಂಥವು. ಅಂತ ಅವರ ಕವನದ ಒಂದು ಸಾಲುಗಳ ಮೂಲಕ ತಮ್ಮ ಕಾವ್ಯದ ಮೂಲಕ ಬಹುಶಃ ಇಡೀ ಜಗತ್ತಿನ ಜನರ ಸಾರಸ್ವತ ಲೋಕದ ಜನರ ಒಂದು ಮನಸ್ಸನ್ನು ಗೆದ್ದಂತ ಒಂದು ಶ್ರೇಯಸ್ಸಿಗೆ ಅವರೆಲ್ಲ ಪಾತ್ರರಾಗಿದ್ದಾರೆ. ಅಂತ ಮಹೇಶ್ವಾಡಿಯವರ ಸಮಗ್ರ ಕಾವ್ಯವನ್ನ ನಮ್ಮ ಚಿಂಚರಿ ಸಿದ್ಧಪ್ರಭು, ನಮ್ಮ ಸಿದ್ಧ ಸಂಸ್ಥಾನ ಮಠದ ಅಲ್ಲಂಪ್ರಭು ಸ್ವಾಮೀಜಿಯವರು ಅದನ್ನ ಕಲೆ ಹಾಕಿ ಒಂದು ಪುಸ್ತಕ ಮಾಡುವಂತ ಸದಾಶಯವನ್ನು ವ್ಯಕ್ತಪಡಿಸಿದಾಗ 2006 ನಾನು ಅದೆಲ್ಲ ಸಿದ್ಧ ಮಾಡಿ ಭುಜೇಂದ್ರ ಮಹೇಶ್ವರ ಕೃಷ್ಣಾತೋರೆ ಅನ್ನುವಂತ ಸಮಗ್ರ ಕಾವ್ಯ ಕೃತಿಯನ್ನ ಅವರಿಗೆ ಕೊಟ್ಟಾಗ ಅವರು ತಮ್ಮ ಒಂದು ಪ್ರಕಾಶನ ಸಂಸ್ಥೆ ಮೂಲಕವೇ ಅದನ್ನು ಪ್ರಕಟ ಮಾಡಿದಂಥದ್ದು ಕೂಡ ಇವತ್ತು ನಾವೆಲ್ಲ ಸ್ಮರಿಸಬೇಕು. ಒಬ್ಬ ಮಠಾಧೀಶರಾಗಿ ಕನ್ನಡದ ಕವಿ, ಕನ್ನಡದ ಒಬ್ಬ ಮಠಾಧೀಶರಾಗಿ ಗಡಿಯೊಳಗೆ ಕನ್ನಡವನ್ನ ಕಟ್ಟಿ ಬೆಳೆಸಂತ ಗೌರವ ನಮ್ಮ ಚಿಂಚರಿ ಅಲ್ಲಪ್ರಭು ಸ್ವಾಮೀಜಿಯವ್ರಿಗೆ ಸಲ್ತಾ ಇದೆ. ಅವರು ಇನ್ನಷ್ಟು ಜನ ಇದ್ದರೆ ಬಹುಶಃ ಇನ್ನಷ್ಟು ಕನ್ನಡ ಸೇವೆ ಅವರಿಗೆ ಸಲ್ಲಲಿಕ್ಕೆ ಸಾಧ್ಯ ಇತ್ತು. ಆದ್ರೂ ಕೂಡ ಅವರು ನಮ್ಮನ್ನ ಬೇಗ ಅಗಲಿದ್ದು ಕೂಡ ನಮಗೆಲ್ಲ ನೋವಿನ ಸಂಗತಿ. ಇಂಥ ಒಬ್ಬ ಶ್ರೇಷ್ಠ ಕವಿಯ ಅದ್ಭುತವಾದ ಕಾವ್ಯಗಳ ಒಂದು ಕಡೆ ತರುವಂತ ಒಂದು ಸಾಹಸಕ್ಕೆ ಅವರು ಕೈ ಹಾಕಿದ್ದು ಬಹುಶಃ ಇಡೀ ಕನ್ನಡಿಗರು ಅದನ್ನು ಓದಿ ಬಹಳ ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಸಾಶಿ ಮರುಳೇನಂಥವ್ರು ಕೂಡ ಈ ಒಂದು ಕೃತಿಗೆ ಮುನ್ನುಡಿಯನ್ನು ಕೊಟ್ಟು ಅನ್ನೋದು ಕೂಡ ನಾವೆಲ್ಲ ಮೆಚ್ಕೊಳ್ಬೇಕಿದೆ. ಅಂತ ಈ ಕೃಷ್ಣ ತೊರೆ ಅವರು ಇಡೀ ಕಾವ್ಯಕ್ಕೆ ಒಂದು ದೊಡ್ಡ ಒಂದು ಶೈಲಿಯಾಗಿ ನಿಂತದ್ದು ಕೃಷ್ಣಾ ನದಿ. ಕೃಷ್ಣಾ ನದಿ ಅವರ ಕಾವ್ಯದೊಳಗ ನಮ್ಮ ಕುವೆಂಪುರವರಿಗೆ ಹೇಗೆ ಮಲೆನಾಡಿನ ಒಂದು ಸೊಬಗು, ಆ ಒಂದು ತೀರ್ಥಹಳ್ಳಿ ಸುತ್ತಮುತ್ತ ಒಂದು ಸೊಬಗಿದೆಯಲ್ಲ, ಕುಪ್ಪಳ್ಳಿ ಸುತ್ತಮುತ್ತ ಸೊಬಗು ಹೇಗೆ ಒಂದು ಕವಿಯಾಗಿ ಬೆಳಲಿಕ್ಕೆ ಸಾಧ್ಯ ಆಯ್ತೋ ಹಾಗೆ ಮಹೇಶ್ವಾಡಿ ಸುತ್ತಮುತ್ತ ಹರಿಯುವಂತ ಕೃಷ್ಣಾ ನದಿ ಅವರ ಕಾವ್ಯದ ಒಂದು ರೀತಿಯ ಅದ್ಭುತ ಒಂದು ಶೈಲಿಯಾಗಿ ನಿಂತಿದೆ. ಇಡೀ ಅವರು ಎಲ್ಲ ಕಾವ್ಯದೊಳಗೆ ಕೃಷ್ಣೆ ಸಹಜವಾಗಿ ಹರಿತಾಳೆ. ಕೃಷ್ಣೆಯ ಆ ಒಡಲು, ಕೃಷ್ಣೆಯ ಒಂದು ಹಸಿರು ನೆಲ, ಕೃಷ್ಣೆಯ ಆ ಒಂದು ಜುಳು ಹರಿಯುವಂತ ನೀರು ಇವರ ಕಾವ್ಯಕ್ಕೆ ಒಂದು ಸ್ಫೂರ್ತಿಯನ್ನು ಕೊಡ್ತು ಅನ್ನೋದನ್ನ ನೆನಪಿಸಿಕೊಂಡು ಅಂತ ಕಾವ್ಯ ಸ್ಫೂರ್ತಿಯನ್ನ ಬಹಳ ಚೆನ್ನಾಗಿ ಬಳಸಿಕೊಂಡಂತ ನಮ್ಮ ಮಹೇಶ್ವಾಡಿಯವರು ಎಲ್ಲರೊಂದಿಗೆ ಬೆರೆತು ಎಲ್ಲ ಧರ್ಮದವರಿಗೆ ಅವರು ಅಪ್ಯಾಯಮಾನರಾಗಿ ಎಲ್ಲರನ್ನ ತಮ್ಮ ಜೊತೆಗೆ ಬೆಳೆಸಂತ ಶ್ರೇಯಸ್ಸಿಗೆ ಪಾತ್ರರಾಗಿರುವಂತವ್ರು. ಅವರ ಒಬ್ಬ ಶಿಷ್ಯನಾಗುವಂತ ಅವಕಾಶನೂ ಕೂಡ ನಾನು ಸಿಕ್ಕದ್ದು ಕೂಡ ನನ್ನ ಒಂದು ಪುಣ್ಯ ಭಾಗ್ಯ ಅನ್ನೋದನ್ನ ನೆನಪಿಸಿಕೊಂಡು ಇಂಥ ನಮ್ಮ ವಚನ ಸ್ಟಡಿ ಫಾರಂ ಬಸವ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರಿಸರ್ಚ್ ಸೆಂಟರ್ ಪುನಾದವರು ನಮ್ಮ ಶಶಿಕಾಂತ್ ಪಟ್ಟಣ್ ಅವರ ಈ ಒಂದು ನಾಯಕತ್ವದ ಬಹಳ ಅದ್ಭುತ ಕೆಲಸ ಮಾಡ್ತಿರುವಂತದ್ದು. ವಚನ ಅಧ್ಯಯನ ವೇದಿಕೆಯನ್ನು ಕಟ್ಟಿಕೊಂಡು ಬಸವಾದಿ ಶರಣರ ಚಿಂತನ ಕೂಟವನ್ನ ಮೂಲಕ ಅಕ್ಕನ ಅರಿವು ಆ ಒಂದು ಈ ಸಂಘಟನೆಯ ಮೂಲಕ ಇಡೀ ಜನರ ಮನಸ್ಸಿಗೆ ಒಂದು ಆಧುನಿಕ ಒಂದು ಜ್ಞಾನದ ಒಂದು ಬುತ್ತಿಯನ್ನು ಕೊಡುವಂತಹ ಕೈಂಕರ್ಯಗಳಿಗೆಲ್ಲ ತೊಡಗಿದರೆ ಬಹುಶಃ ನೀವು ಮಾಡ್ತಿರುವಂತ ಕಾರ್ಯ ಅದ್ಭುತ ಅನ್ನೋದನ್ನ ನೆನಪಿಸಿಕೊಂಡು ಇಂಥ ಸಂದರ್ಭದೊಳಗೆ ಮಹೇಶ್ವಾಡಿಯವರ ಜನ್ಮ ಶತಮಾನೋತ್ಸವದ ಈ ಸಂದರ್ಭದೊಳಗೆ ಮೊದಲ ಸಲ ಅವರ ಜನ್ಮ ಶತಮಾನೋತ್ಸವಕ್ಕೆ ಒಂದು ಪ್ರೇರಣೆ ಕೊಟ್ಟಂತ ಒಂದು ಗೌರವ ನಿನಗೆ ಸಲ್ಲಬೇಕು ಅನ್ನೋದನ್ನ ಹೇಳ್ತಾ, ನೀವು ಕೊಟ್ಟಂತ ಒಂದು ಅವಕಾಶಕ್ಕೆ ನನ್ನ ಹಣೆ ಮಣೆದು ನನ್ನ ಕಾರ್ಯಕ್ಕೆ ನನ್ನ ಒಂದು ಈ ಒಂದು ಕೆಲವು ವಿಚಾರಕ್ಕೆ ಅಡಿ ಆಗ್ಲಿಕ್ಕೆ ತಾವೆಲ್ಲ ಪ್ರೇರಣೆ ಕೊಟ್ಟದ್ದಕ್ಕೆ ತಾವೇ ಮತ್ತೊಮ್ಮೆ ಧನ್ಯವಾದ ಅರ್ಪಣೆ ಮಾಡಿ ನನ್ನ ಮಾತಿಗೆ ವಿರಾಮ ಇಡ್ತಾ ಇದ್ದೇನೆ. ಅತ್ಯಂತ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಸರ್. ಬಹಳ ವಿಸ್ತೃತವಾಗಿ ಸುದೀರ್ಘವಾಗಿ ನೀವು ಅನುಭವವನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ. ಇಲ್ಲಿ ಮಹೇಶ್ವಾಡಿಗೆ ಸರ್ ಅವರ ಒಂದು ವ್ಯಕ್ತಿತ್ವವನ್ನು ನೋಡಿದಾಗ ಅವರು ಕೇವಲ ಒಬ್ಬ ಕವಿ ಮಾತ್ರವಲ್ಲದೆ ಹಾಗೂ ಸಾಹಿತಿಯೂ ಅಲ್ಲದೆ ಒಂದು ರೀತಿಯ ಸಮಾಜ ಸುಧಾರಕರಾಗಿ, ಧರ್ಮಾತೀತರಾಗಿ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಮುಖ್ಯವಾಗಿ ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಮೌಲ್ಯಗಳನ್ನ ಸಾಹಿತ್ಯದ ಮೂಲಕ ಅವರು ಉಣಬಡಿಸಿದ್ರು ಅನ್ನೋದು ಕೂಡ ನಮಗಿಲ್ಲಿ ಕಂಡು ಬರುತ್ತೆ ಮೇಲ್ನೋಟಕ್ಕೆ. ಹಾಗೆ ಬೇಂದ್ರೆಯವರ ಒಂದು ವಿಚಾರಧಾರೆಗಳಾಗಿರ್ಬೋದು, ಕುವೆಂಪು ಅವರ ವಿಚಾರಧಾರೆಗಳಾಗಿರ್ಬೋದು, ವಿಶ್ವಮಾನವರಾಗಿರ್ತಕ್ಕಂಥ ಒಂದು ಸಂದೇಶವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಒಳ್ಳೆ ಅನುಭವದ ಸಾಲುಗಳ ಮೂಲಕ ನಮಗೆ ಇಲ್ಲಿ ಅವರ ಕಾವ್ಯಗಳಲ್ಲಿ ವ್ಯಕ್ತಪಡಿಸಿದ್ದನ್ನ ನೀವು ಕೂಡ ಬಹಳಷ್ಟು ಸುಂದರವಾಗಿ ಆ ಕಾವ್ಯಗಳನ್ನ ಓದುವ ಮೂಲಕ ಅವರ ವಿಚಾರಧಾರೆಯನ್ನ ಹಂಚಿಕೊಂಡ್ರಿ. ಅದಕ್ಕೋಸ್ಕರ ಅತ್ಯಂತ ಹೃತ್ಪೂರ್ವಕವಾದಂಥ ಅಭಿನಂದನೆಗಳ ಮತ್ತೊಂದು ಬಾರಿ ನಾವು ನಿಮಗೆ ಅರ್ಪಿಸ್ತೀವಿ. ಈಗ ಮಾರ್ಗದರ್ಶಕ ಧನ್ಯವಾದಗಳು ಸರ್.
ಶರಣಾರ್ಥಿಗಳು. ಮಾರ್ಗದರ್ಶಕರಾಗಿ ಸರ್ ಮೊದಲ ಇವರು ಮೇಡಮ್ ಮಲ್ಲಿಕಾರ್ಜುನ್ ನಾಗರಾಜ್ ಕೊಟ್ರು ಸರ್ ಇಂಜಿನಿಯರ್, ಆಮೇಲೆ ಮಾರ್ಗದರ್ಶನ ಕೊಡಕ್ಕೆ ಕೊಟ್ರು ಸಾಹೇಬ್ರ ಕರಿ. ಓಕೆ ಸರ್. ಮಲ್ಲಿಕಾರ್ಜುನ್ ಕೋಟೂರು ಸರ್ ಮಾತಾಡಬೇಕು ಅಂತ ಕೇಳ್ಕೊತೇನೆ. ಮಲ್ಲಿಕಾರ್ಜುನ್ ಕೊಟ್ರು ಸರ್ ನಮ್ಮ ಆತ್ಮೀಯರು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ನಲ್ಲಿ ಕೆಲಸ ಮಾಡಿದವರು. ಅವ್ರ ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡ್ತಾರ ಅಥವಾ ಅವ್ರ ಬಗ್ಗೆ ಅಂತಂದ್ರೆ, ಅವ್ರ ಹೆಂಡತಿನೂ ಅಷ್ಟೇ, ರೇಖಾ ಅಕ್ಕ ಅವರು ಕೊಟ್ಟೂರು ಅವರು ಹಿಂದಿ, ಕನ್ನಡ, ಇಂಗ್ಲೀಷ್, ಮರಾಠಿ 4 ಭಾಷೆ ಒಳಗೆ ಒಂದು ಪ್ರಾವೀಣ್ಯವನ್ನು ಹೊಂದ್ಕೊಂಡವರು ಮತ್ತು ಅಪ್ಪಟ ಬಸವ ತತ್ವದವರಾಗಿದ್ದರು. ಇವರು ಒಂದು ಕಾರ್ಯಕ್ರಮ ಮಾಡಕ್ಕೆ ನಾನು ದತ್ತಿ ಇಡೋದು ಅನುಕೂಲ ಇಮಿಡಿಯೇಟ್ಲಿ ಒಂದು ನಿಮಿಷದೊಳಗೆ ದತ್ತಿ ಹಣವನ್ನು ಕೊಟ್ಟು ಮೆಂಬರ್ ಆದರು. ಭಾಳ ಕಡಿಮೆ, ಭಾಳ ದೊಡ್ಡ ವ್ಯಕ್ತಿತ್ವ, ಒಳ್ಳೆ ಕಲಾವಿದರು, ಗಾಯಕರು ಮೂಲತಃ ಮತ್ತು ದೇಶೀಯ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥವ್ರು ಶ್ರೀ ಮಲ್ಲಿಕಾರ್ಜುನ್ ಕೊಟ್ರು ಸರ್ ತಮ್ಮ 2 ಅನಿಸಿಕೆಗಳನ್ನ, ಅನುಭವಗಳನ್ನ ಹಂಚಿಕೊಡ್ರಿ ಅಂತ ಕೇಳಿ. ನಮಸ್ಕಾರ. ಶರಣಾರ್ಥಿಗಳು ಪಟ್ಟಣ್ ಸರ್ ಅವ್ರಿಗೆ ಮತ್ತೆ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಸರ್, ತಾವು ದತ್ತಿ ಕಾರ್ಯಕ್ರಮ ಇಟ್ಟಿದ್ದು ತುಂಬಾ ಶ್ಲಾಘನೀಯ. ನಮ್ಮ ಮನೆಯವರ ತಮಗೆ ಎಲ್ಲ ಗೊತ್ತಿದೆ. ಈಗ ನನಗೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬರುದಿಲ್ಲ, ಸ್ವಲ್ಪ ತೊಂದರೆ ಇದೆ. ಅದಕ್ಕೆ ತಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು, ದತ್ತಿ ಕಾರ್ಯಕ್ರಮ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ, ಇಷ್ಟ ಮಾತಾಡ್ಲಿಕ್ಕೆ ಮಾತಾಡ ಮುಗಿಸ್ತೇನೆ ಸರ್. ಶರಣಾರ್ಥಿಗಳು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ನಾಗರಾಜ್ ಮತ್ತೆ ಹೇಳಿ ಸರ್, ಅವರು ಮಾರ್ಗದರ್ಶನ ನೀಡಬೇಕು ಅಂತ ಕೇಳ್ಕೊಳ್ತೀನಿ. ಓಂ ಗುರು ಬಸವಲಿಂಗಾಯ ನಮಃ. ಪ್ರಾರಂಭದಲ್ಲಿ ಬಸವಾದಿ ಪ್ರಮುಖರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ, ಆದ್ಯರ 60 ವಚನಕ್ಕೆ ದಂಡನಾಯಕರ 20 ವಚನ, ದಂಡನಾಯಕರ 20 ವಚನಕ್ಕೆ ಪ್ರಭುದೇವರ 10 ವಚನ, ಪ್ರಭುದೇವರ 10 ವಚನಕ್ಕೆ ಅಜಗಣ್ಣನ 5 ವಚನ, ಅಜಗಣ್ಣನ 5 ವಚನಕ್ಕೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕಗಳ 1 ವಚನ ನಿರ್ವಚನ ಎಂಬತಕ್ಕಂತಹ ಅಕ್ಕ ಮಹಾದೇವಿಯವರ ವಚನವನ್ನ ಹೇಳ್ತಾ, ಇಂದು ಅಕ್ಕ ಮಹಾದೇವಿ ಜಯಂತಿಯ ನಿಮಿತ್ತವಾಗಿ ನಮ್ಮ ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರು, ಅವರ ಪತ್ನಿ, ಧರ್ಮಪತ್ನಿಯಾಗಿರ್ತಕ್ಕಂತಹ ಲಿಂಗೈಕ್ಯ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರ ಸ್ಮರಣಾರ್ಥ ಸುಮಾರು 287ನೇ ದತ್ತಿ ಉಪನ್ಯಾಸವನ್ನ ಏರ್ಪಡಿಸಿರ್ತಕ್ಕಂತಹ, ನಮ್ಮ ಹೆಮ್ಮೆಯ 35 ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂತಹ, ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇದ್ದುಕೊಂಡು ಕನ್ನಡ ಮತ್ತು ಬಸವ ತತ್ವಗಳನ್ನ ಮನೆಗೂ ಮನಗಳಿಗೂ ತಲುಪಿಸ್ತಾ ಇರ್ತಕ್ಕಂತಹ ನನ್ನ ಪ್ರೀತಿಯ ಆರಾಧ್ಯ ಗುರುಗಳಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಪ್ರಪ್ರಥಮವಾಗಿ ಹೃದಯಪೂರ್ವಕವಾಗಿರ್ತಕ್ಕಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇಂದು ಪ್ರಾರಂಭದಲ್ಲಿ ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ಡಾಕ್ಟರ್ ಸುಗುಣ ಮಲ್ಲೇಶ್ ಅವರೇ, ಸ್ವಾಗತ ಹಾಗೂ ಪ್ರಸ್ತಾವನೆ ಹಾಗೂ ಪರಿಚಯವನ್ನು ಮಾಡಿಕೊಟ್ಟಂತಹ ಶರಣೆ ಸ್ಮಿತಾ ಪಾವಟಿಯವರೇ, ದೀರ್ಘವಾಗಿ ತಮ್ಮ ಗುರುಗಳ ಪರವಾಗಿ ಡಾಕ್ಟರ್ ವಿಜೇಂದ್ರ ಮಹಿಳಾ ಕುರಿತು ಡಾಕ್ಟರ್ ಪಿ.ಸಿ. ಕೆಂಪಣ್ಣನವರು, ಕನ್ನಡ ಅಧ್ಯಾಪಕರು, ಬೆಳಗಾವಿ, ಇವರು ಇಂದು ಬಹಳ ವಿಸ್ತೃತವಾಗಿ ಡಾಕ್ಟರ್ ಭುಜೇಂದ್ರ ಉಪನ್ಯಾಸವನ್ನ ನೀಡಿದ್ದಾರೆ. ಹಾಗೂ ಮುಂದೆ ಶರಣ ಸಮರ್ಪಣೆಯನ್ನ ಮಾಡಲಿರುವ ಶರಣೆ ಬನಶ್ರೀ ಹತ್ತಿಯವರೇ, ವಚನ ಮಂಗಳವನ್ನ ಮಾಡಲಿರುವಂತಹ ಶರಣೆ ಸರಸ್ವತಿ ಬಿರಾದರ್ ಅವರೇ, ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇರುವಂತಹ ಡಾಕ್ಟರ್ ವೀರಾಕ್ಷಿ ವಿವೇಕಿ ಮೇಡಮ್ ರವರೇ, ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಇಡೀ 5 ವರ್ಷಗಳ ಉಪನ್ಯಾಸಗಳನ್ನ ರೆಕಾರ್ಡೆಡ್ ಮಾಡಿಕೊಟ್ಟು ಬಿಡುವಿನ ವೇಳೆಯಲ್ಲಿ ಆ ಸಮಯದಲ್ಲಿ ಆ ಒಂದು ರೆಕಾರ್ಡೆಡ್ ಆಡಿಯೋವನ್ನು ಕೇಳಿಸ್ಲಿಕ್ಕೆ ಅನುವು ಮಾಡಿಕೊಡಲಿರುವಂತಹ ಪೂಜ್ಯರು ಆದಂತಹ ಡಾಕ್ಟರ್ ಧಾನಮ್ಮ ಝಳಕಿಯವರೇ, ಕಾರ್ಯಕ್ರಮದ ಸಂಯೋಜಕರಾಗಿರ್ತಕ್ಕಂತಹ ಪ್ರೇಮ ಕಂಗಡಿಯವರೇ, ಶಾಂತಕ್ಕ ದುಲಂಗಿಯವರೇ, ಶಾಂತಕ್ಕ ಲಂಬಿಯವರೇ, ಲತಾ ಚಿನಿವಾರ್, ಮಲ್ಲಿಕಾರ್ಜುನ್ ಸರ್, ಡಾಕ್ಟರ್ ನಿಂಗನಗೌಡ್ ಸಿ ಪೌಟ್ರಿ, ಶರಣೆ ಇಂದಿರಾ ಮೋಟೆಬೆನ್ನೂರವರೇ, ಕಾರ್ಯಕ್ರಮದ ಸಂಘಟಕರಾಗಿರ್ತಕ್ಕಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ರವರೇ, ಶರಣೆ ಗೌರಮ್ಮ ನಾಶಿಯವರೇ, ಅದಕ್ಕೂ ಮುಖ್ಯವಾಗಿ
ಪ್ರತಿದಿನ ಆ ಕಾರ್ಯಕ್ರಮದ ಕುರಿತು ಶನಿವಾರ ಭಾನುವಾರ ಕುರಿತು ಅನೇಕ ಕೆಲಸಗಳ ಮಧ್ಯೆಯೂ ಕೂಡ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಶರಣೆ ಸುಧಾ ಪಾಟೀಲ್ ಮೇಡಮ್ ರವರೇ. ಬಹುತೇಕ ಇಂದು ಡಾಕ್ಟರ್ ಕೆಂಪಣ್ಣವರು ಹೇಳಿದ ಹಾಗೆ ಮುಂದಿನ ತಿಂಗಳು ಮೇ 3ನೇ ತಾರೀಕು ಡಾಕ್ಟರ್ ಭುಜೇಂದ್ರ ಮಹೇಶ್ವಾಡಿಯವರ 100ನೇ ಜನ್ಮ ಶತಮಾನೋತ್ಸವದ ನಿಮಿತ್ತವಾಗಿ ಇಂದು ಹಮ್ಮಿಕೊಂಡಿರುವಂತಹ ಡಾಕ್ಟರ್ ಭುಜೇಂದ್ರ ಮಹೇಶ್ವಾಡಿ ಅವರ ಕುರಿತು ಸಮಗ್ರವಾಗಿರ್ತಕ್ಕಂತಹ ಪರಿಚಯ ಎಲ್ಲರಿಗೂ ಈ ವೇದಿಕೆಯಲ್ಲಿ ಆಯ್ತು ಅಂತಕ್ಕಂಥದ್ದು ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಅಂಶ. ಕನ್ನಡ ಸಾಹಿತ್ಯದಲ್ಲಿಯೇ ಎಲೆಮರೆಯ ಕಾಯಂತಿಯೇ ಬದುಕಿ ಕಾವ್ಯ ಕ್ಷೇತ್ರಕ್ಕೆ ಸತ್ವಯುತವಾಗಿರ್ತಕ್ಕಂತಹ ಕೃತಿಗಳನ್ನು ನೀಡಿರ್ತಕ್ಕಂತಹ ಕೃಷ್ಣಾ ತೀರದ ಅಪ್ಪಟ ಪ್ರತಿಭೆ ಯಾರಾದರೂ ಇದ್ರೆ ಅದು ಡಾಕ್ಟರ್ ಭುಜೇಂದ್ರ ಮಹೇಶ್ವಾಡಿಯವರು ಎಂಬತಕ್ಕಂಥದ್ದು ಬಹಳ 57 ವರ್ಷಕ್ಕೆ ನಿಧನರಾಗಿರ್ತಕ್ಕಂತಹ ಇವರ ಕುರಿತು ಬಹಳ ವಿಸ್ತೃತವಾಗಿ ತಿಳಿಸ್ಕೊಟ್ರು ನಮ್ಮ ಕೆಂಪಣ್ಣ ಸರ್ ಅವರು. ಆದ್ರೆ ನಾನೊಂದು ಬ್ಲಾಗ್ ನಲ್ಲಿ ಅವ್ರು ನೋಡಿದಂತಹ ಸಂದರ್ಭದಲ್ಲಿ ಇವರು ಬನಹಟ್ಟಿಯಲ್ಲಿ ಬೆಳಗಾವಿನಲ್ಲಿ BA ಮಾಡಿಕೊಂಡು B.Ed ಪದವಿಯಾದ ನಂತರ ಸಾಂಗ್ಲಿಯಲ್ಲಿ ಪಡೆದಿರ್ತಕ್ಕಂತಹ MA ಪದವಿಯ ನಂತರ ಕವಿ ಚಕ್ರವರ್ತಿ ಜನ್ನನ ಜೀವನ ಹಾಗೂ ಕೃತಿಗಳ ಕುರಿತು ಮಹಾ ಪ್ರೌಢ ಪ್ರಬಂಧವನ್ನ ಮಂಡಿಸಿ ಈಗಾಗಲೇ PhD ಪ್ರಬಂಧವನ್ನ ಮಂಡಿಸಿದ್ರು ಅಂತಕ್ಕಂಥದ್ದು ನಾನು ಓದಿದ್ದೆ. ಇವರು ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಷ್ಟೇ ಅಲ್ಲದೆ ಯೂನಿವರ್ಸಿಟಿ ಮಟ್ಟದಲ್ಲಿ ಪ್ರೊಫೆಸರ್ ಆಗುತ್ತಕ್ಕಂತಹ ಹಂತದ ಬೆಳವಣಿಗೆಯ ಬಗ್ಗೆ ಸುದೀರ್ಘವಾಗಿ ಸುಮಾರು 1 ಗಂಟೆಗಳ ಕಾಲ ವಿಸ್ತೃತ ಮಾಹಿತಿಯನ್ನು ನಮಗೆ ವೇದಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಪ್ರವೇಶಿಸಲಿಕ್ಕೆ ಇವರಿಗೆ ಬಹಳ ಕನ್ನಡದ ಹೆಸರಾಂತ ವಿದ್ವಾಂಸರಾಗಿರ್ತಕ್ಕಂಥ ರಂಶ್ರೀ ಮುಗುಳಿಯವರು ಹಾಗೂ ಖ್ಯಾತ ಕಾದಂಬರಿಕರಾಗಿರ್ತಕ್ಕಂಥ ಮಿರ್ಜಿ ಅಣ್ಣಾರಾಯರು ಕೂಡ ಕಾರಣರಾಗಿದ್ರು ಅಂತಕ್ಕಂಥದ್ದು ಅವರ ಉಪನ್ಯಾಸದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂತಹ ಅಂಶಗಳು. ಗುರೂರಿಗೆ ಹೇಮಾವತಿ ನದಿ ಹೇಗೆಯೋ, ಕುವೆಂಪುರವರಿಗೆ ಕುಪ್ಪಳಿಯ ಕವಿಶೈಲ ಹೇಗೆ ಸಾಹಿತ್ಯಕ್ಕೆ ಪ್ರೇರಣೆ ಆಯ್ತೋ, ಹಾಗೆಯೇ ನಮ್ಮ ಭುಜಂಗ ಮಹೇಶ್ವಾಡಿ ಅವರಿಗೆ ಕೃಷ್ಣಾ ನದಿ ತೀರದ ತಟ ಎಂಬತಕ್ಕಂಥದ್ದು ಕಾವ್ಯಕ್ಕೆ ಬರೀಲಿಕ್ಕೆ ಸ್ಫೂರ್ತಿಯ ತಾಣವಾಯಿತು ಅಂತಕ್ಕಂಥದ್ದು ಇವರ ಒಂದು ಉಪನ್ಯಾಸದಲ್ಲಿ ನಮಗೆ ಕಂಡುಕೊಂಡಿರ್ತಕ್ಕಂತಹ ಅಂಶ. ಇಲ್ಲಿ ಇವರಿಗೆ ಕಾವ್ಯ ಎಲ್ಲ ಕವನಗಳಲ್ಲಿಯೂ ಕೂಡ ಒಂದಿಲ್ಲೊಂದು ರೀತಿ ಕೃಷ್ಣ ಹರಿದಾಡಿದಾಳೆ, ಅನುಭವಿಸಿ ಬರದಷ್ಟೂ ಕೂಡ ಜೀವನವನ್ನು ಸಾರ್ಥಕ್ಯವನ್ನು ಕಂಡುಕೊಂಡಿದ್ದಾರೆ. ಇವರಿಗೆ ಕೃಷ್ಣೆ ಒಂದು ನದಿಯಾಗಿರದೆ ಕಾವ್ಯದ ಸೆಲೆಯಾಗಿ ಸ್ಫೂರ್ತಿಯಾಗಿ ಹರಡಿದ್ದಾಳೆ ಅಂತಕ್ಕಂಥದ್ದನ್ನು ಇವರ ಕಾವ್ಯದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂತಹ ಬಹುಮುಖ್ಯವಾಗಿರ್ತಕ್ಕಂತಹ ಅಂಶ. ಭುವಿಯ ತಲೆ ಹೆಳಲಿ ನೆಳೆ ಇದುವೆ ಹೊಳೆ ನೋಡು ಕೃಷ್ಣೆ ಎಂಬತಕ್ಕಂತಹ ಒಂದು ಪದ್ಯದ ಮುಖಾಂತರ ಇವರು ಹಾಡನ್ನ ಈ ಪದ್ಯವನ್ನ ಬರಿತಾ ಹೋಗ್ತಾರೆ. ಅಂದ್ರೆ ಭೂತಾಯಿಯ ತಲೆಗೂದಲೇ ಎಳೆ ಎಳೆಯಾಗಿ ಕೃಷ್ಣೆಯಾಗಿ ಹರಿದು ಬಂದಿದ್ದಾಳೆ ಅಂತಕ್ಕಂತಹ ವರ್ಣಿಸ್ತಕ್ಕಂತಹ ನಮ್ಮ ಮಹೇಶ್ವಾಡಿ ಅವರು ಕೃಷ್ಣೆಯ ಬಗ್ಗೆ ಇರ್ತಕ್ಕಂತಹ ಅವಿನಾಭಾವ ಸಂಬಂಧವನ್ನ ಈ ಒಂದು ಪದ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸಾಕಷ್ಟು ಕೃತಿಗಳನ್ನ ಹೇಳಿದ್ರು ಸರ್. ಸುಮಾರು ಮಾಯಾಮಂದಿರ, ಹಾಲು ಹಣ್ಣು, ಕಟ್ಟುವ ಕೈ, ಹಂಸ ಮಿಥುನ, ಬೆರ್ಕಿ ಮಂದಿ ಮುಂತಾದ ಕವನ ಸಂಕಲನಗಳನ್ನ ಸುಮಾರು 5 ಮಂದಿ ಸ್ನೇಹಿತರು, ಸನದಿಯವರು, ಬಾಗಿ ಯಲ್ಲಟ್ಟಿಯವರು, ಬಾಳು ಉಪಾಧ್ಯಾಯ, ಜೊತೆಗೆ ಶ್ರೀಕಾಂತ್ ಥೋತ ಇವರುಗಳ ಸಹಾಯದಿಂದ ಸ್ನೇಹ ಪ್ರಕಾಶವನ್ನ ಹುಟ್ಟುಹಾಕಿ ಬೆಳಗಾವಿಯಲ್ಲಿ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಸ್ನೇಹ ಪ್ರಕಾಶವನ್ನು ಹುಟ್ಟುಹಾಕಿದ್ರು ಅಂತಕ್ಕಂಥದ್ದು ಇವರು ಉಪನ್ಯಾಸದಲ್ಲಿ ಕಂಡು ಬಂದಿರತಕ್ಕಂತಹ 2ನೆಯ ಅಂಶ. ಇನ್ನ ಸುಮಾರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆದ ನಂತರ 11 ಕೃತಿಗಳನ್ನ ಸಂಪಾದಿಸಿದ್ದಷ್ಟೇ ಅಲ್ಲದೆ ವಿಮರ್ಶಾತ್ಮಕ ಕೃತಿಗಳನ್ನ, ಅನೇಕ ಪ್ರಬಂಧಗಳನ್ನ, ಸಂಶೋಧನಾತ್ಮಕ 8 ಕೃತಿಗಳನ್ನ ಪ್ರಕಟಿಸಿದರು. ಅಲ್ಲದೆ ಅನೇಕ ಚರಿತ್ರಾರ್ಹ ಗ್ರಂಥಗಳನ್ನ, ಸಂಸ್ಕರಣ ಕೃತಿಗಳನ್ನ, ಜೊತೆಗೆ ಬಹಳ ಮುಖ್ಯವಾಗಿ ನಾಟಕಗಳನ್ನ, ಜಾನಪದ ವೀರ ಲಾವಣಿಗಳನ್ನ, ಸುಮಾರು 40ಕ್ಕೂ ಹೆಚ್ಚು ಬಿಡಿ ಲೇಖನಗಳನ್ನ ಬರೆದಿರ್ತಕ್ಕಂಥದ್ದು ಕೂಡ ಇವರು ತಮ್ಮ ಉಪನ್ಯಾಸದಲ್ಲಿ ಮಂಡಿಸಿದರು. ಇನ್ನು ಬಹಳ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಅಂಶ ಏನಂದ್ರೆ, ಇವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಎಂಬತಕ್ಕಂಥ ಚಲನಚಿತ್ರಕ್ಕೆ 1962ರಲ್ಲಿ ಮೊದಲ ಸಲ ಕೊಲ್ಲಾಪುರದ ಚಿತ್ರಪ್ರೇಮಿಗಳು ತಯಾರಿಸಿದಾಗ ಅದರ ಆಹ್ವಾನವನ್ನ ಮನ್ನಿಸಿಕೊಂಡು ಆ ಚಿತ್ರಕ್ಕೆ ಸಂಭಾಷಣೆ ಹಾಗೂ ಗೀತೆಗಳನ್ನ ಬರೆದಿರ್ತಕ್ಕಂಥದ್ದು, ಜೊತೆಗೆ ಆ ಗೀತೆಗಳಲ್ಲಿ ಬೆಳ್ಳನೆ ಬೆಳಗಾಯಿತು ಎಂಬತಕ್ಕಂತಹ ಚಿತ್ರಗೀತೆಯನ್ನ ಲತಾ ಮಂಗೇಶ್ಕರ್ ಅವರು ಹಾಡಿರ್ತಕ್ಕಂಥದ್ದು ಒಂದು ಕಾಲದಲ್ಲಿ ಕನ್ನಡಿಗರ ಮನಸೂರುಗೊಂಡಿರ್ತಕ್ಕಂತಹ ಹಾಡು ಅದು ಆಗಿತ್ತು ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಇನ್ನ
ವಿಜೇಂದ್ರ ಮೈಶ್ವಡಿ ಅವರ ಬಗ್ಗೆ ಅನೇಕ ಕಾವ್ಯಗಳ ಬಗ್ಗೆ ಹೇಳಿದ್ರು ನಮ್ಮ ಕೆಂಪಣ್ಣ ಸರ್. ಮತ್ತು ಇವ್ರ ಕುರಿತೇ ಇವರು PhD ಅನ್ನು ಮಾಡಿದ್ದಾರೆ ನಮ್ಮ ಕೆಂಪಣ್ಣ ಸರ್ ಅವರು. ಈ ಒಂದಿನ ಉಪನ್ಯಾಸಕರು ಯಾರಿದ್ದಾರೆ, ಡಾಕ್ಟರ್ PG ಕೆಂಪಣ್ಣ ಅವರು, ಇವ್ರ ಕುರಿತೇ ಡಾಕ್ಟರೇಟ್ ಪದವಿಯನ್ನ, ಅಂದ್ರೆ ಇವ್ರ ಕುರಿತು ಡಾಕ್ಟರೇಟ್ ಪ್ರಬಂಧವನ್ನು ಮಂಡಿಸಿರ್ತಕ್ಕಂಥದ್ದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ಹೇಳ್ತಾ, ಜೊತೆಗೆ ಅನೇಕ ಎಲೆಮರಿಕ ಇರ್ತಕ್ಕಂತಹ ಪ್ರತಿಭೆಗಳನ್ನ, ಸಾಹಿತಿಗಳನ್ನ, ವಿಮರ್ಶಾತ್ಮಕರನ್ನ, ಸಂಶೋಧನಾತ್ಮಕ ಕೃತಿಗಳನ್ನು ಹೊರತಂದಿರ್ತಕ್ಕಂತಹ ಸಾಹಿತಿಗಳನ್ನ ಹೊರಗಡೆ ತರತಕ್ಕಂತಹ ಕೆಲಸ ನಮ್ಮ ಪೂಜ್ಯ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾಡ್ತಾ ಇದ್ದಾರೆ. ಅವರ ಈ ಕಾರ್ಯಕ್ಕೆ ಅನೇಕ ಶತ ಕೋಟಿ ನಮನಗಳನ್ನ ಸಲ್ಲಿಸ್ತಾ, ಇಂತಹ ಸಾಮಾನ್ಯ ವ್ಯಕ್ತಿಯನ್ನ ಇಂತಹ ಭವ್ಯ ವೇದಿಕೆಗೆ ನನ್ನನ್ನೂ ಕೂಡ ಮಾರ್ಗದರ್ಶಕನನ್ನಾಗಿ ಮಾಡಿರ್ತಕ್ಕಂತಹ ಶಶಿಕಾಂತ್ ಪಟ್ಟಣ್ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಣೆ ಮಾಡಿ, ನನ್ನ ಈ ಮಾರ್ಗದರ್ಶನ ಅನ್ನೋದಕ್ಕಿಂತಲೂ ಕೆಲವು ಅಲ್ಪ ನುಡಿಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ವೇದಿಕೆಯ ಸರ್ವಾಧ್ಯಕ್ಷರದೇ ಆಗಿ ಶಶಿಕಾಂತ್ ಪಟ್ಟಣ್ ಅವರ ಆದಿಯಾಗಿ ಇಲ್ಲಿರ್ತಕ್ಕಂತಹ ಎಲ್ಲ ಶರಣೆಯರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ಹಣೆಯನ್ನು ಮಡಿದು ನಾನು ನನ್ನ ಮಾತುಗಳಿಗೆ ವಿರಾಮ ನಡೆಸ್ತೇನೆ. ಶರಣು ಶರಣ. ನಾಗರಾಜ್ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರಿ, ಬಹಳ ಖುಷಿ ಆಯ್ತು. ಮಹೇಶ್ವರಿ ಅವ್ರ ಬಗ್ಗೆ ತಮಗಿದ್ದಂತ ಒಂದು ಪ್ರೀತಿ, ಅವರ ಒಂದು ಕಾವ್ಯದ ಒಂದು ಒಲವು ನಿಲುವುಗಳನ್ನ ಅಚ್ಚುಕಟ್ಟಾಗಿ ತಾವೆಲ್ಲ ತಿಳಿಸ್ಕೊಡ್ತೀರಿ. ಎಲ್ಲರ ಪರವಾಗಿ ಮತ್ತೆ ತಮಗೆ ಶರಣಾರ್ಥಿ ಅಂತ ತಿಳಿಸಿದ್ರೆ ಬಹಳ ಖುಷಿ ಅನಿಸ್ತದೆ ಸರ್. ಶಶಿಕಾಂತ್ ಅವರ ಆಶೀರ್ವಾದ ಸರ್. ಅವರೆಲ್ಲ ನಮಗೆಲ್ಲ ಪ್ರೇರಕ ಶಕ್ತಿ ಸರ್ ಎಲ್ಲ. ಎಲ್ರಿಗೂ ಪ್ರೇರಣೆಯಾಗಿದ್ದಾರೆ ಸರ್. ಹೌದು ಹೌದು, ನಿಜ ಸರ್, ನಿಜ ಮೇಡಮ್, ನಿಜ ಮೇಡಮ್. ಹೌದು ಸರ್. ನಾಗರಾಜ್ ಮತ್ತೆ ಹೇಳಿ ಸರ್, ಅವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಶಶಿಕಾಂತ್ ಪಟ್ಟಣ ಗುರುಗಳು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇವತ್ತು ನಿಜಕ್ಕೂ ನನಗೆ ಎಷ್ಟು ಸಂತೋಷ ಆಗೈತೆ ಅಂತಂದ್ರೆ, ನಾನು ಕೆಂಪಣ್ಣವ್ರ ಸರ್ ಬಗ್ಗೆ ಮಾತಾಡ್ಬೇಕು ಅಥವಾ ವಿಜೇಂದ್ರ ಮೈಶ್ವಾಡಿ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಕ್ಕಂಥದ್ದು ಗೊಂದಲದೊಳಗದೀನಿ. ಯಾಕಂದ್ರೆ ಈ ಕೆಂಪಣ್ಣವ್ರ ಸರು ನಮ್ಮ ಬೆಳಗಾವಿ ಜಿಲ್ಲೆಯವರು, ಮುತ್ನಾಳದವರು. ಚಂಬಾಪೈ ಮುತ್ನಾಳ ಒಬ್ಬ ಬಲಿಷ್ಠ ಕುಸ್ತಿಪಟು, ಪಕ್ಕಕ್ಕೆ ಲಟ್ಟೆ MS ಲಟ್ಟೆ ಅಂತ ಒಬ್ಬ ಜಾನಪದ ಸಂಶೋಧಕರ ಮಧ್ಯೆ ಕೆಂಪಣ್ಣವರು ತಮ್ಮ ವ್ಯಕ್ತಿತ್ವವನ್ನು ನಿರೂಪಿಸ್ಕೊಂಡಾರ. ಕೆಂಪಣ್ಣವರು ನಾವು ಭೇಟಿಯಾಗಿದ್ದು ಒಂದೇ ಸಲ, ಆದರೆ ಅವಿನಾಭಾವ ಸಂಬಂಧ ಭಾಳ ದೊಡ್ಡದು. ನಾನು SSLC ಇದ್ದಾಗ, ಅದಕ್ಕಿಂತ ಮುಂಚೆ ಪಠ್ಯದೊಳಗೆ ಇವನೇ ನೋಡು ಅನ್ನದಾತ, ಹೊಲದಿ ದುಡಿದೆ ದುಡಿಬನು, ಎಷ್ಟು ಖುಷಿ ಅನಿಸಿತ್ತು. ಆಮೇಲೆ ನಾನು ಚಿಕ್ಕವನಿದ್ದಾಗ 50 ವರ್ಷದಿಂದ ಒಂದು ಚಲನಚಿತ್ರ ಬಂದಾಗ, ಬೆಳ್ಳನೆ ಬೆಳಗಾಯಿತು, ಲತಾ ಮಂಗೇಶ್ಕರ್ ಹಾಡಿದ್ದು ಕನ್ನಡದಲ್ಲಿ ಒಂದೇ ಒಂದು ಹಾಡು, ಅದಕ್ಕೆ ಸಂಪೂರ್ಣವಾಗಿ ಸಂಭಾಷಣೆ ಬರೆದುಕೊಟ್ಟಂಥ ಒಂದು ಹೆಗ್ಗಳಿಕೆ. ಎಷ್ಟೊಂದು ಹಾಸ್ಯಮಯ, ಎಷ್ಟೊಂದು ತಿಳುವಳಿಕೆ ಅಂತಂದ್ರೆ, ಅವರು ಮಹಿಷ ಅಂತಂದ್ರೆ ಎಮ್ಮಿ, ಅವ್ರು ಕಪ್ಪು ಎತ್ತರ ಇದ್ರು. ಅವ್ರು ಹೇಳ್ದಂಗೆ ಕೃಷ್ಣಾ ನದಿ ಒಳಗೆ ಇಳಿದ್ರು ಅಂದ್ರೆ ಹೊರಗೆ ಬರ್ತಿದ್ದಿಲ್ಲಂತ. ಹೌದು ಸರ್, ಹೌದು. ಅಷ್ಟೊಂದು ಅದ್ರ ಖುಷಿ. ಒಟ್ಟು ಕೃಷ್ಣಾ ನದಿ ಒಳಗೆ ಮುಂಜಾನೆ ಹೋದ್ರೆ 3 ತಾಸು. ಯಾಕಂದ್ರೆ ಅವ್ರು ಅಂದ್ರು, ನಾನು ಮಹಿಷವಾಡಿಗೆ ಅಂದ್ರೆ ನಾನು ಎಮ್ಮಿದ್ದಂಗೆ, ನಾನು ಒಳಗೆ ಹೋಗ್ತೀನಿ ಅಂತಕ್ಕಂಥದ್ದು. ಅಷ್ಟು ತಮ್ಮನ್ನು ತಾವು ಕೇವಲ 57 ವರ್ಷದೊಳಗೆ ಒಂದು ಕನ್ನಡ ಸಾರಸ್ವತ ಲೋಕದೊಳಗೆ ಬಹುಶಃ ಯಾರೂ ಮಾಡಲಾರ್ದಂಥ ದೊಡ್ಡ ಕೆಲಸವನ್ನ ಮಾಡಿದ್ರು. ಅವ್ರಿಗೆ ಸಿಗತಕ್ಕಂಥದ್ದು ಮನ್ನಣೆ ಸಿಕ್ಕಿಲ್ಲ. ಈ ಸಂದರ್ಭದೊಳಗೆ ಕೆಂಪಣ್ಣವ್ರ ಸರ್ಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಅವರ ಅಪ್ರಕಟಿತವಾದಂಥ PhD ಥೀಸಿಸ್ ನಮಗೆ ಕೊಟ್ಟರೆ ನಮ್ಮ ವಚನ ಅಧ್ಯಯನ ವೇದಿಕೆಯಿಂದ ನಾವು ಅದನ್ನು ಖಂಡಿತ ಪ್ರಕಟ ಮಾಡ್ತೀವಿ ಅಂತಕ್ಕಂಥದ್ದು ಮೊದಲಿಗೆ. ಅದನ್ನು ನಾವು ದಯವಿಟ್ಟು ಮನಾ ಮಾಡ್ತೀವಿ. ಅದಕ್ಕೆ ತಾವೇ ಮುನ್ನುಡಿ. ಅವಶ್ಯ ಸರ್, ಅವಶ್ಯ ಮಾಡೋದು ಸರ್. ಹಾಂ ಸರ್. ಹಲೋ. ಹಲೋ ಸರ್, ಮಾತಾಡ್ತಾರೆ ತಡ್ರಿ ಸರ್, ಏನು ಇದಾಗಿರ್ಬೇಕು. ಓಕೆ. ಇದೇ ಕುರಿತು 98ರಲ್ಲಿ ಡಾಕ್ಟರೇಟ್ ಪದವಿ ಪಡೆದುಕೊಂಡಿದ್ರಲ್ಲ ಸರ್ ತಾವು, ಕೆಂಪಣ್ಣ ಸರ್ ತಾವು? ಹೌದು ಸರ್, ಹೌದು. ಸೀತೆನೆ ಸುಲಿಗಾಯಿ, ಬೋರಂಗಿ, ಇವು ನಿಮ್ಮ ಶಿಶುಗೀತೆಗಳ ಸಂಕಲನ. ಹೌದು. ಕವಿಯೂ ಕೂಡ ಕನ್ನಡ ಸಾರಸ್ವತ ಲೋಕದ ಯಾವ ಕವಿಯೂ ಕೂಡ ಅತ್ಯಂತ ಸರಳ ಪ್ರತಿಮೆಗಳನ್ನು ಬಳಸಿ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ರು. ಆದರೆ ನಮ್ಮ ದುರ್ದೈವ, ಭಾಳ ಸಣ್ಣ ವಯಸ್ಸಿನೊಳಗೆ 57ನೇ ವರ್ಷಕ್ಕೆ ಪಾಪ ವಿಧಿವಶರಾದರು. ಈಗ ಅವ್ರು ಹೇಳ್ದಂಗೆ ನನಗೆ ಗೊತ್ತಿತ್ತು ಮೇದೊಳಗೆ ಮಾಡ್ಬೇಕಂತ. ಮೇ 4ನೇ ತಾರೀಕಿಗೆ ನಮ್ಮ ಕಾರ್ಯಕ್ರಮ ಇದ್ದ ಕಾರಣ ನಾನು ಅವತ್ತೇ ಇಟ್ಕೊಂಡಿದ್ದೆ.
ಮೇ 3ಕ್ಕೆ ಅವ್ರದ್ದೇ ಶತಮಾನೋತ್ಸವ. ತಮ್ಮ ಒಂದು ಅಭಿಪ್ರಾಯಕ್ಕೆ ಮನ್ನಣೆಗೆ ನಾನು ಹಣೆಮಣಿಸ್ತೀನಿ. ಕನ್ನಡ ಸಾರಸ್ವತ ಲೋಕದೊಳಗೆ ವಚನ ಅಧ್ಯಯನ ವೇದಿಕೆ ಮೊಟ್ಟ ಮೊದಲಿಗೆ ಶತಮಾನೋತ್ಸವವನ್ನು ಯಾವ್ದಾದ್ರು ಆಚರಿಸಿದಂದ್ರೆ ನಮ್ಮ ಅಕ್ಕನ ಅರಿವು ಮತ್ತು ವಚನ ಅಧ್ಯಯನ ವೇದಿಕೆ ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ, ಉದ್ಗಾರವೂ ಆಗ್ಲಿಕ್ಕಿಲ್ಲ ಸರ್. ಅಂತ ಒಂದು ತಮ್ಮ ಕಳಕಳಿ ಇಲ್ಲಿಂದ ಒಂದು ಚಾಲನೆ ಸಿಕ್ಕಂಗಾಯ್ತು ಅದಕ್ಕೆ. ಹಾ ಸರ್, ಇಲ್ಲಿಂದ ಚಾಲನೆ ಸಿಕ್ತು. ಅಂದ್ರೆ ಇವತ್ತ ಕನ್ನಡ ಸಾರಸ್ವತ ಲೋಕದವ್ರು ಎಲ್ಲರೂ ಕೂಡ ವಿಜೇಂದ್ರ ಮಹೇಶ್ವಾಡಿಗೆ ಅವ್ರ ಕಡೆ ನೋಡ್ಬೇಕು, ಅವ್ರ ಅಂತ ಸಾಹಿತ್ಯವನ್ನು ನೋಡ್ಬೇಕು, ಬಗೆಯಲ್ಲಟ್ಟಿ ಅಂತವ್ರು ನೋಡ್ಬೇಕು, ಸಣದಿ ಅಂತವ್ರು ನೋಡ್ಬೇಕು. ಈ ಎಂ ಅಕ್ಬರ್ ಅಲಿ ಬೆಳಗಾವಿ ಜಿಲ್ಲೆ ಎಲ್ಲ ಮುತ್ತು ರತ್ನಗಳು ಎಲ್ಲ ಬೆಳಗಾವಿ ಜಿಲ್ಲೆ ಮುತ್ತು ರತ್ನಗಳು. ಯಲ್ಲಟ್ಟಿ ಅಂತವ್ರಾಗ್ಲಿ, ಎಂ ಅಕ್ಬರ್ ಅಲಿ ಅಂತವ್ರಾಗ್ಲಿ, ಇಂಥವ್ರು ನಾವು ಖಂಡಿತ ನಾವು ಮಾಡ್ತಾ ಇದ್ದೀವಿ ಸರ್. ತಮ್ಮ ಸಹಾಯ ಸಹಕಾರಕ್ಕೆ ಎರಡು ಮಾತಿಲ್ಲ. ನಾನು ಕಂಡಂತ ಬಹಳ ದೊಡ್ಡ ಮಾನವೀಯ ಕವಿ. ನಾನು ಬಹುಶಃ ಅವರ ಪ್ರಕಟ ಮಾಡಿದಂಥ ಬಹಳ ದೊಡ್ಡ ಸಂಖ್ಯಾತ್ಮಕವಾಗಿ ಬಹಳ ಕಡಿಮೆ ಅದಾವು ಗಮನ ಸಂಖ್ಯೆ. ಬಹಳ ದೊಡ್ಡ ನಾಟಕಕಾರರು, ಸಂಶೋಧಕರು, ಲಾವಣಿ ಪದಗಳನ್ನ, ಜನಪದ ಸಾಹಿತ್ಯಗಳನ್ನ, ವಚನ ಪ್ರಕಾರಗಳನ್ನ ಎಲ್ಲವನ್ನ ಮಾಡಿದಂಥ ಭುಜೇಂದ್ರ ಮಹೇಶ್ವಾಡಿ ಅವರಿಗೆ ಅವರ ಶತಮಾನೋತ್ಸವದ ಚಾಲನೆಗೆ ಬಹುಶಃ ನಾವು ಕೊಟ್ಟಿವಿ. ಅದು ತಮ್ಮ ಮೂಲಕ, ಅವರ ಶಿಷ್ಯ ಮತ್ತು ಅವರ ಬಗ್ಗೆ PhD ಮಾಡಿದಂಥ ತಮ್ಮ ಮೂಲಕ ಕೊಟ್ಟಿವಿ ಅಂತ ತಿಳ್ಕೊಳ್ಳಿಕ್ಕೆ ನನಗೆ ಅತೀವ ಹೆಮ್ಮೆ ಆಗುತ್ತದೆ ಸರ್. ಇದೇ ಸಂದರ್ಭದೊಳಗೆ ಸಹೋದರಿ ರೇಖಾ ಅವ್ರ ಯಜಮಾನರು ಪಾಪ ಬಂದಿರೋ ಭಾವ ಪರೋಕ್ಷರಾಗಿ ಮೆಸೇಜ್ ಆದ್ರು ನನಗೆ, ಇದಕ್ಕೆ ಇಷ್ಟು ಮಾತಾಡಿದ್ರೆ ಹೆಚ್ಚಿಂದಾತು. ಹೆಂಡತಿಯನ್ನು ಯಾರಾದ್ರೂ ಹೆಚ್ಚು ಪ್ರೀತಿ ಮಾಡೋರು ನೋಡಿದ್ರೆ ನಮ್ಮ ಕೋಟ್ರು ಸರ್. ಅವ್ರು 4-5 ವರ್ಷ ಕೋವಿಡ್ ತೀರ್ಕೊಂಡಾಗ ಬಹಳ ಅವ್ರ ಪ್ರಕಟಿತ ಪುಸ್ತಕಗಳನ್ನು ಮಾಡಾಕ ಎಲ್ಲದಕ್ಕೂ ಪಾಪ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಿಮಗೆ ಮತ್ತು ಭುಜೇಂದ್ರ ಮಹೇಶ್ವಾಡಿ ಅವರಿಗೆ ನನ್ನ ಅನಂತ ಧನ್ಯವಾದಗಳನ್ನ ಅವರ ಆತ್ಮಕ್ಕೆ ಶರಣ ಸಲ್ಲಿಸಿ, ಶತಮಾನೋತ್ಸವಕ್ಕೆ ಇದಾದ್ಮೇಲೆ ನಾವು ಮತ್ತೆ ನನಗೆ ಹಿಂದೆ ಕನ್ನಡ ಸಾಹಿತ್ಯದಲ್ಲಿ ಜೈನರ ಕೊಡುಗೆ ಬಹಳ ಸುದೀರ್ಘವಾಗಿ ಮಾತಾಡಿದ್ರು ಸರಿಯಾಗಿ ನನಗೆ ಕೇಳಕ್ ಆಗಿರಲಿಲ್ಲ. ನಾನು ಡ್ರೈವ್ ಮಾಡ್ತಾ ಇದ್ದೆ ಕಾರು. ಇವತ್ತು ನಾನು ಎಲ್ಲಿ ಹೋಗ್ಬಾರ್ದು ಅಂತ ತಿಳ್ಕೊಂಡು ಸರ್ಗೆ ಕೊಟ್ಟು ಮತ್ತು ಮತ್ತಿ ಹೇಳಿಯವ್ರಿಗೆ ನೀವು ಮಾತಾಡ್ರಿ ಅಂತ ತಿಳ್ಕೊಂಡು, ಯಾಕಂದ್ರೆ ನನಗೆ ಬೆಳ್ತಾರಕ್ಕೆ ಬಂದ್ರೆ ಭಾವ ಪರವಶನಕ್ಕೆ ಅವ್ರು ಮಾತಾಡಿ ನನಗೆ ನಿಜಕ್ಕೂ ಸರ್ ಆ ಥೀಸಿಸನ್ನು ತಾವು ಕೊಟ್ರಂದ್ರೆ ಅದನ್ನು ನಾವು ಖಂಡಿತ ನಾವು ಪ್ರಕಟ ಮಾಡ್ತೀವಿ. ದಯವಿಟ್ಟು ಅದನ್ನ ದಾನಮ್ಮ ಅವ್ರಿಗೆ ಯಾರಿಗಾರ ಬೆಳಗಾಂದಾಗ ಸುಧಾ ಪಾಟೀಲ್ರಿಗೆ ಮುಟ್ಟಿಸಿದ್ರೆ ನಾನು ಪ್ರಕಟ ಮಾಡ್ತೀನಿ ಅಂತ ತಮ್ಮ ಸಂದರ್ಭದಾಗ ಹೇಳ್ತೀನಿ ಸರ್. ಧನ್ಯವಾದ ಸರ್, ಧನ್ಯವಾದ. ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡುವ. ಹೊರಟಿ ಸರ್ ಅದಾರಂತ ಹೊರಟಿ ಸರ್ ಅವ್ರು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ಪಡ್ನಾಡ್ ಸರ್, ಸಿದ್ದಪ್ಪ ಪಡ್ನಾಡ್ ಅವರು. ಓಕೆ ಸರ್, ಸಿದ್ದಪ್ಪ ಪಡ್ನಾಡ್ ಸರ್ ಅವರು. ಎಲ್ಲರಿಗೂ ಶರಣಾರ್ಥಿಗಳು ಸರ್. ಮಹೇಶ್ ವಾಡ್ಗಿ ಸರ್ ಮತ್ತು ಕೆಂಪಣ್ಣವರು ಬಹಳ ಸುಂದರವಾದ ಉಪನ್ಯಾಸ ಕೊಟ್ಟರು. ಅವಳು ಮೌಲ್ಯಯುತವಾದ ಉಪನ್ಯಾಸ. ನನಗೆ ಸುಧಾ ಮೇಡಮ್ ಅವರು ನೀವು ಮಾರ್ಗದರ್ಶನ ಮಾಡ್ರಿ 12ನೇ ತಾರೀಕಿಂದು ಉಪನ್ಯಾಸ ಅಂತ ನನಗೆ ಕೇಳ್ಕೊಂಡ್ರು. ಖರೆ ನನಗೆ ಇಂಥವೆಲ್ಲ ನನಗೆ ಮಾಡ್ಲಕ್ಕ ಆಗಂಗಿಲ್ಲ. ನನಗೆ ಅಭ್ಯಾಸ ಮಾಡೋದು ಅವ್ರು ಏನು ನನಗೆ ಅದು ಮಾರ್ಗದರ್ಶನ ಅಂದ್ರೆ ಏನೇ ಗೊತ್ತಿಲ್ಲ. ಈ ಸಾಹಿತ್ಯದ ವಿಷಯದೊಳಗೆ ಅಂಥದ್ದು ಇದು ಇಲ್ಲ. ಅವರು ನನಗೆ ಆಗಂಗಿಲ್ರಿ ಮೇಡಮ್, ನನಗೆ ಅವಂತ ಗೊತ್ತಿಲ್ಲ ಅಂತ ಹೇಳಿದೆ. ಅದಕ್ಕೂ ಅವರು ಆಯ್ತ್ರಿ ಅಂತಂದ್ರು. ಈಗ ನಾನು ಇಂದ ಅಕ್ಕಮಹಾದೇವಿ ಜಯಂತಿ ಅಂತ ಶುಭಾಶಯ ಇದರೊಳಗೆ ಸಂದೇಶದೊಳಗೆ ಬಂದಿದ್ದು ನೋಡಿದೆ ನಾನು. ಇಂದು ಅಕ್ಕಮಹಾದೇವಿ ಅವರ ಜಯಂತಿಗೆ ಎಲ್ಲರಿಗೂ ತಮಗೆ ಶುಭಾಶಯಗಳನ್ನು ಕೋರ್ತೇನೆ. ನನಗೆ ಐಡಿಯಾ ಇಲ್ಲ ಎಂದದ ಅಕ್ಕಮಹಾದೇವಿ ಜಯಂತಿ ಎಂದದ ನನಗೆ ಐಡಿಯಾ ಇಲ್ಲ. ಆದ್ರೆ ಇವತ್ತು ನಮ್ಮ ವಾಟ್ಸಪ್ನಾಗ ಬಂದದ್ದನ್ನ ಕನ್ಸಿಡರ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಬಸವಾದಿ ಶರಣೆಯರು ನಿರೂಪಿಸಿದ ಅರಿವು, ಆಚಾರ, ಅನುಭವ, ಸಿದ್ಧಾಂತ ಬಹಳ ಸಮಗ್ರವಾದ ಈ ಮಾನವ ಇದಕ್ಕೆ ವಿಕಾಸಕ್ಕೆ ಬಹಳ ಪೂರಕವಾಗಿ ಅವರು ಮತ್ತು ಶರಣರು ಏನು ಹೇಳಿದ್ರು ಅಂತಂದ್ರೆ, ತಾವು ಸತ್ಯವನ್ನ ಕಂಡು ಉಂಡು ಅದನ್ನ ಜನರಿಗೆ ಸಮಾಜಕ್ಕೆ ಉಣಬಡಿಸಿದ್ರು. ಹಾಗೆ ಇವರು ಸರ್ ಹೇಳಿದ್ರಲ್ಲ, ಉಪನ್ಯಾಸದೊಳಗೆ ಹೇಳಿದ್ರಲ್ಲ, ಸಮಾಜವನ್ನ ಕಂಡಕೆಸಿಂದ ಅವ್ರನ್ನ ಹೆಂಗ್ ಇದ್ದಂಗೆ ನುಡಿದು ಅದನ್ನ ಸಮಾಜದ ವರ್ಗದ ಕೋರಿಗಳನ್ನ ಪ್ರಕಟಪಡಿಸಿದ್ರು ಅಂತ ಹೇಳಿದ್ರಲ್ಲ. ಹಾಗೇನೆ ಅಕ್ಕಮಹಾದೇವಿನೂ ಶರಣರ ಅನುಭವಗಳನ್ನ ಉಂಡು ಅವರು ನಿಜವಾಗಿ ಅನುಭವಿಸಿ ತಾವು ಸಾಧಿಸಿ ಅದನ್ನ ತನು ಮನ ಭಾವ ಅದರೊಳಗೆ ಏನು ದೋಷವಿರ್ತಾವ ಆ ದೋಷಗಳನ್ನ ತಿದ್ದುಕೊಂಡು ಇದು ಮಾಡಿದ್ದು ಕನ್ನ ಅವ್ರೊಂದು ವಚನದಾಗ ಹೇಳ್ತಾರ, ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ. ಅಂಗದ ಭಂಗವ ಲಿಂಗ, ಅಂಗದ ದೇಹದ ಒಂದು
ತಪ್ಪುಗಳನ್ನ ಅದರ ಇದರನ್ನ ಸರಿಪಡಿಸೋದಕ್ಕೆ ಲಿಂಗ ಮುಖದಿಂದ ಗೆಲ್ಲಿದೆ. ಅಂಗವನ್ನು ಲಿಂಗಕ್ಕೂ ಮನವನ್ನು ಲಿಂಗಕ್ಕೂ ಲಿಂಗ ಮಾಡ್ಕೊಳ್ಳೋದು ಅಂತ ಹೇಳ್ತಾರಲ್ಲ ಶರಣರ ಅನುಭವದ ಹಂಗ ಅಂಗದ ಭಂಗವ ಲಿಂಗ ಮುಖದಿಂದ ಗೆಲ್ಲಿದೆ, ಮನದ ಭಂಗವ ಮನಸ್ಸಿನ ಅರಿವಿನ ಮುಖದಿಂದ ಗೆಲ್ಲಿದೆ, ಜೀವದ ಭಂಗವ ಶಿವಾನುಭವದಿಂದ ಗೆಲ್ಲಿದೆ. ಸುಂದರವಾದ ಶರಣರ ಕತ್ತಲೆಯ ಬೆಳಗ ಮುಟ್ಟು ಗೆಲ್ಲಿದೆ. ಕರಣಗಳಂದ್ರ ಮನ ಬುದ್ಧಿ ಚಿತ್ತ ಅಹಂಕಾರ ಏನಂತಾರಲ್ಲ ಕರಣಗಳನ್ನು ಕತ್ತಲೆಯನ್ನ ಬೆಳಗನುಟ್ಟು ಗೆಲ್ಲಿದೆ ಅಂತ. ಬೆಳಗನ್ನು ಉಡುದು ಎಂತ ಸುಂದರವಾದ ಶಬ್ದಗಳು ನೋಡ್ರಿ. ಬೆಳಗನ ಹುಟ್ಟು ಗೆಲ್ಲಿದೆ ಅಂದ್ರೆ ಜ್ಞಾನವನ್ನೇ ಹುಟ್ಟು ಗೆಳದೆ. ಬೆಳಗನ್ನ ಜ್ಞಾನಕ್ಕೆ ಹೋಲಿಸ್ತಾರ. ಕತ್ತಲೆಯ ಬೆಳಗನುಟ್ಟು ಗೆಲ್ಲಿದೆ. ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮನ ಸುಟ್ಟು ಉರುಗಿದ. ಎಂತ ಅನುಭವದ ಮಾತಿದು. ಜೌವನದ ಹೊರಮಿಂಚಿನಲ್ಲಿ ನಿಮ್ಮ ಕಣ್ಣಿಂಗೆ ತೋರುವ ಕಾಮದ ಸುಟ್ಟು ಭಸ್ಮವ ನೋಡಯ್ಯ, ಸುಟ್ಟು ಉರಿದ ಭಸ್ಮವ ನೋಡಯ್ಯ ಅಂತ. ಅಂದ್ರ ಅವರು ಅಲ್ಲಿ ಏನೇ ಉಳಿದಿಲ್ಲ ಅಂತ. ಯಾವುದೇ ಒಂದು ತನು ಮನ ಎದ್ರೊಳಗ ಏನೇನು ದೋಷಗಳು ಉಳಿಲಾರ್ದಂಗ ಸುಟ್ಟು ಮಾಡಿದಾರ. ಚನ್ನಮಲ್ಲಿಕಾರ್ಜುನನ ಕಾಮನ ಕೊಂದು ಮನಸಿಜನಾಗು ಹಿಡಿದಡೆ ಮನಸಿಜನ ತಲೆಯ ಬರವನ್ನೇ ತೊಡೆದೆ ನಾನು ಅಂತ. ಇಂಥ ಸುಂದರವಾದ ಮಾತುಗಳನ್ನು ಹೇಳಬೇಕಾದ್ರೆ ಅದನ್ನ ನಿಜವಾಗಿ ಅನುಭವಿಸಿ ಅದನ್ನ ಅಳವಡಿಸಿಕೊಂಡು ಹೇಳಿದ್ದ ಮಾತಿವು. ಎರಡು ಶರಣರು ಸುಮ್ಮನೆ ಸಾಹಿತ್ಯ ರಚಿಸಬೇಕಂತ ರಚಿಸಿದವರಲ್ಲ, ಅನುಭವಿಸಿ ರಚಿಸಿದವರು. ಅಂತ ಸುಂದರವಾದ ಮಾತುಗಳನ್ನು ನನಗೆ ಅಷ್ಟ ಸರಿಯಾಗಿ ಹೇಳಕ್ ಬರಂಗಿಲ್ಲ. ಆದಾಗ್ಯೂ ನನಗೆ ನನ್ನ ಭಾವನೆಗೆ ಬಂದದ್ದು ನಾಟಿದಂತ ಒಂದು ಮಾತನ್ನ ಹೇಳಕ್ಕ ಅವಕಾಶ ಕೊಟ್ರಿ. ನೀವು ಅವಕಾಶ ಕೊಟ್ಟದ್ದಕ್ಕೂ ಮತ್ತು ಮಲ್ಲಿಕಾರ್ಜುನ ರೇಖಾ ಕೋಟೂರವ್ರಿಗೆ ಕೋಟೂರವರ ಸ್ಮರಣಾರ್ಥ ಕೆಂಪಣ್ಣವರು ಮಹೇಶವಾಡಿಯವರು ಉಪನ್ಯಾಸಗಳು ಬಹಳ ಸುಂದರವಾಗಿದ್ದು. ಅವರಿಗೂ ನಮ್ಮ ತುಂಬ ಧನ್ಯವಾದಗಳು. ಅವಕಾಶ ಕೊಟ್ಟದ್ದಕ್ಕೂ ಪಟ್ಟಣ ಸರಿಗೂ ಮತ್ತು ಸಂಸ್ಥೆಗೂ ತುಂಬ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು ಸರ್. ಧನ್ಯವಾದ ಸರ್. ತಮಗೂ ಕೂಡ ಧನ್ಯವಾದಗಳು ಸರ್. ಅತ್ಯಂತ ಒಳ್ಳೆ ರೀತಿಯಲ್ಲಿ ಮಾತಾಡಕ್ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ವಚನಗಳನ್ನ ನೆನೆಯುತ್ತಾ ತಮ್ಮ ಭಾವನೆಯನ್ನ ಹಂಚಿಕೊಂಡದಕ್ಕಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳು. ಶರಣಾರ್ಥಿಗಳು ಸರ್. ಧನ್ಯವಾದ ಸರ್ ಮೇಡಮ್. ಧನ್ಯವಾದ ಸರ್. ಹೊರಟಿ ಸರ್ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಅವ್ರ ಇಲ್ರಿ ಮೇಡಮ್, ಶರಣಮ್ಮ ಗೋರೆಬಾಳ್ ಮೇಡಮ್ ಮಾತಾಡ್ತಾರೆ ಅಂತ ಕೇಳ್ರಿ. ಶರಣಮ್ಮ ಮೇಡಮ್. ಹಲೋ. ಶೋಭಾ ಸಂಗಣ್ಣ ಅವ್ರು ಮೇಡಮ್ ಅದಾರ ನೋಡ್ರಿ ಕರಿ. ಓಕೆ ಸರ್. ಶೋಭಾ ಸಂಗಣ್ಣ ಮೇಡಮ್ ಅವ್ರು ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಇಲ್ಲ, ಗೀತಾ ಡಿಗ್ಗೆ ಅವರಾದ್ರೂ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಅವ್ರ. ಎಲ್ಲರಿಗೂ ಶರಣಾರ್ಥಿಗಳು. ಇಂದು ಕನ್ನಡದ ಮೊದಲ ಕವಿಯತ್ರಿ ಅಕ್ಕಮಹಾದೇವಿಯ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇಂದಿನ ಒಂದು ಉಪನ್ಯಾಸ ಶರಣ ಮಲ್ಲಿಕಾರ್ಜುನ್ ಕೋಟೂರ್ ಅವರ ಪತ್ನಿ ಲಿಂಗೈಕ್ಯ ಲೀಲಾ ಮಲ್ಲಿಕಾರ್ಜುನ್ ಕೋಟ್ನೂರ್ ಅವರ ಒಂದು ಸ್ಮರಣಾರ್ಥ ಇಟ್ಟಂತಹ ಒಂದು ದತ್ತಿ ಉಪನ್ಯಾಸ. ಈ ಒಂದು ದತ್ತಿ ಉಪನ್ಯಾಸದಲ್ಲಿ ಮಹೇಶವಾಡಿ ಸರ್ ಅವರ ಒಂದು ಸಾಹಿತ್ಯವನ್ನು ಕುರಿತಾಗಿ ಕೆಂಪಣ್ಣ ಸರ್ ಅವರು ಬಹಳಷ್ಟು ಅರ್ಥಪೂರ್ಣವಾದಂತಹ ರೀತಿಯೊಳಗ ಎಳೆಯಾಗಿ ಅವರ ಒಂದು ಸಾಹಿತ್ಯದ ಒಂದು ಶೈಲಿ ಹೆಂಗೈತಿ ಅನ್ನುವಂತಹದ್ದನ್ನ ತಿಳಿಸ್ತಾ ಎಲ್ಲರನ್ನ ಸಹಿತ ಮಂತ್ರಮುಗ್ಧಗೊಳಿಸುವಂತಹ ಒಂದು ಉಪನ್ಯಾಸ ಆಗಿತ್ತು. ಮತ್ತು ಈ ಒಂದು ಇದ್ರೊಳಗ ಸಾಕಷ್ಟು ಜನ ಇಲ್ಲಿ ಕವನ ಕಾವ್ಯಕೂಟ ಅನ್ನುವಂಥದ್ರಲ್ಲಿ ಕವಿತೆಗಳನ್ನ ಸಹಿತ ಬರಿತಾ ಇರುವಂತಹದ್ರಿಗೆ ಒಂದು ಸ್ಫೂರ್ತಿಯನ್ನ ನೀಡುವಂತಹ ರೀತಿಯೊಳಗ ಎಲ್ಲಾ ಕವಿತೆಗಳನ್ನು ಸಹಿತ ಬಿಚ್ಚಿ ಹೇಳ್ತಾ ಇದ್ರು ಅನ್ನುವಂತಹ ರೀತಿಯೊಳಗ ಅನಿಸ್ತಾ ಇತ್ತು. ಬಹಳಷ್ಟು ಅರ್ಥಪೂರ್ಣವಾದಂತಹದ್ದು, ಇನ್ನೂ ಅಷ್ಟು ಕೇಳ್ಬೇಕು ಅನ್ನುವಂತಹ ರೀತಿಯಲ್ಲಿ ಇರುವಂತಹ ಒಂದು ಉಪನ್ಯಾಸ ಆಗಿತ್ತು. ಮಹೇಶವಾಡಿ ಅವ್ರ ಬಗ್ಗೆ ನಮ್ಗೆ ಅಷ್ಟೊಂದು ಬಹಳಷ್ಟು ಪರಿಚಯ ಇರ್ಲಿಲ್ಲ. ಆದ್ರೆ ಅವರ ಒಂದು ಸಾಹಿತ್ಯದ ರುಚಿಯನ್ನ ಸಹಿತ ಇವತ್ತು ಬಹಳಷ್ಟು ಏನಂದ್ರೆ ಆಳವಾದಂತಹ ರೀತಿಯಲ್ಲಿ ತಿಳಿಯುವಂಗ ಮಾಡಿದ್ರು. ಮತ್ತಷ್ಟು ಅವ್ರ ಬಗ್ಗೆ ಕೇಳುವಂತಹ ಉಪನ್ಯಾಸಗಳ ನಡೀಲಿ ಅಂತ ಹೇಳ್ತಾ ಮಾತು. ಧನ್ಯವಾದ ಮೇಡಮ್.
ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು. ಮತ್ತೆ ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು. ಯಾರು ಇಲ್ಲ ಅನಿಸ್ತೈತಿ. ಶರಣ ಸಮರ್ಪಣೆ ತಗೊಂಡ್ಬಿಡ್ರಿ. ಓಕೆ ಮೇಡಮ್. ಬನಶ್ರೀ ಹತ್ತಿಯವರು ಶರಣ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ತೆರಣಿಯ ಹುಳು ತನ್ನ ಸ್ನೇಹದಿಂದ ಮನೆಯ ಮಾಡಿ, ತನ್ನ ನೂಲು ತನ್ನನೇ ಸುತ್ತಿ ಸಾವಂತೆ, ಮನ ಬಂದುದನ್ನು ಬಯಸಿ ಬೇವುತ್ತಿದ್ದೆನಯ್ಯ, ಎನ್ನ ಮನದ ದುರಾಸೆಯ ಮಾಡಿಸಿ ನಿಮ್ಮತ್ತ ತೋರ ಚನ್ನಮಲ್ಲಿಕಾರ್ಜುನ. ಅಕ್ಕಮಹಾದೇವಿಯರ ಜಯಂತಿಯ ದಿನದಂದು ಈಯವರ ವಚನವನ್ನ ಸ್ಮರಿಸುತ್ತಾ ಇಂದು 287ನೆಯ ಉಪನ್ಯಾಸಕ್ಕೆ ಸಾಕ್ಷಿಯಾಯಿತು ಈ ವೇದಿಕೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣ ಮಲ್ಲಿಕಾರ್ಜುನ ಕೋಟೂರ್ ಅವರ ಧರ್ಮಪತ್ನಿ ಲಿಂಗೈಕ್ಯ ರೇಖಾ ಮಲ್ಲಿಕಾರ್ಜುನ್ ಕೋಟೂರ್ ಅವರ ಸ್ಮರಣಾರ್ಥ ವಿಶೇಷ ಉಪನ್ಯಾಸ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯಾಗಿ ವಚನ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ಹೇಳಿದಂತಹ ಡಾಕ್ಟರ್ ಸುಗುಣಾ ಮಲ್ಲೇಶ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ವಿಶೇಷ ಉಪನ್ಯಾಸವನ್ನ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮೆರಗು ತಂದಂತಹ ಡಾಕ್ಟರ್ PG ಕೆಂಪಣ್ಣನವರನ್ನ ನನಗೆಷ್ಟು ಸ್ಮರಿಸಿದ್ರು ಕಡಿಮೆ ಅನಿಸ್ತಾ ಇದೆ. ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕೆಂಪಣ್ಣ ಅವರು ಡಾಕ್ಟರ್ ಭುಜೇಂದ್ರ ಮಹಿಷವಾಡ್ಗಿ ಅವರ ಕುರಿತಾಗಿ ಡಾಕ್ಟರೇಟ್ ಅನ್ನ ಮಾಡಿದ್ದು ವಿಸ್ತಾರವಾದಂತಹ ಜ್ಞಾನದ ಸುಧಿಯನ್ನ ಇವತ್ತ ಈ ವೇದಿಕೆಗೆ ಹರಿಸಿಕೊಟ್ರು ಅಂತ ನನಗನ್ನಿಸ್ತು. ನಾನು ಡಾಕ್ಟರ್ ಭುಜೇಂದ್ರ ಮಹಿಷವಾಡ್ಗಿ ಅವರ ಬಗ್ಗೆ ಇಲ್ಲೊಂದಿಷ್ಟು ಕೇಳಿದ್ದೆ. ಆದ್ರೆ ಇವತ್ತಿನ ಸವಿಸ್ತಾರವಾದಂತಹ ಮಾಹಿತಿಯನ್ನ ನೋಡಿದ್ರೆ ನನಗೆ ಹೇಗನ್ನಿಸ್ತು ಅಂತಂದ್ರೆ, ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಭುಜೇಂದ್ರ ಮಹಿಷವಾಡ್ಗಿ ಅವರ ಕುರಿತು ಬರೆಯದ ಸಾಹಿತ್ಯವಿಲ್ಲ ಅಂದ್ರೆ ಅತಿಶಯೋಕ್ತಿ ಆಗ್ಲಾರ್ದು ಅಂತ ಅನಿಸ್ತಾ ಇದೆ. ಅವರ 6 ಕವನ ಸಂಕಲನಗಳು, ಭಾವಗೀತೆ, ರಚನೆಕಾರರು ಅಂತಕ್ಕಂಥದ್ದು, ನಾಟಕಕಾರರು, ವಿಮರ್ಶೆಕಾರರು, ಸಂಶೋಧಕರು, ಕಥಾಲೋಕದವರ ಕೊಡುಗೆ, ವೀರರಸಕ್ಕೆ ವಿಶೇಷವಾದಂತಹ ಒಂದು ಮೆರಗನ ತಂದಂಥವರು, ಸಂಭಾಷಣೆ, ಗೀತೆ 1, 2 ಇವನ್ನೆಲ್ಲ ನೋಡಿದ್ರೆ ಅಂಥವರನ್ನ ಸುಮಾರು ಉದ್ದೇಶಿಸಿ 40 ನಿಮಿಷದವರೆಗೆ ಸುದೀರ್ಘವಾಗಿ ಒಂದು ಝರಿಯ ಹಾಗೆ ಅವರ ಒಂದು ವಾಗ್ಝರಿ ಅಂತಕ್ಕಂಥದ್ದು ಈ ವೇದಿಕೆಗೆ ಹರಿದು ಬಂತು. ವೇದಿಕೆ ಪರವಾಗಿ ಡಾಕ್ಟರ್ PG ಕೆಂಪಣ್ಣ ಅವರಿಗೆ, ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಇವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳು. ನಮಸ್ಕಾರ. ಸ್ವಾಗತ, ಪ್ರಸ್ತಾವನೆ ಹಾಗೂ ಪರಿಚಯವನ್ನ ಮಾಡಿಕೊಟ್ಟಂತಹ ಶರಣೆ ಸ್ಮಿತಾ ಪೌಟೆ ಅವರಿಗೂ ಕೂಡ ವೇದಿಕೆಯ ಪರವಾಗಿ ಶರಣಾರ್ಥಿಗಳು. ಮಾರ್ಗದರ್ಶನವನ್ನ ಮಾಡಿ ಅಚ್ಚುಕಟ್ಟಾಗಿ ಮಾತನಾಡಿದಂತಹ, ಅರ್ಥವತ್ತಾಗಿ ನುಡಿಗಳನ್ನ ಮಾಡಿದಂತಹ ಶರಣ ನಾಗರಾಜ್ ಮತ್ತಿಹಳ್ಳಿ ಅವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ವಚನ ಮಂಗಳವನ್ನು ಮಾಡಲಿರತಕ್ಕಂಥ ಶರಣೆ ಸರಸ್ವತಿ ಬಿರಾದಾರ್ ಅವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಸಮರ್ಪಣೆಗಳು. ಕಾರ್ಯಕ್ರಮದ ನಿರೂಪಣೆಯನ್ನು ಪ್ರಾರಂಭದಿಂದ ಕೊನೆಯ ಹಂತದವರೆಗೂ ಅಚ್ಚುಕಟ್ಟಾಗಿ ಹಂತವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ವೀರಾಕ್ಷಿ ವಿವೇಕಿ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ತಾಂತ್ರಿಕ ಸಹಾಯ ಯಾವತ್ತೂ ಕೂಡ ಎಲ್ಲರನ್ನ ಬಡಿದೆಬ್ಬಿಸುವ ಹಾಗೆ ಎಲ್ಲವನ್ನ ರೆಕಾರ್ಡ್ ಮಾಡಿ ಎಲ್ಲರನ್ನ ಒಂದು ವೇದಿಕೆಗೆ ಅಣಿಗೊಳಿಸತಕ್ಕಂತಹ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು. ಸಂಯೋಜಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರೇಮಕ್ಕ ಅಂಗಡಿಯವರಿಗೂ, ಶರಣೆ ಶಾಂತಕ್ಕ ದೊಲಂಗಿಯವರಿಗೂ, ಶರಣೆ ಶಾಂತಕ್ಕ ಲಂಬಿಯವರಿಗೂ, ಶರಣೆ ಲತಾ ಚಿನಿವಾರ್ ಅವರಿಗೂ, ಶರಣ ಮಲ್ಲಿಕಾರ್ಜುನ್ ಅವರಿಗೂ, ಡಾಕ್ಟರ್ ನಿಂಗನಗೌಡ ಪಾಟೀಲ್ ಅವರಿಗೂ, ಶರಣೆ ಇಂದಿರಾ ಮೋಟೇಬೆನ್ನೂರವರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಸಂಘಟಕರಾಗಿರ್ತಕ್ಕಂಥ ಯಾವತ್ತೂ ನಮ್ಮನ್ನ ವೇದಿಕೆ ಇವತ್ತು ಕಾರ್ಯಕ್ರಮ ಇದೆ ಹಾಜರಾಗ್ರಿ ಅಂತಕ್ಕಂಥ ಎಚ್ಚರಿಸತಕ್ಕಂಥ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಡಮ್ ಅವರು, ಶರಣೆ ಗೌರಮ್ಮ ನಾಶಿಯವರು, ಅವರಿಗೆ ಕೈ ಜೋಡಿಸ್ತಕ್ಕಂಥ ಶರಣೆ ಸುಧಾ ಪಾಟೀಲ್ ಅವರು, ಇವರೆಲ್ಲರಿಗೂ ಕೂಡ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು.
ಯಾವುದೇ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಸತತ 5 ವರ್ಷದಿಂದ ನಡೆದು ಬರ್ತಕ್ಕಂಥ ಹಾದಿಯನ್ನ ನೋಡಿದ್ರೆ ನಿಜವಾಗ್ಲೂ ನಾವುಗಳೆಲ್ಲ ಸಂತಸ ಪಡ್ತಕ್ಕಂಥ ಒಂದು ವಿಷಯ ಇದಾಗಿದೆ. ಇದಕ್ಕೆಲ್ಲ ಆಧಾರ ಅಂತಂದ್ರೆ ಒಂದು ಗಿಡ ಹೆಮ್ಮರವಾಗಿ ಬೆಳಿಬೇಕಾದ್ರೆ ಅದರ ಬೇರುಗಳು ನೆಲದಲ್ಲಿ ಚಾಚಿಕೊಂಡಿರ್ಬೇಕಾಗ್ತಾ ಇದೆ. ಅಂಥ ನಮಗೆಲ್ಲ ಆಧಾರ ಸ್ತಂಭ ಆಗಿರತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಗ್ತದೆ. ಯಾಕೆ ಅಂತಂದ್ರೆ ಭೌತಿಕವಾದಂಥ ಒಂದು ವೇದಿಕೆಯಲ್ಲಿ ಇವತ್ತು ಸಾಹಿತ್ಯ ಆಸಕ್ತರನ್ನ 10-12 ಜನರನ್ನು ಕೂಡಿಸೋದು ಅಂದ್ರೆ ಅಬ್ಬಬ್ಬಾ ಅಂದ್ರೆ ಬಹಳಷ್ಟು ಆಗ್ತಾ ಇದೆ. ಆದ್ರೆ ಇವತ್ತು ಒಂದು ಗೂಗಲ್ ಮೀಟ್ ನಲ್ಲಿ ಸುಮಾರು ಇವತ್ತಿನ ಒಂದು ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ಶರಣೆಯರ ಸಂಖ್ಯೆಯನ್ನು ನೋಡಿದ್ರೆ 38ರಿಂದ 40 ಸಮೀಪದಲ್ಲಿ ಇವತ್ತು ಶರಣೆಯರು ಹಾಜರಾಗಿದ್ದಾರೆ. ಇದಕ್ಕೆಲ್ಲ ಕಾರಣೀಕರ್ತರು ನಮಗೆಲ್ಲ ಆಧಾರ ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಅವರನ್ನ ನಾನು ಎಷ್ಟು ಸ್ಮರಿಸಿದ್ರು ಕೂಡ ಕಡಿಮೆ ಅಂತ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಅವರಿವರೆನ್ನದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರ್ಯ ಯಶಸ್ವಿಯಾಗಲು ಸಹಕರಿಸಿದಂತಹ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವೇದಿಕೆಯ ಪರವಾಗಿ ಅನಂತ ಧನ್ಯತೆಯ ಕುಸುಮಗಳು. ಎಲ್ಲರಿಗೂ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್ ಅವರೇ, ಅತ್ಯಂತ ಸುಂದರವಾಗಿ ಶರಣು ಸಮರ್ಪಣೆಯನ್ನ ನಡೆಸ್ಕೊಟ್ರಿ. ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆ ಹಂತ ವಚನ ಮಂಗಳ ಶರಣೆ ಸರಸ್ವತಿ ಬಿರದ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಓಕೆ ಮೇಡಮ್, ಕೇಳ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಅಕ್ಕನ ಜಯಂತಿಯ ಶುಭಾಶಯಗಳು. ನಾನೊಂದು ಅಕ್ಕ ಮಹಾದೇವಿಯ ವಚನ ಹೇಳುವೆ. ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಜೀವದ ಜಂಜಡವ ಮಾಣಿಸಯ್ಯ, ಎನ್ನ ಜೀವದ ಜಂಜಡವ ಮಾಣಿಸಯ್ಯ, ಎನ್ನ ಸುತ್ತಿಹ ಪ್ರಪಂಚವ ಬಿಡಿಸ, ಎನ್ನ ಜೀವದ ಜಂಜಡವ ಮಾಣಿಸಯ್ಯ, ಎನ್ನ ಸುತ್ತಿಹ ಪ್ರಪಂಚವ ಬಿಡಿಸ, ಜೀವದ ಜಂಜಡ ಮಾಣಿಸುವಯ್ಯ, ಸುತ್ತಿಹ ಪ್ರಪಂಚವ ಬಿಡಿಸಾಯ್ಯ, ನಿಮ್ಮ ಧರ್ಮ ಚನ್ನ ಮಲ್ಲಿಕಾರ್ಜುನಯ್ಯ ದೇವಾ, ಎನ್ನ ದೇವಾ ಚನ್ನ ಮಲ್ಲಿಕಾರ್ಜುನಯ್ಯ ದೇವಾ, ಎನ್ನ ದೇವಾ, ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಜೀವದ ಜಂಜಡವ ಮಾಣಿಸಯ್ಯ, ಎನ್ನ ಜೀವದ ಜಂಜಡವ ಮಾಣಿಸಯ್ಯ, ಎನ್ನ ಸುತ್ತಿಹ ಪ್ರಪಂಚವ ಬಿಡಿಸ, ಎನ್ನ ಜೀವದ ಜಂಜಡವ ಮಾಣಿಸಯ್ಯ, ಎನ್ನ ಸುತ್ತಿಹ ಪ್ರಪಂಚವ ಬಿಡಿಸ, ಜೀವದ ಜಂಜಡ ಮಾಣಿಸುವಯ್ಯ, ಸುತ್ತಿಹ ಪ್ರಪಂಚವ ಬಿಡಿಸಾಯ್ಯ, ನಿಮ್ಮ ಧರ್ಮ ಚನ್ನ ಮಲ್ಲಿಕಾರ್ಜುನಯ್ಯ ದೇವಾ, ಎನ್ನ ದೇವಾ, ಎನ್ನ ದೇವಾ, ಎನ್ನ ದೇವಾ, ಎನ್ನ ದೇವಾ, ಎನ್ನ ದೇವಾ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಅತ್ಯಂತ ಸುಶ್ರಾವ್ಯವಾಗಿ ಅಕ್ಕಮಹಾದೇವಿಯರ ವಚನವನ್ನ ಹಾಡಿರೋದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು ಸರಸ್ವತಿ ಮೇಡಮ್ ಅವರೇ. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣ